ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಓಕೆ, ಸೊ ಮೇಡಮ್ ಜಾಯ್ನ್ ಆಗ್ತಾರೆ. ಅಲ್ಲಿ ತನಕ ಅವರು ಮೊಬೈಲಲ್ಲಿ ಲಾಗಿನ್ ಆಗಿದ್ರು, ಲ್ಯಾಪ್ಟಾಪ್ ಇಂದ ಲಾಗಿನ್ ಆಗ್ತಾ ಇದ್ದಾರೆ. ಒಂದು ಸ್ವಲ್ಪ ರಮೀಸ್ ಬೇಗಂ ಬಳ್ಳಾರಿ ಇದ್ದೀರಾ? ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಗುಡ್ ಈವ್ನಿಂಗ್ ಎಲ್ಲರಿಗೂ. ರಮೇಶ್ ಅವರಿಗೂ ಗುಡ್ ಈವ್ನಿಂಗ್. ಎಲ್ಲರಿಗೂ ಖುಷಿ ಆಗ್ತಾ ಇದೆ ನೋಡ್ತಾ ಇದ್ರೆ. ಪ್ರತಿ ಸಂಡೇ, ಓಕೆ, ಒಂದು ನಿಮಿಷ ಹಿಂದ್ಗಡೆ ಲೈಟ್ ನಿಮ್ ಕಣ್ಣಿಗೆ ಹೊಡಿತಾ ಇದೆಯಲ್ಲ, ಒಂದು ನಿಮಿಷ ವ್ಯವಸ್ಥೆ ಮಾಡೋಣ. ಓಕೆ, ಪ್ರತಿ ಸಂಡೇ ಜನರು ಕರೆಕ್ಟಾಗಿ ರೆಡಿಯಾಗಿ ಬಂದಿರ್ತೀರಲ್ವಾ, ಅದು ಖುಷಿ ಕೊಡ್ಸುತ್ತೆ. ಆಯ್ತಾ? ನಿಮ್ಮಲ್ಲಿ ಕಲಿಕೆ ಇಚ್ಛೆ ಇರೋದು ಅದು ಖುಷಿ ಆಗತ್ತೆ. ಹಾಗಾಗಿ ನಾವು ಪ್ರತಿ ವಾರ ಹೊಸ ಹೊಸ ಟ್ರೈನರ್ಸು, ಹೊಸ ಹೊಸ ವಿಷಯಗಳನ್ನು ತರಲಿಕ್ಕೆ ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿರುವಂತಹ ಉಷಾ ಕಿರಣ್ ಮೇಡಮ್ ಅವರು ಒಂದೆರಡು ರೆಫರೆನ್ಸ್ ಕೊಟ್ಟಿದ್ರು, ಒಂದೆರಡು ಇನ್ಫಾರ್ಮೇಶನ್ ಕೊಟ್ಟಿದ್ರು. ಹಾಗೆ ಇವತ್ತು ವಿಜಯಲಕ್ಷ್ಮಿ ಮೇಡಮ್ ಇದ್ದಾರೆ, CLI ಆಗಿ ನಮ್ಮ ವಿಜಯನಗರ ಬ್ರಾಂಚಲ್ಲಿ. ಅವರು ರೆಫರೆನ್ಸ್ ಕೊಟ್ಟರು, ಡಾಕ್ಟರ್ ನೂತನ ಮೇಡಮ್ ಅವ್ರದ್ದು. ನಾವು ಆಕ್ಚುಲಿ ನೂತನ ಮೇಡಮ್ಗೆ ಇವತ್ತಿನ ಸ್ಪೀಕರ್ ಯಾರಿದ್ದಾರೆ ಅವರನ್ನ ಒಂದು IIM ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಲ್ಲ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು. ಅದಕ್ಕೆ ದೇಶದಾದ್ಯಂತ ಮಹಿಳೆಯರು ಬಂದಿದ್ರು ಕಾರ್ಯಕ್ರಮಕ್ಕೆ. ಅವರು ಆ ಕಾರ್ಯಕ್ರಮ ಆದಮೇಲೆ ಸಾಯಂಕಾಲ ನಮ್ಮ ವಿಜಯ ಮೇಡಮು ಅಲ್ಲಿ ಅವರಿಗೆ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು, ಇನ್ಶೂರೆನ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ. ಆ ಪ್ರೋಗ್ರಾಮ್ ಹೋದಾಗ ಐ ಥಿಂಕ್ ಒಂದು ಕೆಲವಾರು ವರ್ಷಗಳ ಹಿಂದೆ ಸಿಕ್ಕಿದ್ದು. ಆವಾಗ ಆ ಕಾರ್ಯಕ್ರಮದಲ್ಲಿ ಅವ್ರಿಗೆ ಮೀಟ್ ಮಾಡಿದ್ದೆ. ಹಾಗೇನೆ ಒಂದು ವಾರದ ಮುಂಚೆ ಮಾತಾಡಿದಾಗ ಮತ್ತೆ ವಿಜಯ ಮೇಡಮ್ ಅವರು ನಮ್ಮ ಇವರಿಗೆ ಸೇರಿಸಿದ್ರು, ಯಾರು ಕನೆಕ್ಟ್ ಮಾಡಿದ್ರು ಡಾಕ್ಟರ್ ನೂತನ ಮೇಡಮ್ ಅವ್ರಿಗೆ. ಹಾಗಾದ್ರಿಂದ ಇವತ್ತಿನ ದಿವಸ ಡಾಕ್ಟರ್ ನೂತನ ಮೇಡಮ್ ಅವರಿಗೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಅವ್ರು ಮೋಸ್ಟ್ಲಿ ಜಾಯಿನ್ ಆಗ್ಲಿಕ್ಕೆ ಏನೋ ಟೆಕ್ನಿಕಲ್ ಸ್ನ್ಯಾಗ್ ಇದ್ದಿರ್ಬೋದು, 1-2 ನಿಮಿಷ ಆಗ್ಬೋದು, ತೊಂದರೆ ಏನಿಲ್ಲ. ಅಲ್ಲಿ ತನಕ ನಮ್ಮ ಕಾರ್ಯಕ್ರಮ ಉದ್ದೇಶ ಹೇಳೋಣ. ಇದು ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ಏನು ಕಾರ್ಯಕ್ರಮ ಇದೆ, ಇದು ಪ್ರತಿ ವಾರ 7ರಿಂದ 8 ಗಂಟೆ ತನಕ ಸಂಡೇ ಇರುತ್ತೆ. ಹಾಗೇನೆ ಈ ಕಾರ್ಯಕ್ರಮದ ಉದ್ದೇಶ ಒಟ್ಟಾರೆ ನಮ್ಮ ಇನ್ಶೂರೆನ್ಸ್ ಇಂಡಸ್ಟ್ರಿ, LIC ಏಜೆಂಟ್ ಯಾರಿದ್ದಾರೆ ಅಥವಾ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಯಾರಿದ್ದಾರೆ ಅವರ ಒಟ್ಟಾರೆ ಏಳಿಗೆಗಾಗಿ ನಾವು ಒಬ್ಬರಿಂದ ಒಬ್ಬರು ಪರಸ್ಪರ ಕಲಿಬಹುದಾ ಅನ್ನೋ ಒಂದು ವಿಚಾರಕ್ಕಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಹೋದ ವಾರ ಒಬ್ರು SBA ಇಲ್ಲಿ ಝೋನಲ್ ಟಾಪರ್ ಆಗಿರುವಂತಹ ಅಜಯ್ ಕುಮಾರ್ ಅವರು ಯುಲಿಪ್ ಬಗ್ಗೆ ಹೇಳ್ಕೊಟ್ರು. ಅದ್ರ ಹಿಂದಿನ ವಾರ ಶಶಿಕಲಾ ಮೇಡಮ್ ಅವರು ಹೇಗೆ ನಾವು ರಿಜೆಕ್ಷನ್ ಅನ್ನ ರಿಜೆಕ್ಟ್ ಮಾಡಬೇಕು ಅನ್ನೋದು ಕಲಿಸ್ಕೊಟ್ರು. ಹಾಗೇನೆ ಪ್ರತಿ ವಾರ ಹೊಸ ಹೊಸ ವಿಷಯ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ನಾನು ಯಾರ ಹತ್ರ ಮಾತಾಡ್ತಿದ್ದೆ, ಚಾರ್ಟರ್ಡ್ ಅಕೌಂಟೆಂಟ್ ಒಬ್ರು ಬಂದು ಹೇಳ್ತಾ ಇದ್ರು, ಟ್ಯಾಕ್ಸ್ ಲಾಸು ಅದರಿಂದ ಹೆಂಗೆ ಉಪಯೋಗ ಪಡ್ಕೋಬೇಕು ಅದ್ರ ಬಗ್ಗೆ ಹೇಳುವವರಿದ್ದಾರೆ. ಹಾಗೇನೆ ಇನ್ನು ಬರುವ ದಿವಸಗಳಲ್ಲಿ ಈ ಯಾವುದು ಮ್ಯೂಚುವಲ್ ಫಂಡ್, ಅಲ್ಲಿಂದ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆಯಲ್ವಾ. ಹಾಗಾಗಿ ಓವರ್ ಆಲ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಏನೋ, ಒಟ್ಟಾರೆ ಆರ್ಥಿಕ ವ್ಯವಸ್ಥೆಯ ಪ್ಲಾನಿಂಗ್ ಅನ್ನ ಯಾರು ಮಾಡ್ಕೋಬೇಕು, ಹೆಂಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸೆಷನ್ ಇಡೋದು. ಹಾಗೆ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು, ಅದರದ್ದು ಮಹತ್ವ ಏನು. ಹಾಗಾಗಿ ನಿಮಗೆ ಒಟ್ಟಾರೆ ಫೈನಾನ್ಷಿಯಲ್ ಇಂಡಸ್ಟ್ರಿಯಲ್ಲಿ ಯಾವ್ದ್ಯಾವ ಟೂಲ್ಸ್ ಇದೆ, ಯಾವ್ದ್ಯಾವ ಟೆಕ್ನಿಕ್ಸ್ ಇದೆ, ಅದ್ರ ಬಗ್ಗೆ ಒಟ್ಟಾರೆ ಒಂದು ಸಮಂಜಸವಾದ ವಿಚಾರವನ್ನು ಇಟ್ಟು ಇನ್ಶೂರೆನ್ಸ್ ನಂತರ ಓಕೆ, ಥ್ಯಾಂಕ್ ಯು ಮೇಡಮ್. ನೂತನ ಮೇಡಮ್ ಜಾಯ್ನ್ ಆಗಿದ್ದಾರೆ. ಅವರಿಗೆ ಪ್ಯಾನಲಿಸ್ಟ್ ಮಾಡ್ತಾ ಇದ್ದೀನಿ. ಮೇಡಮ್ ನಿಮ್ಗೆ ಲಿಂಕ್ ಕಳಿಸಿದ್ದೀನಿ, ಪ್ಯಾನಲಿಸ್ಟ್ಗೆ ಎಕ್ಸೆಪ್ಟ್ ಮಾಡಿ. ಓಕೆ, ವೆರಿ ಗುಡ್, ಅವ್ರು ಜಾಯ್ನ್ ಆಗಿದ್ದಾರೆ. ಸೊ ಹಾಗಾಗಿ ಈಗ ಇದನ್ನ ಮುಗಿಸ್ಬಿಟ್ಟು ನೂತನ ಮೇಡಮ್ ಪರಿಚಯ ಮಾಡೋಣ. ಹೀಗಾಗಿ ನಾವು ಬೇರೆ ಬೇರೆ ಕಾರ್ಯಕ್ರಮ ಒಟ್ಟಾರೆ ನಿಮ್ಮ ಏಳಿಗೆಗಾಗಿ ಪ್ರಯತ್ನ ಪಡ್ತಾ ಇದ್ದೀವಿ. ಆಯ್ತಾ? ಹಾಗೇನೆ ಇವತ್ತಿನ ದಿವಸ ನೂತನ ಮೇಡಮ್ ಅವರಿಗೆ ಎಲ್ಲರೂ ವೆಲ್ಕಮ್ ನೂತನ ಮೇಡಮ್, ಡಾಕ್ಟರ್ ನೂತನ್ ಅಂತ ಹೇಳಿ ನೀವು ಟೈಪ್ ಮಾಡ್ಬೋದಾ ಪ್ಲೀಸ್? ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಇರುವವರು ಕರ್ನಾಟಕದಾದ್ಯಂತ ಇರುವಂಥ LIC ಯಲ್ಲಿರುವಂಥ ಏಜೆಂಟ್ ಆಗಿರ್ಬೋದು ಅಥವಾ CLI ಆಗಿರ್ಬೋದು, ಡೆವಲಪ್ಮೆಂಟ್ ಆಫೀಸರ್. CLI ಮತ್ತು ಡೆವಲಪ್ಮೆಂಟ್ ಆಫೀಸರ್ ಆ್ಯಕ್ಚುಲಿ ಏಜೆಂಟಿಗೆ ರಿಕ್ರೂಟ್ ಮಾಡ್ತಾರೆ, ಅವರಿಗೆ ಸಪೋರ್ಟ್ ಮಾಡ್ತಾರೆ. ಹಾಗೇನೆ ಕೆಲವೊಬ್ರು ಡೆವಲಪ್ಮೆಂಟ್ ಆಫೀಸರ್ಸು ಅದರಲ್ಲಿ ಒಳ್ಳೆ ಪರ್ಫಾರ್ಮಿಂಗ್ ಡೆವಲಪ್ಮೆಂಟ್ ಆಫೀಸರ್ SBA ಅಂತ ಹೇಳ್ತಾರೆ. ಕೆಲವೊಬ್ರು SBAs ಜಾಯ್ನ್ ಆಗಿದ್ದಾರೆ ಇವತ್ತಿನ ದಿವಸ. ಅವರು ಒಟ್ಟಾರೆ ಫೈನಾನ್ಷಿಯಲ್ ಇಂಡಸ್ಟ್ರಿಯಲ್ಲಿ ಇನ್ಶೂರೆನ್ಸ್ ಜೊತೆಗೆ
ಹೆಚ್ಚಿನ ಜನ LIC ಏಜೆಂಟ್ ಇದ್ದಾರೆ. ಅದರೊಟ್ಟಿಗೆ ಕೆಲವೊಬ್ರು ಹೆಲ್ತ್ ಇನ್ಶೂರೆನ್ಸು ಬೇರೆ ಪ್ರಾಡಕ್ಟು ಮಾಡ್ತಾ ಇರ್ಬೋದು. ಹಾಗಾಗಿ ಅವ್ರಿಗೆಲ್ಲರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮ ಅವ್ರಿಗೆ ಉಪಯೋಗ ಆಗುವಂತೆ ನಡೆಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಅಂದ ಹಾಗೆ ಮೇಡಮ್ ಅವ್ರಿಗೆ ನಾನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ನೂತನ ಮೇಡಮ್ ಅವರು ಕಳೆದ ಕೆಲವಾರು ವರ್ಷಗಳಿಂದ ಈ ಇಂಡಸ್ಟ್ರಿ ಯಾವುದು ನಮ್ಮ ಏನಂತೀರಿ ಮಾನಸಿಕವಾಗಿ ಅಥವಾ ಸೈಕಾಲಜಿ ಸ್ಪೇಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರದ್ದೇ ಆದ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ. ಹಾಗೆ ಇವರು ಮುಂಚಿತವಾಗಿ ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡಿದವರು. ಇವರ ಆರ್ಗನೈಸೇಷನ್ ಹೆಸರು ರೈಟ್ ಸ್ಟ್ರೋಕ್ಸ್ ರೈಟ್ ಥಾಟ್ಸ್. ಅಂದರೆ ನಮ್ಮ ವಿಚಾರವನ್ನು ಬದಲಾಯಿಸಬೇಕಾದ್ರೆ ನಾವು ಕೈ ಬರವಣಿಗೆಯಿಂದ ಬರೆಯೋದ್ರಿಂದ ನಮ್ಮ ವಿಚಾರ ಹೇಗೆ ಬದಲಾಯಿಸ್ಬೋದು ಅನ್ನುವುದಕ್ಕಾಗಿ ಒಂದು ಸಮಗ್ರ ಹೋಲಿಸ್ಟಿಕ್ ಸಂಶೋಧನಾ ಕೇಂದ್ರ, ಅದರಲ್ಲಿ ಗ್ರಾಫಾಲಜಿಸ್ಟ್ ಹಾಗೂ ಸಲಹೆಗಾರರಾಗಿದ್ದಾರೆ. ಆಮೇಲೆ ಈ ಕೇಂದ್ರವು ಜಗತ್ತಿನಾದ್ಯಂತ ತಮ್ಮ ಸೇವೆ ನೀಡ್ತಾ ಇದೆ. ಅವರು ಮೊದಲು ಹೇಳ್ದಂಗೆ ಕೆನರಾ ಬ್ಯಾಂಕಲ್ಲಿದ್ದರು. ಈಗ ವಿವಿಧ ಸಂಸ್ಥೆಗಳು, ಆಸ್ಪತ್ರೆಗಳು, ಶಿಕ್ಷಣ ಸಂಸ್ಥೆಗಳು ಇದರಲ್ಲಿ ಮನೋವಿಜ್ಞಾನದ ವಿಷಯದ ಬಗ್ಗೆ ಸಂಶೋಧನೆ ನಡೆಸ್ತಾ ಇದ್ದಾರೆ. ಇವರು ಮೂಲತಃ ವಾಣಿಜ್ಯ ಪದವೀಧರರು ಹಾಗೂ ಕಂಪನಿ ನಿರ್ದೇಶಕರು. ಅಂತಾರಾಷ್ಟ್ರೀಯವಾಗಿ ಪ್ರಾಮಾಣೀಕೃತ ಗ್ರಾಫೋ ಅನಾಲಿಟಿಕಲ್ ಥೆರಪಿಸ್ಟ್. ಅಂದರೆ ಕೆಲವೊಂದು ಹೆಲ್ತ್ ಚಾಲೆಂಜಸ್ ಏನಿದೆ ಗ್ರಾಫಾಲಜಿಯ ಮುಖಾಂತರ ಅದನ್ನು ನಿವಾರಣೆ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಕೌನ್ಸಿಲಿಂಗ್ನಲ್ಲಿ ಡಿಪ್ಲೊಮಾ ಪಡೆದಿದ್ದಾರೆ. ವಿವಿಧ ಹೀಲಿಂಗ್ ವಿಧಾನಗಳಲ್ಲಿ ಪ್ರಮಾಣ ಪತ್ರ ಹೊಂದಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಡಾಕ್ಟರೇಟ್ ಹಾಗೂ ಪ್ರಾಧ್ಯಾಪಕ ಪದವಿಯನ್ನು ಪಡೆದಿದ್ದಾರೆ. ಹಾಗೂ ಹಸ್ತಾಕ್ಷರದಲ್ಲಿ ಆರೋಗ್ಯ ಈ ಕ್ಷೇತ್ರದಲ್ಲಿ ಸಾಕಷ್ಟು ರಿಸರ್ಚ್ ಮಾಡಿದ್ದಾರೆ. ಇವರು ಅಂತಾರಾಷ್ಟ್ರೀಯ ಮಹಿಳಾ ವಿಜ್ಞಾನ ಕಾಂಗ್ರೆಸ್ನಲ್ಲಿ ಸಂಶೋಧನಾ ಲೇಖನಗಳನ್ನು ಮಂಡಿಸಿದ್ದಾರೆ. ಹಾಗೂ ಉತ್ತಮ ಲೇಖನ ಪ್ರಶಸ್ತಿ, ವುಮನ್ ಸೈಂಟಿಸ್ಟ್, ರೆಕ್ಸ್ ಕರ್ಮವೀರ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇವರು ಹಸ್ತಾಕ್ಷರ ಮತ್ತು ಸಹಿ ಬದಲಾವಣೆ ಮೂಲಕ ವ್ಯಕ್ತಿಗಳಲ್ಲಿ ವಿವಿಧವಾದ ವ್ಯಕ್ತಿತ್ವ ಲಕ್ಷಣಗಳನ್ನು ಸುಧಾರಿಸಲು ಸಹಾಯ ಮಾಡ್ತಾರೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ದಯವಿಟ್ಟು ಬೇರೆ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ನಾವೆಲ್ಲ ಇಲ್ಲೇ ಗಮನ ಕೊಡೋಣ. ಹಾಗಾಗಿ ಈ ಕಾರ್ಯಕ್ರಮದ ಸಂಪೂರ್ಣ ಉಪಯೋಗ ತಗೊಳ್ಳೋಣ ಅಂತ ಹೇಳ್ತಾ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಮೇಡಮ್, ನಿಮಗೆ ನಾನು ಶೇರಿಂಗ್ ರೈಟ್ಸ್ ಕೊಡಬೇಕು. ಒಂದೇ ನಿಮಿಷ. ಓಕೆ, ಪ್ಯಾನಲಿಸ್ಟ್. ಓಕೆ, ನಿಮಗೆ ಶೇರಿಂಗ್ ರೈಟ್ಸ್ ಕೊಡ್ತಾ ಇದ್ದೀನಿ. ಯು ಬಿಕಮ್ ನೌ co-host. ಎಸ್ ಮೇಡಮ್, ಪ್ಲೀಸ್ ಕನ್ಫರ್ಮ್. ಆಮೇಲೆ ನೀವು ಸ್ಲೈಡ್ ಶೇರ್ ಮಾಡ್ಬೋದು ಮೇಡಮ್. ಓವರ್ ಟು ಯು. ಓಕೆ, ಧನ್ಯವಾದಗಳು ಸತೀಶ್ ಅವರೇ. ಈ ಅವಕಾಶಕ್ಕೆ ಹಾಗೂ ನನ್ನ ಉದ್ದೇಶವೇ ಈ ಗ್ರಫಾಲಜಿ ಅನ್ನೋದು, ಈ ಬರವಣಿಗೆ ಅನ್ನೋದು ಸಾಯುತ್ತಿರುವ ಈ ಕಾಲದಲ್ಲಿ ಯಾಕೆ ಅವಶ್ಯ ಅನ್ನೋದನ್ನ ಪ್ರಪಂಚಕ್ಕೆ ತಿಳಿಸೋದೇ ನನ್ನ ಉದ್ದೇಶ. ಅದಕ್ಕೆ ಈ ಅವಕಾಶ ಸಿಕ್ಕಿದೆ ಅಂದ್ರೆ ಖುಷಿ ಆಗ್ತಿದೆ. ಎಲ್ಲಾ ಕಡೆ ರೀಚ್ ಔಟ್ ಆದ್ರೆ ರಿಯಲಿ ಗುಡ್, ಅದು ಒಳ್ಳೇದು. ಸೊ ಈಗ ನಾನು ಸ್ಲೈಡ್ ಶೇರ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಇದ್ರ ಬಗ್ಗೆ, ಅಂದ್ರೆ ಎಲ್ರಿಗೂ ಕ್ವಶನ್ ಇರುತ್ತೆ, ಬರಹದಿಂದ ಏನು ಗೊತ್ತಾಗತ್ತೆ, ಏನದು ಬರವಣಿಗೆ ಅಂದ್ರೆ ಏನು ಅನ್ನೋದು. ಇದು ಎಸ್ಟ್ರಾಲಜಿ ಅಲ್ಲ, ಭವಿಷ್ಯ ಅಲ್ಲ. ಬರವಣಿಗೆಯಲ್ಲಿ ನಿಮ್ಮ ಬಗ್ಗೆ ಅಂದ್ರೆ ನಿಮ್ಮ ಪರ್ಸನಾಲಿಟಿ ಬಗ್ಗೆ ಗೊತ್ತಾಗುವಂಥದ್ದು. ಮೋರ್ ದೆನ್ 300 ಅಂದ್ರೆ 300ಕ್ಕಿಂತನೂ ಹೆಚ್ಚು ಪರ್ಸನಾಲಿಟಿ ಟ್ರೇಟ್ಸ್ ನಾವು ಕೈ ಬರಹದಲ್ಲಿ ಕಂಡುಹಿಡಿಬಹುದು. ಲ್ಯಾಟಿನ್ ಬೇಸ್ಡ್ ಸ್ಕ್ರಿಪ್ಟ್ ಅಂದ್ರೆ ಈಗ ಇಂಗ್ಲಿಷ್ ಅಂತ ಏನಿದೆಯೋ ಅದರಲ್ಲಿ ಜಾಸ್ತಿ ರಿಸರ್ಚ್ ಆಗಿದೆ. ನಮ್ದು ಅಂದ್ರೆ ಕನ್ನಡ, ಇಲ್ಲಿ ವರ್ನಾಕ್ಯುಲರ್ ಲ್ಯಾಂಗ್ವೇಜಿನ ಬರವಣಿಗೆ ಮೇಲೆ ಅಷ್ಟೊಂದು ಆಗಿಲ್ಲ, ಆದ್ರೆ ಸ್ವಲ್ಪ ಮಟ್ಟಿಗೆ ಮಾಡಬಹುದು. ಬಟ್ ಇಂಗ್ಲಿಷ್ ಲ್ಯಾಟಿನ್ ಬೇಸ್ ಸ್ಕ್ರಿಪ್ಟ್ ಯಾವ್ದಿದೆಯೋ ಅದರಲ್ಲಿ ತುಂಬಾ ರಿಸರ್ಚ್ ಆಗಿದೆ. ಸೊ ಪರ್ಸನಾಲಿಟಿ ಕೈಬರದಿಂದ ಗೊತ್ತಾಗೋದಲ್ಲದೆ ಅದನ್ನು ಬದಲಾಯಿಸಿದ್ರೆ ನಮ್ಮ ಪರ್ಸನಾಲಿಟಿಯನ್ನು ಬದಲಾಯಿಸಬಹುದು ಅನ್ನೋದು ಅದು ಥೆರಪಿ ಪಾರ್ಟ್. ಓಕೆ, ಸೊ ಪರ್ಸನಾಲಿಟಿ ಅಂದ್ರೆ ಏನು? ಈಗ ಬರಹ ಅಂದ್ರೆ ಏನು? ಇನ್ನು ಒಂದು ಇಡೀ ಕ್ಲಾಸಿಗೆ ಒಬ್ರು ಟೀಚರ್ ಒಂದೇ ತರ ಹೇಳ್ಕೊಟ್ಟಿರ್ತಾರೆ, ಅವರು ಒಬ್ಬೊಬ್ಬರಿಗೆ ಒಂದೊಂದ್ ತರ ಅಂತ ಹೇಳಿರಲ್ಲ. ಆದ್ರೂ ನಿಮ್ದು ಯಾರ ಹ್ಯಾಂಡ್ ರೈಟಿಂಗು ಒಂದೇ ತರ ಇರೋದಿಲ್ಲ. ಯಾಕೆ? ಅದು ಕಂಪ್ಯೂಟರ್ ಪ್ರಿಂಟ್ಔಟ್ ತರ ಒಂದೇ ತರ ಬರ್ಬೇಕಾಗಿತ್ತಲ್ಲ. ಒಬ್ಬರೇ ಟೀಚರ್ ಒಂದೇ ತರ ಹೇಳ್ಕೊಟ್ಟಿದ್ದಾರೆ ಅಂದ್ಮೇಲೆ ಯಾಕೆ ಆ ತರ ಇಲ್ಲ? ಯಾಕಂದ್ರೆ ನಿಮ್ಮ ಸ್ವಭಾವ ಯಾವ ತರ ಇದೆಯೋ ಅದೇ ತರ ನಿಮ್ಮ ರೈಟಿಂಗ್, ನಿಮ್ಮ ಬರವಣಿಗೆ ಬರುತ್ತೆ.
ಇನ್ನು ಬರೆಯೋದು ಯಾಕೆ ಅವಶ್ಯಕ ಅನ್ನೋದೇ ಈಗ ಪ್ರಶ್ನೆ. ಈಗೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಕೀಬೋರ್ಡ್, ಕಂಪ್ಯೂಟರ್, ಮೊಬೈಲ್ ಇರ್ತಾ ಬರವಣಿಗೆ ಯಾಕೆ ಅನ್ನೋದು. ಈ ಮೆದುಳನ್ನ ಓಪನ್ ಮಾಡಿ ನಿಮ್ಗೆ ಏನು ಹಾಕೋದಕ್ಕಾಗಲ್ಲ. ಇದಕ್ಕಿರೋ ಸ್ವಿಚ್ ಪಾಯಿಂಟ್, ಈಗ ಫ್ಯಾನ್ ಟ್ಯೂಬ್ಲೈಟ್ ಎಲ್ಲೋ ಇರುತ್ತೆ, ಅದಕ್ಕೊಂದು ಸ್ವಿಚ್ ಅಂತ ಬೇರೆಲ್ಲೋ ಇರುತ್ತೆ. ಅದೇ ತರ ಇದಕ್ಕಿರೋ ಸ್ವಿಚ್ ಪಾಯಿಂಟ್ ನಿಮ್ಮ ಹೆಬ್ಬೆರಳಿನ ತುದಿ, ಟಿಪ್ ಆಫ್ ಯುವರ್ ಥಮ್. ನಿಮ್ಗೆ ಆಕ್ಯುಪ್ರೆಷರ್ ಯಾರಿಗಾದ್ರೂ ಗೊತ್ತಿದ್ರೆ ಇದು ಬ್ರೈನ್ ಅಂದ್ರೆ ನಿಮ್ಮ ಮೆದುಳನ್ನ ರೆಪ್ರೆಸೆಂಟ್ ಮಾಡುತ್ತೆ, ಟಿಪ್ ಆಫ್ ಯುವರ್ ಥಮ್. ಸೊ ನಾವು ಬರೆಯುವಾಗ ಅದನ್ನ ಇಟ್ಕೊಳ್ತೀವಿ, ಪ್ರೆಸ್ ಮಾಡ್ತೀವಿ ಈ ತರ. ಸೊ ಅದನ್ನ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಟಿಪ್ ಆಫ್ ಯುವರ್ ಥಮ್ ಆಕ್ಟಿವೇಟ್ ಆಗುತ್ತೆ. ಅದು ಬ್ರೈನ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ಇಟ್ ಇಸ್ ಸ್ಟಿಮ್ಯುಲೇಟಿಂಗ್, ಅಂದ್ರೆ ಇಟ್ಸ್ ಎ ಸ್ವಿಚ್ ಪಾಯಿಂಟ್ ಟು ಯುವರ್ ಬ್ರೈನ್. ಸೊ ಬರಹಗಾರರನ್ನ ನೋಡಿ, ಅವರು ತುಂಬಾ ವರ್ಷ ಬದುಕಿರ್ತಾರೆ. ನೀವು ಬರಹ ಪೊಯೆಟ್ಸ್, ಕಯ್ಯಾರ ಕಿಂಜಣ್ಣರೈ 102 years, ವೆಂಕಟ ಸುಬ್ಬಯ್ಯ 108 years, ಇವರು ಖುಷ್ವಂತ್ ಸಿಂಗ್, ಹಿ ಹ್ಯಾಡ್ ಆಲ್ ದ ಬ್ಯಾಡ್ ಹ್ಯಾಬಿಟ್ಸ್, ಬಟ್ 99 ವರ್ಷ ಬದುಕಿದ್ರು. ಸೊ ಅವ್ರಿಗೆ ಯಾಕೆ ಅಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಡಿಮೆನ್ಷಿಯಾ ಇಲ್ಲ? ಯಾಕಂದ್ರೆ ಅವರು ಬರಿತಾ ಇರೋದ್ರಿಂದ ಇದು ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ. ಇನ್ನು ಬರೆಯದೇ ಇರೋರು, ಅನಕ್ಷರಸ್ಥರು, ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಯಾವ್ದಾದ್ರು ಅಭ್ಯಾಸ ಇರಬಹುದು, ರಂಗೋಲಿ, ಕ್ರೋಶ, ನಿಟ್ಟಿಂಗ್, ಪೀಲಿಂಗ್ ಸಮಥಿಂಗ್, ಅಂದ್ರೆ ಸಿಪ್ಪೆ ತೆಗೆಯೋದು, ಬತ್ತಿ ಮಾಡೋರು, ಆಮೇಲೆ ಬರಿತಾ ಇರೋರು, ದೇವ್ರ ನಾಮ ಕೋಟಿ ಸಲ ಬರಿತಾ ಇರೋರು, ಜಪಮಾಲೆ ತಿರುಗಿಸ್ತಾ ಇರೋರು, ಅವರೆಲ್ಲ ಹೆಲ್ದಿ ಆಗಿರ್ತಾರೆ. ಸೊ ಈ ಪಾಯಿಂಟ್ ಅನ್ನ ಆಕ್ಟಿವೇಟ್ ಮಾಡಬೇಕು. ಸೊ ಅದ್ ಮಾಡಿದ್ರೆ ಸಾಕಲ್ಲ. ಬರೆಯೋದು ಯಾಕೆ ಅಂದ್ರೆ, ಬರೆಯುವಾಗ ನಿಮ್ಗೆ ಸಮ್ ಥಾಟ್ಸ್ ಇರುತ್ತೆ. ಅಂದ್ರೆ ಈ ತರ ಅಫರ್ಮೇಶನ್ ಬರಿಬಹುದು, ಒಳ್ಳೆ ವಿಷಯಗಳನ್ನ ಬರಿಬಹುದು, ದೇವ್ರ ನಾಮ ಬರಿಬಹುದು. ಸೊ ಬರೆಯೋ ಅಭ್ಯಾಸ ಇಟ್ಕೊಂಡ್ರೆ ಅದು ನಿಮ್ಮ ಬ್ರೈನಿಗೆ, ಅಂದ್ರೆ ನಿಮ್ಮ ಮನಸ್ಸಿಗೆ ಆಹಾರ. ನೀವು ದೇಹಕ್ಕೆ ಆಹಾರ ದಿನ ತಿಂತಿರಲ್ಲ, ಅದೇ ತರ ಇದನ್ನ ಹೆಲ್ದಿಯಾಗಿ ಇಡೋದಕ್ಕೆ ಇರೋ ಆಹಾರ ಬರವಣಿಗೆ. ಸೊ ಬರೆಯೋ ಅಭ್ಯಾಸ ದಿನ ಮಾಡ್ಕೊಳ್ಬೇಕು. ದಿನಕ್ಕಿಷ್ಟು ಹೊತ್ತು ಏನ್ ಬರೆಯೋದು, ಹೇಗ್ ಬರೆಯೋದು ಅನ್ನೋದಕ್ಕೆ ಗೈಡ್ಲೈನ್ಸ್ ಇರುತ್ತೆ, ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಇರುತ್ತೆ. ನಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಪೆನ್ ಯಾವ ತರ, ಈಗ ಎಲ್ಲೋ ಪೆನ್ ಹಿಡಿದ್ರೆ ಪ್ರಯೋಜನ ಇಲ್ಲ, ಟಿಪ್ಪಿಗೆ ಬರ್ಬೇಕದು. ಸೊ ಈ ತರ ಅದನ್ನೆಲ್ಲ ಹೇಳೋವಂಥದ್ದು ಆ ಚಾನಲ್ ಅಲ್ಲಿ ಇದೆ, ಅದನ್ನ ನೀವು ನೋಡ್ಬೋದು. ಬಟ್ ಇವತ್ತು ವಿಷಯ ಏನಂದ್ರೆ, ನೀವೆಲ್ಲರೂ LIC ಏಜೆಂಟ್, ಬೇರೆ ಬೇರೆ ತರದ್ದು ಪೊಸಿಷನ್ ಅಲ್ಲಿ ಇರೋರು. ಸೊ ನಿಮ್ಗೆ ನಿಮ್ಮ ಪರ್ಸನಲ್ ಲೈಫಿಗೆ ಅಗತ್ಯ ಇರೋ ಅಂತ ವಿಷಯಗಳು ಏನು? ಈಗ ಗ್ರೋತ್, ನಿಮ್ಗೆ ಬೇಕಾಗಿರೋದು ಗ್ರೋತ್ ಅಥವಾ ಸಕ್ಸೆಸ್. ಸೊ ನಾರ್ಮಲಿ ನಮ್ದು ಪ್ರೋಗ್ರಾಮ್ ಕೀ ಟು ಸಕ್ಸೆಸ್ ಅಂತ ಹೇಳ್ತೀವಿ. ಅಂದ್ರೆ ಸಕ್ಸಸ್ಸಿಗೆ ಬೇಕಾಗಿರೋ ಕೀ ಯಾವುದು ಅನ್ನೋದು. ಸೊ ಇಲ್ಲಿ ನಿಮ್ಗೆ ಆದ್ರೆ ನೀವು ಸಕ್ಸಸ್ಸಿಗೆ ಇರಬೇಕಾದ ಪರ್ಸನಾಲಿಟಿ ಟ್ರೇಟ್ಸ್ ಯಾವುದು, ಅಂದ್ರೆ ಯಾವ ಇದು ನಿಮ್ಮಲ್ಲಿ ಇದ್ರೆ ಸಕ್ಸೆಸ್ ಅಂತ ಹೇಳ್ತೀರಾ ಅಂತ ಕೆಲವರಾದ್ರೂ ಹೇಳಿ ನೋಡೋಣ. ಅದು ನಾನು ಲಿಸ್ಟ್ ಮಾಡಿರ್ಕೊಂಡಿದ್ದಕ್ಕೆ ಮ್ಯಾಚ್ ಆಗತ್ತಾ ನೋಡೋಣ. ಎಲ್ಲರೂ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದಾ? ಯಾಕಂದ್ರೆ ಅವ್ರು ಮಾತಾಡಿದ್ ನಿಮ್ಗೆ ಕೇಳಿಸಲ್ಲ ಮೇಡಮ್. ಯಾಕಂದ್ರೆ ದಿಸ್ ವೆಬಿನಾರ್ ಆಗಿದ್ರಿಂದ ಚಾಟ್ ಬಾಕ್ಸ್ ಅಲ್ಲಿ ಮಾತ್ರ ಮೆಸೇಜ್ ಹಾಕ್ಲಿಕ್ಕೆ ಆಗತ್ತೆ. ಚಾಟ್ ಬಾಕ್ಸ್ ಅಲ್ಲಿ ಬಂದಿದ್ದನ್ನ ನಾನು ನಿಮ್ಗೆ ಹೇಳ್ತೇನೆ ಮೇಡಮ್. ಓಕೆ, ಸರಿ. ರೆಗ್ಯುಲರ್ ಪ್ರಾಕ್ಟೀಸ್ ಆಫ್ ಲರ್ನಿಂಗ್. ಓಕೆ, ಇಂದಿರಾ ಮೇಡಮ್ ಹೇಳ್ತಾ ಇದ್ದಾರೆ. ಓಕೆ, ಕನ್ಸಿಸ್ಟೆನ್ಸಿ. ಓಕೆ, ಉಷಾ ಕಿರಣ್ ಮೇಡಮ್ ಹೇಳ್ತಾ ಇದ್ದಾರೆ. ನಿಮ್ಗೇನು ಉಳಿದವ್ರಿಗೆ ಏನ್ ಅನ್ಸುತ್ತೆ? ನಿಮ್ಗೆ ಅನ್ಸಿದ್ದನ್ನ ಬರ್ದ್ಬಿಡಿ. ಓಕೆ, ಇನ್ನೆಲ್ಲ ಯೋಚನೆ ಮಾಡ್ತಾ ಇದ್ದಾರ ಅಂತ. ಇನ್ ಕೆಲವರು ಡೆವಲಪ್ಮೆಂಟ್ ಆಫೀಸರ್ ಫೋನ್ ಮಾಡ್ತಾ ಇದ್ದಾರೆ ಅಂತ. ಹಿಂಗ್ ಪ್ರಶ್ನೆ ಇದೆ, ಉತ್ತರ ಹೇಳಿ ಅಂತ. ಓಕೆ, ಮೆಮರಿ ಪವರ್ ಜಾಸ್ತಿ ಆಗುತ್ತೆ. ವೆರಿ ಗುಡ್. ಪಾಸಿಟಿವ್ ಆಟಿಟ್ಯೂಡ್ ಬರುತ್ತೆ, ಪ್ರಾಕ್ಟೀಸ್ ಆಗುತ್ತೆ, ನೆನಪಿರುತ್ತೆ. ವೆರಿ ಗುಡ್, ವೆರಿ ಗುಡ್. ಓಕೆ, ನಾನ್ ಕೇಳ್ತಾ ಇರೋದು ಬರವಣಿಗೆಯಿಂದ ಅಲ್ಲ, ನಾನ್ ಕೇಳ್ತಾ ಇರೋದು ಸಮ್ ಆಫ್ ದ ವರ್ಡ್ಸ್ ಹಸ್ ಕಮ್ ಮೇಡಮ್. ಓವರ್ ಟು ಯು. ಜನರಲಿ ನಿಮ್ಗೆ ಲೈಫ್ ಅಲ್ಲಿ ಸಕ್ಸೆಸ್ ಅಂದ್ರೆ ಅದಕ್ಕೆ ಬೇಕಾಗಿರೋ ಕ್ವಾಲಿಟೀಸ್ ಏನು ಅನ್ನೋದು. ಜನರಲಿ ಹ್ಯಾಂಡ್ ರೈಟಿಂಗ್ ಇಂದ ಅಂತಲ್ಲ, ಜನರಲಿ ನಿಮ್ಗೆ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಯಾವ್ಯಾವ ಕ್ವಾಲಿಟೀಸ್ ಇರ್ಬೇಕು ಅಂತ ನೀವ್ ಅನ್ಕೊಳ್ತೀರಾ? ಫೋಕಸ್, ಆಕ್ಷನ್, ಫಾಲೋ ಅಪ್, ಪ್ರಾಂಪ್ಟ್ನೆಸ್, ಹಾರ್ಡ್ ವರ್ಕ್. ಓಕೆ, ಶಿಕ್ಷಣ ಬೇಕು, ನಾಲೆಜ್.
ಓಕೆ ಓಕೆ ಆಟಿಟ್ಯೂಡ್ ಇರಬೇಕು. ಟೈಮ್ ಕೀಪ್ ಅಪ್. ಮೈಂಡ್ ಬಾಡಿ ಹೆಲ್ತಿ ಮೈಂಡ್ ಎಫರ್ಟ್ಸ್ ಡೈಲಿ ವರ್ಕ್. ಓಕೆ. ಪರ್ಸನ್ ಟು ಪರ್ಸನ್ ಸಕ್ಸಸ್ ಇಸ್ ಡಿಫರೆಂಟ್. ಓಕೆ. ಹಾರ್ಡ್ ವರ್ಕ್ ಎಫರ್ಟ್ ಲಕ್ ಇಂಟ್ರೆಸ್ಟಿಂಗ್. ಓಕೆ. ಓಕೆ, ಇವಾಗ ನಾನು ಲಿಸ್ಟ್ ಅನ್ನ ತೋರಿಸ್ತೀನಿ, ಅದಕ್ಕೆ ನೀವು ಮ್ಯಾಚ್ ಆಗ್ತೀರಾ, ಒಪ್ಕೊಳ್ತೀರಾ ನೋಡೋಣ. ಓಕೆ, ಇವಾಗ ನಾನ್ ಲಿಸ್ಟ್ ಮಾಡ್ಕೊಂಡಿರೋದು ಮೇಜರ್ ಪರ್ಸಿಸ್ಟೆನ್ಸ್ ಅಂಡ್ ಡಿಟರ್ಮಿನೇಷನ್, ಅಂದ್ರೆ ಹಿಡಿದ ಕೆಲಸ ಮಾಡಬೇಕು ಅನ್ನೋದು. ಸೊ ಕನ್ಸಿಸ್ಟೆನ್ಸಿ ಅಂತ ಯಾರು ಹೇಳಿದ್ರು, ಸೊ ಅದೇ ತರ ಪರ್ಸಿಸ್ಟೆನ್ಸ್, ಏನ್ ಮಾಡಿದ್ರು ಏನ್ ಅಡ್ಡ ಬಂದ್ರು ಬಿಡೋದಿಲ್ಲ, ಮಾಡ್ತೀನಿ ಅನ್ನೋದು. ಸೊ ಆಮೇಲೆ ಮೆಮರಿ, ಫೋಕಸ್, ಕಾನ್ಸಂಟ್ರೇಷನ್. ಸೊ ಸ್ಟೂಡೆಂಟ್ಸಿಗಾದ್ರೆ ಜಾಸ್ತಿ ಬೇಕು, ಬೇರೆಯವ್ರು ಯಾವುದೇ ಕೆಲಸ ಮಾಡಿದ್ರು ಅಲ್ಲಿಗೆ ಫೋಕಸ್ ಕಾನ್ಸಂಟ್ರೇಷನ್ ಇರಬೇಕು. ಆಮೇಲೆ ಕಮ್ಯುನಿಕೇಶನ್ ಸ್ಕಿಲ್ಸ್, ಡೆಫಿನೆಟ್ಲಿ ನಾನ್ ನಿಮ್ಮಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಏಜೆಂಟ್ ಅಂದ್ರೆ ಇದು ತುಂಬಾ ಸ್ಟ್ರಾಂಗ್ ಆಗಿ ನಿಮ್ಗೆ ಇರ್ಬೇಕು ಅಲ್ವಾ. ದೆನ್ ಹೈ ಸೆಲ್ಫ್ ಎಸ್ಟೀಮ್ ಅಂಡ್ ಕಾನ್ಫಿಡೆನ್ಸ್, ಅಂದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ನಿಮ್ದು ಗುರಿ ತುಂಬಾ ಹೈ ಇರ್ಬೇಕಾಗುತ್ತೆ, ಗೋಲ್ ಮತ್ತೆ ಕಾನ್ಫಿಡೆನ್ಸ್. ಇನ್ನೊಂದು ಡಿಸಿಪ್ಲಿನ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ, ಟೈಮಿಗೆ ಸರಿಯಾಗಿ. ಸೊ ಟೈಮಿಗೆ ಸರಿಯಾಗಿ ಮಾಡದೇ ಇದ್ರೆ ಏನ್ ಕಳ್ಕೊಳ್ತೀರಾ ಅನ್ನೋದು ನಿಮ್ಗೆ ಅನುಭವ ಆಗಿರ್ಬೋದು. ಆಮೇಲೆ ಇಮೋಷನಲ್ ಸ್ಟ್ರೆಂತ್ ಅಥವಾ ಹೈ EQ. ಈಗ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ರಿಜೆಕ್ಷನ್ ಅನ್ನ ಹೆಂಗ್ ತಗೊಳ್ಳೋದು ಅಂತಲ್ಲ. ಸೊ ಇಮೋಷನಲ್ ಸ್ಟ್ರೆಂತ್ ಅಂದ್ರೆ ಅದು ನೋವನ್ನ ತಡ್ಕೊಳ್ಳೋ ಅಂಥದ್ದು, ಎಲ್ಲಿ ನೋ ಹೇಳ್ಬೇಕು, ಎಲ್ಲಿ ಎಸ್ ಹೇಳ್ಬೇಕು, ಬೇರೆ ಕಡೆಯಿಂದ ಆಗಿರೋ ಎಲ್ಲ ರಿಜೆಕ್ಷನ್ ಅಥವಾ ಫೇಲ್ಯೂರ್ ಎಲ್ಲವನ್ನ ಯಾವ ತರ ತಗೊಳ್ಬೇಕು ಅನ್ನೋದು ಇಮೋಷನಲ್ ಸ್ಟ್ರೆಂತ್ ಮೇಲೆ ಇರುತ್ತೆ. ಸೊ ಇದಿಷ್ಟನ್ನ ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ನೀವು ಇದಕ್ಕೆ ಒಪ್ಕೊಳ್ತೀರಾ? ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಥವಾ ಎನ್ ಅಂದ್ರೆ ನೋ, ಎಸ್ ಅಂದ್ರೆ ಒಪ್ತೀವಿ ಅಂತ. ಓಕೆ, ಎಸ್ ಎಸ್ ಎಸ್, ಧಾರಾಕಾರವಾಗಿ ಸುರಿಮಳೆ ಎಸ್. ತುಂಬಾ ದೊಡ್ಡ ಪ್ಲಾಟ್ಫಾರ್ಮ್ ಆಯ್ತಲ್ವಾ ಇದು, ಇಷ್ಟೆಲ್ಲ 5 ಅಂಶಗಳ 6 ಅಂಶ. ಓಕೆ, ಸರಿ. ಇವಾಗ ಇದನ್ನೆಲ್ಲ ಯಾವ ತರ ನೀವು ತಗೊಂಬರ್ಬಹುದು ಅನ್ನೋದಕ್ಕೆ ಒಂದು ಕೀಲಿ ಇದೆ, ಒಂದು ಕೀ. ಅದು ಚೇಂಜಿಂಗ್ ಯುವರ್ ರೈಟಿಂಗ್. ಈಗ ನಿಮ್ಮ ರೈಟಿಂಗ್ ಅಲ್ಲಿ ಅದು ಇಲ್ಲ ಅಂದ್ರೆ ಸಿಂಪಲ್ ಇದರಲ್ಲಿ ನೀವು ಚೇಂಜಸ್ ಮಾಡ್ಕೊಂಡ್ರೆ ಈ ಸ್ಟ್ರೆಂತ್ಸ್ ಅನ್ನ ತರಬಹುದು. ಸೊ ನಿಮ್ ಪರ್ಸನಾಲಿಟಿಯನ್ನ ಚೇಂಜ್ ಮಾಡಬಹುದು, ವೀಕ್ನೆಸ್ ಅನ್ನ ಸ್ಟ್ರೆಂತ್ ಆಗಿ ಮಾಡಬಹುದು, ಎನರ್ಜಿ ಮತ್ತೆ ಆಸೆಗಳನ್ನ ಕ್ರಿಯೇಟ್ ಮಾಡಬಹುದು, ಹೆಲ್ತ್ ಇಮ್ಯುನಿಟಿನೂ ತಗೊಂಡ್ಬರ್ಬಹುದು ರೈಟಿಂಗ್ ಅಲ್ಲಿ. ಅದೊಂದು ದೊಡ್ಡ ವಿಷಯ. ಮೇ ಬಿ ಎಂಡ್ ಆಫ್ ದಿ ಸೆಷನ್ ಆಮೇಲೆ ನಾನು ಸ್ಟೋರೀಸ್ ಎಲ್ಲ ಹೇಳ್ಬೋದು ರೈಟಿಂಗ್ ಬಗ್ಗೆ ಇರೋವಂಥದ್ದು. ಸೊ ಮೆಮರಿ ಮತ್ತೆ ಇಂಟೆಲಿಜೆನ್ಸ್ ಅನ್ನ ಎನ್ಹಾನ್ಸ್ ಮಾಡ್ಬೋದು. ನಾನು ಆಗ್ಲೇ ಹೇಳಿದೆ, ನೀವು ಬರೆಯುವಾಗ ನಿಮ್ಮ ಕೈಯಿಂದ ಅದು ಮೆದುಳಿಗೆ ಹೋಗುತ್ತೆ, ಅದರದ್ದು ವೈಬ್ರೇಷನ್ ಆರ್ ಫ್ರೀಕ್ವೆನ್ಸಿ ಎಲ್ಲ. ಸೊ ಈಚ್ ವೈಬ್ರೇಷನ್, ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಬಟ್ ನನ್ನ ಸ್ಲೈಡ್ ಕನ್ನಡದಲ್ಲಿ ಇಲ್ಲ, ಇಂಗ್ಲಿಷಲ್ಲಿ ಇದೆ. ಸೊ ಐ ಹೋಪ್ ನಿಮ್ಗೆ ಎಲ್ರಿಗೂ ಅರ್ಥ ಆಗತ್ತೆ ಅಂತ. ಎನಿವೇ, ಸೊ ಒಂದೇ ತರ ಹೇಳ್ಕೊಟ್ರು ನಿಮ್ಮ ಹ್ಯಾಂಡ್ ರೈಟಿಂಗ್ ಸೇಮ್ ಇರಲ್ಲ. ಯಾಕೆ ಅಂತ ಹೇಳಿದೆ, ನಿಮ್ಮ ಪರ್ಸನಾಲಿಟಿ ತರ ನಿಮ್ಮ ರೈಟಿಂಗ್ ಇರುತ್ತೆ. ಸೊ ನೀವು ಮೆಚೂರ್ ಆದಷ್ಟು, ಅಂದ್ರೆ ದೊಡ್ಡವರಾದಾಗ ನಿಮ್ಮ ಹ್ಯಾಂಡ್ ರೈಟಿಂಗು ಬದಲಾಗ್ತಾ ಇರುತ್ತೆ, ಯಾಕಂದ್ರೆ ನಿಮ್ ಪರ್ಸನಾಲಿಟಿ ಚೇಂಜ್ ಆಗಿರುತ್ತೆ. ಯಾವುದೇ ಒಂದು ಹ್ಯಾಬಿಟ್ ರಿಪೀಟ್ ಆಗಿ, ಅಂದ್ರೆ ಹ್ಯಾಬಿಟ್ ಅಂತ ಆಗಿದ್ರ ಅರ್ಥನೇ ಅದು ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗಿದೆ ಅಂತ. ಇವಾಗ ನೀವು ಡ್ರೈವ್ ಮಾಡ್ತೀರಾ, ಆವಾಗ ಎಲ್ಲಿ ಗೇರ್ ಚೇಂಜ್ ಮಾಡ್ಬೇಕಾದ್ ಫಸ್ಟ್ ಇನಿಷಿಯಲಿ ಕಷ್ಟ ಇರುತ್ತೆ, ಆಮೇಲೆ ಆಟೋಮ್ಯಾಟಿಕ್ ಹೊಂಡ ಬಂದ್ರೆ ಹಂಪ್ ಬಂದ್ರೆ ಎಲ್ಲ ಚೇಂಜ್ ಮಾಡ್ತೀರಾ. ಅದು ಆಟೋಮ್ಯಾಟಿಕ್ ಅಂದ್ರೆ ಹ್ಯಾಬಿಟ್ ಆಗ್ಬಿಟ್ಟಿದೆ, ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗಿದೆ. ಅದೇ ತರ ರೈಟಿಂಗ್, ಮೊದಲು ನಿಮ್ ಪ್ರತಿ ಅಕ್ಷರ ನೋಡಿ ಬರಿಬೇಕಾಗಿತ್ತು, ತಿದ್ಬೇಕಾಗಿತ್ತು. ಇವಾಗ ಕಣ್ಮುಚ್ಚಿನೂ ನೀವು ಅಂತ ಬರಿಬೋದು, ಅಂದ್ರೆ ಇಟ್ ಹಸ್ ಬಿಕಮ್ ಹ್ಯಾಬಿಟ್. ಸೊ ಅಲ್ಲಿ ಹೋಗಿದೆ. ಸೊ ಅಲ್ಲಿ ಹೋಗಿರೋದು ಅಲ್ಲಿಂದ ಹೊರಗಡೆ ಬರ್ತಾ ಅಲ್ಲೇನ್ ನಡೀತಾ ಇದೆ ಅನ್ನೋದನ್ನ ತಗೊಂಡ್ಬರತ್ತೆ. ಈಗ ಸಪೋಸ್ ನಿಮ್ಗೆ ಎಲ್ಲಾದ್ರೂ ದೇಹದಲ್ಲಿ ನೋವಿದ್ರೆ, ಕಾಲ್ ನೋವಿದ್ರೆ, ನೀವು ನಡಿಬೇಕಾದ್ರೆ ಮುಖ ಹಿಂಗೆ, ಅಂದ್ರೆ ಕಾಲ್ ಹಿಂಗ್ ಊರ್ತಾ ಮುಖದಲ್ಲಿ ನೋವು ಗೊತ್ತಾಗತ್ತೆ. ಸೊ ಅದೇ ತರ ನಿಮ್ಮಲ್ಲಿ ಇರೋ ನೋವು ಅಥವಾ ಖುಷಿ ಎಲ್ಲವೂ ರೈಟಿಂಗ್ ಅಲ್ಲಿ ಅದೇ ತರ ಹೊರಗಡೆ ಬರುತ್ತೆ. ಸೊ ರಿಪೀಟ್ ಆಗಿ ಮಾಡಿರೋ ಗ್ರಾಫಿಕ್ ರೆಪ್ರೆಸೆಂಟೇಷನ್ ಇಂದ
ಅವರ ಫೀಲಿಂಗ್ಸು ಇಮೋಷನ್ಸ್ ಎಲ್ಲ ಅದ್ರ ಜೊತೆಗೆ ಹೊರಗೆ ಬರುತ್ತೆ. ಸೊ ಈಗಾಗಲೇ ಆಕ್ಯುಪ್ರೆಷರ್ ಪಾಯಿಂಟ್ ಇದು ಹೇಳಿದೆ ನಿಮಗೆ. 1 ಸಲ ಬರೆಯೋದು 10 ಸಲ ಓದೋದಕ್ಕೆ ಸಮ ಅನ್ನೋ ಗಾದೆ ನೀವು ಕೇಳಿರ್ಬೋದು. 1 time writing is equal to 10 times reading. ಬರೆದು ಕಲೀರಿ ಅಂತ ಮೊದಲು ಅದಕ್ಕೆ ಹೇಳ್ತಾ ಇದ್ದಿದ್ದು. ಸೊ ರೈಟಿಂಗ್ ಗಿವ್ಸ್ ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್ ಹೆಲ್ತ್ ಅಂಡ್ ಸ್ಟೆಬಿಲಿಟಿ. ಸೊ ಇದಕ್ಕಿರೋ ಮೋಟಿವೇಶನ್ ಏನಂದ್ರೆ ಟುವರ್ಡ್ಸ್ ಸಕ್ಸಸ್ ಅಂಡ್ ಹ್ಯಾಪಿನೆಸ್. ಸೊ ಏನ್ ಮೋಟಿವೇಶನ್? ಟುವರ್ಡ್ಸ್ ಸಕ್ಸಸ್ ಅಂಡ್ ಹ್ಯಾಪಿನೆಸ್ಸಿಗೆ ಹೋಗೋವಂಥದ್ದು. ಸೊ ಅದಕ್ಕೋಸ್ಕರ ಬರಿತಾ ಇದ್ದೀನಿ ಅಂತ ಅನ್ಕೊಳ್ಬೇಕು. ಸೊ ಯೂಟ್ಯೂಬ್ ಚಾನಲ್ ಇದೆ, ರೈಟ್ ಸ್ಟ್ರೋಕ್ಸ್ ವಿತ್ ರೈಟ್ ಥಾಟ್ಸ್ ಅಥವಾ ನೂತನ್ NOOTHAN, ಅದರಿಂದನೂ ನೀವು ಹೋಗ್ಬೋದು. ಸೊ ಅಲ್ಲಿ ತುಂಬಾ ವಿಡಿಯೋಸ್ ಇದಾವೆ ಸೈಕಾಲಜಿ ಬಗ್ಗೆನೂ ರೈಟಿಂಗ್ ಬಗ್ಗೆನೂ. ಓಕೆ, ಸೊ ಈಗ ನಾನು ಹೇಳಿದೆ ಸೆಲ್ಫ್ ಎಸ್ಟೀಮ್ ಸ್ಟ್ರಾಂಗ್ ಇರೋ ಅಂಥದ್ದು ಅಂತ. ಅದಕ್ಕೆ ಏನ್ ನೋಡ್ಕೋಬೇಕು, ಏನ್ ಬೇಕಾಗಿದೆ? ಸೊ ಫಸ್ಟ್ ಥಿಂಗ್ ನಿಮ್ಮ ರೈಟಿಂಗ್ ಅಲ್ಲಿ, ಸೊ ಇಂಗ್ಲಿಷ್ ಅಂದ್ರೆ ಆಲ್ಫಾಬೆಟ್ಸ್ ಅಲ್ಲಿ ತುಂಬಾ ದೊಡ್ಡ ಕ್ಯಾಪಿಟಲ್ಸ್ ಇರಬೇಕು. ಎಲ್ಲೇ ಬರ್ದಿದ್ರು ನೀವು ಕ್ಯಾಪಿಟಲ್ ಚಿಕ್ಕದಾಗಿದ್ರೆ ಸೆಲ್ಫ್ ಎಸ್ಟೀಮ್ ಸ್ಟ್ರಾಂಗ್ ಆಗಿರಲ್ಲ. ಸೆಲ್ಫ್ ಎಸ್ಟೀಮ್ ಅನ್ನೋದು ಬೇಸ್ ಆಫ್, ಅಂದ್ರೆ ಅದಿಲ್ಲ ಅಂದ್ರೆ ಎಲ್ಲಾ ಪ್ರಾಬ್ಲಮ್ ಬಂದ್ಬಿಡತ್ತೆ. ಇಟ್ ಇಸ್ ಲೈಕ್ ವೀಕ್ ಇನ್ಸೈಡ್ ಅಂತ. ನಾನು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಮುಳ್ಳಹಂದಿ ಇರುತ್ತೆ, ಅದಕ್ಕೆ ತುಂಬಾ ಮುಳ್ಳುಗಳಿರ್ತವಲ್ಲ. ಯಾಕೆ ಹೇಳಿ? ಅದರ ಬಾಡಿ ತುಂಬಾ ಸಾಫ್ಟು, ಬೇಗ ಹರ್ಟ್ ಆಗುತ್ತೆ. ಸೊ ಯಾರು ಹರ್ಟ್ ಮಾಡದೇ ಇರೋ ತರ ಮುಳ್ಳುಗಳನ್ನ ಇಟ್ಕೊಂಡಿರುತ್ತೆ ಅದು ಚುಚ್ಚೋದಕ್ಕೆ. ಓಕೆ, ಸೊ ಈಗ ಅದರ ಮುಳ್ಳನ್ನು ಕಿತ್ರೆ ಅದಕ್ಕೆ ನೋವಾಗುತ್ತೆ ಮತ್ತೆ ಹರ್ಟಿಗೆ ಓಪನ್ ಆಗುತ್ತೆ, ವಲ್ನರೇಬಲ್. ಇವು ಮುಳ್ಳು ಕೀಳೋ ಬದಲು ಅದರ ಬಾಡಿಯನ್ನ ಸ್ಟ್ರಾಂಗ್ ಮಾಡಿಬಿಟ್ರೆ ಏನಾಗುತ್ತೆ? ಆಟೋಮೆಟಿಕ್ ಆ ಮುಳ್ಳು ಬಿದ್ದು ಹೋಗುತ್ತೆ, ಅಗತ್ಯ ಇಲ್ಲ ಅದ್ರದ್ದು. ಸೊ ನಾವು ಒಳಗಿಂದನೇ ಸ್ಟ್ರಾಂಗ್ ಇದ್ರೆ ನಮ್ಗೆ ಡಿಫೆನ್ಸ್ ಮೆಕ್ಯಾನಿಸಮ್ಗಳು ಇರಲ್ಲ. ಯಾವುದು ಡಿಫೆನ್ಸ್ ಮೆಕ್ಯಾನಿಸಮ್? ತುಂಬಾ ಇದೆ ಲಿಸ್ಟ್. ಅತಿಯಾಗಿ ಕೋಪ ಬರೋದು, ಮಾತೇ ಆಡದೆ ಇರೋದು, ಅತಿಯಾಗಿ ಮಾತಾಡೋದು, ಅಥವಾ ಹ್ಯೂಮರ್ ಅಂದ್ರೆ ತುಂಬಾ ನಗಿಸ್ತಾ ಇರೋದು, ಅಥವಾ ಪರ್ಫೆಕ್ಷನಿಸಮ್, ಡಿಫೈಯನ್ಸ್ ಅಂದ್ರೆ ಅಂದ್ರೆ ರೆಬೆಲ್ ಆಗಿ ಕೇಳಲ್ಲ ಅನ್ನೋ ತರ ಆರ್ಗ್ಯುಮೆಂಟ್ ಮಾಡೋದು, ಸೆಲ್ಫ್ ಕಾಸ್ಟಿಗೇಷನ್, ಅವ್ರಿಗೆ ಅವರೇ ಹರ್ಟ್ ಮಾಡ್ಕೊಳ್ಳೋದು, ನಾನೇ ಕಾರಣ ಅನ್ನೋ ತರ. ಇದೆಲ್ಲ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಜಾಸ್ತಿ ಇದೆ. ಅಂದ್ರೆ ಒಬ್ಬನಲ್ಲಿ ಕಂಪೋಸ್ಡ್ ಪರ್ಸನಾಲಿಟಿ ಇಲ್ಲ, ಈ ತರ ರಿಯಾಕ್ಷನ್ಸ್ ರೆಸ್ಪಾಂಡಿಗಿಂತ ರಿಯಾಕ್ಷನ್ಸ್ ಜಾಸ್ತಿ ಇದೆ ಅಂದ್ರೆ ಅರ್ಥನೇ ಒಳಗಡೆ ಅವರು ವೀಕ್ ಅಂತ. ಓಕೆ, ಸೊ ಆ ವೀಕ್ನೆಸ್ ಅನ್ನ ಮುಚ್ಚಿಡೋದಕ್ಕೆ ಇದೆಲ್ಲ ಒಂದು ತಡೆ ಬೇಲಿ. ಹತ್ರ ಬರಬೇಡಿ, ಇಲ್ಲಿ ದೂರ ಇರಿ. ಕೋಪ ಮಾಡ್ಕೊಳ್ಳೋರು ಅದೇ ತರ, ಜಗಳ ಮಾಡೋರು ಅದೇ ತರ, ಎಲ್ಲ ಅದೇ ತರ. ಸೊ ಇವಾಗ ಇಲ್ಲಿ ಬೆಂಗಳೂರಲ್ಲಿ ಫೋರಂ ಮಾಲ್ ಅಂತ ಇದೆ, ಅದಕ್ಕೆ ಅದು ಗ್ಲಾಸ್. ಎಲ್ಲಿ ಗಲಾಟೆ ಆದ್ರೂ ಫಸ್ಟ್ ಅದಕ್ಕೆ ನೆಟ್ ಹಾಕ್ತಾರೆ, ಬಿಕಾಸ್ ಇಟ್ ಇಸ್ ಫ್ರಜೈಲ್. ಅದೇ ಗವರ್ಮೆಂಟ್ ಬಿಲ್ಡಿಂಗ್ ಎಲ್ಲ ತುಂಬಾ ಕಾಂಕ್ರೀಟ್ ಇರುವಂತದ್ದು, ಅದಕ್ಕೆ ಏನೂ ಆಗಲ್ಲ, ಯಾಕಂದ್ರೆ ಅದು ಅಲ್ಲಿ ಸ್ಟ್ರಾಂಗ್, ಅದನ್ನ ಯಾರು ಅಟ್ಯಾಕ್ ಮಾಡೋಕ್ಕೂ ಬರಲ್ಲ ಆ ಥರ. ಸೊ ನೀವು ಸ್ಟ್ರಾಂಗ್ ಬಿಲ್ಡಿಂಗ್ ಆಗ್ಬಿಟ್ರೆ ನಿಮ್ಗೆ ಯಾವ ಕಾಂಪೌಂಡು ಬೇಕಾಗಲ್ಲ, ಅದೇ ಒಂದು ಕಾಂಪೌಂಡ್ ತರ. ಸೊ ಈ ಬೇಲಿಗಳು, ತಡೆ ಬೇಲಿಗಳು ಬೇಕಾಗಲ್ಲ. ಸೊ ಸೆಲ್ಫ್ ಎಸ್ಟೀಮ್ ಫಸ್ಟ್ ಸ್ಟ್ರಾಂಗ್ ಮಾಡ್ಕೊಂಡ್ರೆ ಬೇರೆ ಎಲ್ಲ ಗುಣಗಳು ಆಟೋಮೆಟಿಕ್ ಆಗಿ, ಅಗತ್ಯ ಇಲ್ಲದೆ ಇರೋದು ಹೊರಟೋಗುತ್ತೆ, ಅಗತ್ಯ ಇರೋದು ಮಾತ್ರ ಇರುತ್ತೆ. ಸೊ ಅದಕ್ಕೆ ಸಿಂಪಲ್ ಮೆಥಡ್ ಏನಂದ್ರೆ ಜಸ್ಟ್ ದೊಡ್ಡದಾಗಿ ಕ್ಯಾಪಿಟಲ್ ಬರಿಬೇಕು, ಎಲ್ಲಕ್ಕಿಂತ ದೊಡ್ಡದಿರ್ಬೇಕು. ಈಗ ಲೆಟರ್ ಎಲ್ ಎಲ್ಲ ಇದ್ರೆ ಅದು ಅಪ್ಪರ್ ಲೂಪ್ ಇರುತ್ತೆ, ಅದಕ್ಕಿಂತನೂ ಕ್ಯಾಪಿಟಲ್ ದೊಡ್ಡದಿರ್ಬೇಕು. ಸೊ ವೆರಿ ಹ್ಯೂಜ್, ಬರೀ ಹೈಟ್ ಮಾತ್ರ ಅಲ್ಲ, ವಿಡ್ತ್ ಕೂಡ. ಸೊ ಚೆನ್ನಾಗಿ ಕ್ಯಾಪಿಟಲ್ ದೊಡ್ಡದು ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸಿಂಪಲ್ ಕ್ಯಾಪಿಟಲ್, ತುಂಬಾ ಕಾಂಪ್ಲಿಕೇಟೆಡ್ ರೈಟಿಂಗ್ ಬೇಡ, ಅದು ಕಾಂಪ್ಲಿಕೇಟೆಡ್ ಪರ್ಸನಾಲಿಟಿಯನ್ನು ಹೇಳುತ್ತೆ. ಸಿಂಪಲ್ ರೈಟಿಂಗ್. ಓಕೆ, ದೆನ್ ಪರ್ಸನಲ್ ಪ್ರೊನೌನ್ ಐ, ಅಂದ್ರೆ ಐ ಅಂತ ಬರಿತೀವಲ್ಲ, ಐ ಆಮ್ ಗೋಯಿಂಗ್ ದೇರ್, ಆ ಐ ಯಾವತ್ತು ಇಲ್ಲಿ ತೋರಿಸಿರೋ ತರ ಐ ಇರಬೇಕು. ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ? ಹೌದು ಮೇಡಮ್, ಕ್ಲಿಯರ್ ಆಗಿದೆ, ಕ್ಲಿಯರ್. ಓಕೆ, ಸೊ ಇಲ್ಲಿರೋ ಐ, ಈಗ ಬೇರೆ ತರ ಐ ಎಲ್ಲ ಇರುತ್ತೆ, ಈ ಐ ಅಥವಾ ಬೇರೆ ಏನೇನೋ ಐಗಳೆಲ್ಲ, ಅಥವಾ ಬರೇ ಈ ತರ, ಅಥವಾ ಇದೆಲ್ಲ ಹಾಳು ಎಲ್ಲೆಲ್ಲೋ ಕನೆಕ್ಟ್ ಆಗದೆ ಇರೋದು ಎಲ್ಲ, ಅದೆಲ್ಲ ಬಿಟ್ಟು ಕರೆಕ್ಟ್ ಆಗಿ ಒಂದು ಸ್ಟ್ರಾಂಗ್ ಸ್ಟಿಕ್, ಉದ್ದ ಸ್ಟಿಕ್ ಹಾಕಿ ಎರಡೂ ಕಡೆ ಈಕ್ವಲ್ ಆಗಿ ಅದಕ್ಕೆ ಕೊಡಿ. ಓಕೆ, ಈ ಐ ಅಂದ್ರೆ ಇದು ಕೂಡ ಕ್ಯಾಪಿಟಲ್, ಇದು ಕೂಡ ಎಲ್ಲದಕ್ಕಿಂತ ದೊಡ್ಡದೇ ಇರಬೇಕು, ತುಂಬಾ ಸ್ಟ್ರಾಂಗ್. ಐ ಅಂದ್ರೆ ಮೈ ಸೆಲ್ಫ್. ಇದರಲ್ಲಿ ಸ್ಟಿಕ್ ಅನ್ನೋದು ನೀವು ಎರಡು ಲೈನ್ ಇದೆಲ್ಲ, ಅದು ಪೇರೆಂಟ್ಸ್ ಬಗ್ಗೆ ಹೇಳುತ್ತೆ. ಕನೆಕ್ಟೆಡ್ ಆಗಿನೇ ಎರಡು ಲೈನ್ ಹಾಕಿ, ಯು ವಿಲ್ ಬಿ ಇಂಡಿಪೆಂಡೆಂಟ್ ಅಂಡ್ ಎಂಡ್ಯೂರಿಂಗ್. ನಿಮ್ಗೆಲ್ಲ ಸಹಿಸ್ಕೊಳ್ಳೋ ತಾಕತ್ತು ಇದ್ರಲ್ಲಿ ಬರುತ್ತೆ.
ಓಕೆ. ಆಮೇಲೆ ಟಿ ಬಾರ್ ಅಂದ್ರೆ ಲೆಟರ್ ಟಿ ಅನ್ನೋದು ನಮ್ದು ಗ್ರಫಾಲಜಿನಲ್ಲಿ ತುಂಬಾ ಇಂಪಾರ್ಟೆಂಟ್ ಲೆಟರ್. ಮೋರ್ ದನ್ 18 ಪರ್ಸನಾಲಿಟಿ ಟ್ರೇಟ್ಸ್ ಅಂದ್ರೆ 18ಕ್ಕಿಂತ ಜಾಸ್ತಿ ಗುಣಗಳು ಟಿ ಅಲ್ಲೇ ಗೊತ್ತಾಗತ್ತೆ. ಸೊ ಟಿ ಅನ್ನ ಟಿ ಇದು ಮೇಲೆ ಹೋಗೋ ಸ್ಟೆಮ್ ರೀಟ್ರೇಸ್ ಆಗಿ ಕೆಳಗಡೆ ಬರ್ಬೇಕಂದ್ರೆ ಈ ಲೂಪ್ ಬರಬಾರ್ದು, ಅದು ಕೆಳಗೆ ಬರ್ತಾ ಅದ್ರ ಮೇಲೆ ಬರಬೇಕು. ಆಮೇಲೆ ಆದಷ್ಟು ಮೇಲಕ್ಕೆ ಟಿ ಬಾರ್ ಹಾಕ್ಬೇಕು, ಈಕ್ವಲಿ ಬ್ಯಾಲೆನ್ಸ್ಡ್. ಎಷ್ಟು ಮೇಲ್ ಹಾಕ್ತಿರೋ ಅಷ್ಟು ಹೈ ಗೋಲ್. ನಾವು ಇನ್ಫ್ಯಾಕ್ಟ್ ಟಾಪ್ ಅಲ್ಲೇ ಹಾಕ್ತೀವಿ, ಕೆಲವರಿಗೆ ಅದು ಕ್ಯಾಪಿಟಲ್ ಅನ್ಸುತ್ತೆ. ಸೊ ಸ್ಮಾಲ್ ಸ್ಟಿಕ್ ತೋರ್ಸೋ ತರ ಇಡಿ, ಪರವಾಗಿಲ್ಲ. ಬಟ್ ಮೇಲೆ ಉದ್ದಕ್ಕೆ ಹಾಕಿ, ಉದ್ದ ಅನ್ನೋದು ಆ ಅಡ್ಡ ಲೈನ್ ಉದ್ದ ಇದ್ದಷ್ಟು ಎಂಥೂಸಿಯಾಸಮ್, ಉತ್ಸಾಹ ಜಾಸ್ತಿ. ಓಕೆ. ಸೊ ಇಲ್ಲಿ ಸೆಲ್ಫ್ ಎಸ್ಟೀಮ್ ಪಾರ್ಟ್ ಅಲ್ಲಿ ಅದು ಕಾನ್ಫಿಡೆನ್ಸಿಗೆ ಬರುತ್ತೆ. ಕ್ಯಾಪಿಟಲ್ ದೊಡ್ಡದಾಗಿರೋದು ಎಸ್ಟೀಮ್ ಪಾರ್ಟಿಗೆ. ಈಗ ಡಿಫರೆನ್ಸ್ ಬಿಟ್ವೀನ್ ಸೆಲ್ಫ್ ಎಸ್ಟೀಮ್ ಅಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಏನಂದ್ರೆ, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಆ ಮೊಮೆಂಟಿಗೆ ನಿಮ್ಗೆ ಧೈರ್ಯ ಏನಾದ್ರೂ ಮಾಡೋದಕ್ಕೆ, ಸಾಧಿಸೋದಕ್ಕೆ, ಮತ್ತೆ ಹೈ ಗುರಿ. ಬಟ್ ಸೆಲ್ಫ್ ಎಸ್ಟೀಮ್ ಅಂದ್ರೆ ನಿಮ್ಮ ಬಗ್ಗೆ, ಇಟ್ ಇಸ್ ಸೆಲ್ಫ್ ಕಾನ್ಫಿಡೆನ್ಸ್ ಪ್ಲಸ್ ಸೆಲ್ಫ್ ರಿಯಲೈಸೇಷನ್ ಪ್ಲಸ್ ಸೆಲ್ಫ್ ನಾಲೆಡ್ಜ್. ನಿಮ್ಮ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ, ಚೆನ್ನಾಗಿ ಗೊತ್ತಿದ್ಯಾ, ಅದಿರೋದು ಸೆಲ್ಫ್ ಎಸ್ಟೀಮ್. ಇವಾಗ ಯಾರಾದ್ರೂ ಒಬ್ರು ನಿಮ್ಗೆ ಮೂವಿಗೆ ಹೋಗೋಣ ಬಾ ಅಂತ ಹೇಳ್ತಾರೆ. ಸೊ ಆಯ್ತು ಅಂತ ಸರಿ, ಯಾವ್ದಕ್ ಹೋಗೋಣ ಕೇಳಿದ್ರೆ ನೀವು ಯಾವ್ದೋ ನಿಂಗೆ ತೋಚಿದ್ದು ಅಂತ ಬಿಟ್ಕೊಡ್ತೀರಾ. ಅಲ್ಲಿ ಹೋದ್ಮೇಲೆ ಅಯ್ಯೋ ನನ್ಗೆ ಆಕ್ಷನ್ ಮೂವಿ ಹಿಡ್ಸಲ್ಲ. ಸೊ ನಿಮ್ಗೆ ಕ್ಲಾರಿಟಿ ಇರ್ಬೇಕಾಗಿತ್ತು ನಿಮ್ಗೆ ಯಾವ್ದು ಇಷ್ಟ ಯಾವ್ದು ಇಷ್ಟ ಇಲ್ಲ ಅಂತ. ಸೊ ಆ ಕ್ವಾಲಿಟಿಗೆ ಸೆಲ್ಫ್ ಎಸ್ಟೀಮ್ ಅನ್ನೋದು ಅದಿದ್ರೆ ನಿಮ್ಗೆ ನೋ ಹೇಳೋದಕ್ಕೂ ಆಗತ್ತೆ, ಎಸ್ ಹೇಳೋದಕ್ಕೂ ಆಗತ್ತೆ, ಧೈರ್ಯವಾಗಿ ನಾನೇ ಮಾಡಿದ್ದು ಅಥವಾ ನಾನು ಮಾಡ್ತೀನಿ ಅಂತ ಹೇಳೋದಕ್ಕಾಗತ್ತೆ. ಅದಕ್ಕೆ ದೊಡ್ಡದಾಗಿ ಕ್ಯಾಪಿಟಲ್. ಆಮೇಲೆ ಹೆಲ್ದಿ ಸಿಗ್ನೇಚರ್. ಇವಾಗ ಸಿಗ್ನೇಚರ್ ಯಾವ ತರ ಇರ್ಬೇಕು ಅಂತ ಅದೇ ಒಂದು ದೊಡ್ಡ ಕ್ಲಾಸ್ ಇದೆ. ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಸಿಗ್ನೇಚರ್ ಅಲ್ಲಿ ನಿಮ್ದು ಹೆಸರು ಪೂರ್ತಿ ಇರ್ಬೇಕು. ಹೆಸರು ಇಲ್ಲದೆ ಇದ್ರೆ ನಿಮ್ಮ ಐಡೆಂಟಿಟಿ ಇಲ್ಲ. ಅಂಡ್ ಆಸ್ ಇಲ್ಲಿ ಹೇಳಿದಾಗ ದೊಡ್ಡದಾಗಿ ಕ್ಯಾಪಿಟಲ್, ಎಷ್ಟು ಕ್ಯಾಪಿಟಲ್ ಸಿಗ್ನೇಚರ್ ಅಲ್ಲಿ ಬರುತ್ತೋ ಎಲ್ಲ ಕ್ಯಾಪಿಟಲ್ ಅಲ್ಲಿ ಬರೆಯೋದಲ್ಲ, ಕ್ಯಾಪಿಟಲ್ ರೂಲ್ ಪ್ರಕಾರನೇ ಕ್ಯಾಪಿಟಲ್ ಬರಿಬೇಕು. ಈಗ ಮೇಡಮ್ ಸ್ಲೈಡ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಒಂದ್ಸಲ ಅನ್ಶೇರ್ ಮಾಡ್ಬಿಟ್ಟು ಶೇರ್ ಮಾಡ್ಬಿಡಿ. ಓಕೆ, ಸ್ಟಾಪ್ ಶೇರ್ ಮಾಡಿ. ಈಗ ಮತ್ತೆ ಶೇರ್ ಮಾಡಿ. ಸಾರಿ, ನಿಮ್ ಫ್ಲೋ ಕಟ್ ಆಗ್ತಾ ಇದೆ ಅಂತ. ಓಕೆ, ಈಗ ಕ್ಲಿಯರ್ ಇದೆಯಾ ಎಲ್ಲರೂ? ಪ್ಲೀಸ್, ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಓಕೆ. ಸೊ ಸಿಗ್ನೇಚರ್ ದೊಡ್ಡದಾಗಿ, ಈಗ ಕ್ಯಾಪಿಟಲ್ ದೊಡ್ಡದಾಗಿ ಬರೀರಿ ಅಂದ ತಕ್ಷಣ ಎಲ್ಲ ಕ್ಯಾಪಿಟಲ್ ಅಲ್ಲೇ ಬರಿತೀನಿ ಅಂತ ಹೋಗ್ಬೇಡಿ. ಎಲ್ಲಿ ಕ್ಯಾಪಿಟಲ್ ಇರಬೇಕೋ ಅಲ್ಲಿ ಮಾತ್ರ ಇರಬೇಕು. ಬೇರೆ ಎಲ್ಲೆಲ್ಲೋ ಕ್ಯಾಪಿಟಲ್ ಬರೋ ಹಂಗಿಲ್ಲ. ಅಗತ್ಯ ಇರೋಲ್ಲಿ ಮಾತ್ರ ಕ್ಯಾಪಿಟಲ್. ಸೊ ಈಗ ಮೈಕಲ್ ಜಾಕ್ಸನ್ ಸಿಗ್ನೇಚರ್ ನೋಡಿ, ಅಥವಾ ರೈಟಿಂಗ್ ನೋಡಿ, ಎಲ್ಲಿ ಕ್ಯಾಪಿಟಲ್ ಬೇಡ ಅಲ್ಲೆಲ್ಲ ಕ್ಯಾಪಿಟಲ್. ಎಲ್ಲಿ ಅಗತ್ಯ, ಈಗ ಪರ್ಸನಲ್ ಪ್ರೋನೌನ್ ಐ ಸ್ಮಾಲ್ ಕೇಸ್ ಐ ಬರಿತಾ ಇದ್ದಿದ್ದು. ಸೊ ಅವ್ನ ಸೆಲ್ಫ್ ಎಸ್ಟೀಮ್ ಎಷ್ಟು ಹಾಳಿತ್ತು, ಅವನನ್ನ ಅವ್ನು ಒಪ್ಕೊಳ್ಳೋಕೆ ಆಗಿಲ್ಲ. ಎಲ್ಲಾ ಸರ್ಜರಿ, ಮೂಗು, ಕಲರು ಎಲ್ಲ ಸರ್ಜರಿ ಮಾಡಿಸ್ಕೊಂಡು ಅವನಿಗೆ ಒಪ್ಕೊಳ್ಳೋಕೆ ಆಗಿಲ್ಲ ಅಲ್ವಾ. ಡ್ರಗ್ ಎಡಿಕ್ಷನ್ ಇರ್ಲಿ, ಯಾವುದೇ ತರದ ಎಲ್ಲ ಇದಕ್ಕೆ ಹೋಗಿರೋದು ಯಾಕೆ? ಅಷ್ಟು ಸಕ್ಸಸ್ ಇದ್ರೂ ಅವನ ಬಗ್ಗೆ ಅವನಿಗೆ ಒಳ್ಳೆ ಅಭಿಪ್ರಾಯನೇ ಇರಲಿಲ್ಲ. ಸೊ ದಟ್ ಈಸ್ ಫೇಲ್ಯೂರ್ ಓನ್ಲಿ ಅಲ್ವಾ. ಅವನಿಗೆ ಲಕ್ ಇತ್ತು, ಎಲ್ಲ ಇತ್ತು, ಬಟ್ ಏನಾಯ್ತು? ಸೊ ಇಟ್ಸ್ ಮೋರ್ ದೆನ್ ಲಕ್, ಇಟ್ಸ್ ಇನ್ ಯುವರ್ ಹ್ಯಾಂಡ್ ಹೌ ಯು ಕ್ಯಾನ್ ಮೇಕ್ ಇಟ್. ಸೊ ಇಲ್ಲಿ ಸಿಗ್ನೇಚರ್ ಏನಿರಬೇಕು, ಫುಲ್ ಹೆಸರು ವಿತ್ ದ ಬಿಗ್ ಕ್ಯಾಪಿಟಲ್ಸ್ ಅಂಡ್ ಅಂಡರ್ಲೈನ್. ಸಪೋಸ್ ನೀವು ಯಾರದು ಬಾಲ ಪ್ರತಿಭೆ ಅವನು ಮೂವಿ ಪ್ರೊಡ್ಯೂಸ್ ಮಾಡಿದಲ್ಲ 11 ವರ್ಷ ಇರ್ತಾ. ಸೊ ಅವನ ಸಿಗ್ನೇಚರ್ ಅನ್ನ ನೀವು ನೋಡಿ, ಫುಲ್ ಪರ್ಟಿಕ್ಯುಲರ್ ಆಗಿ ಅಂಡರ್ಲೈನ್ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಇದ್ದು ಅದೊಂದು ಸ್ಟಡಿ ನಿಮ್ಗೆ. ಓಕೆ. ಸೊ ಯಾರದೇ ಸಿಗ್ನೇಚರ್, ಇವಾಗ ಕೃಷ್ಣ ಅಂತ ಯಾರಾದ್ರೂ ಇದ್ರೆ ಅವರಿಗೆ ಸರ್ ನೇಮ್ ಏನಾದ್ರೂ ಇರ್ಬೋದು. ಸರ್ ನೇಮ್ ಮಾತ್ರ ಹಾಕೋಂಗಿಲ್ಲ, ಬಟ್ ಫುಲ್ ಈಗ ದೊಡ್ಡದಾಗಿ ಕ್ಯಾಪಿಟಲ್ ಇದೆ. ಓಕೆ, ಏನೋ ಒಂದು ಸರ್ ನೇಮ್ ಇದೆ ಅಂತ ಅನ್ಕೊಳ್ಳಿ. ಸೊ ಈ ತರ ಇದ್ರೆ ಇದಕ್ಕೆ ಪೂರ್ತಿ ಅಂಡರ್ಲೈನ್ ಕಟ್ ಮಾಡದೆ ಹಾಕ್ಬೇಕು. ಈಗ ಸಪೋಸ್ ಯಾರದಾದ್ರೂ ಇಲ್ಲಿ ವೈ ಅಂತ ಬಂದಿದ್ರೆ ಅದಕ್ಕಿಂತನೂ ಕೆಳಗಡೆ ಅಂಡರ್ಲೈನ್ ಹಾಕಿ ಯಾವ ಲೆಟರ್ ಅನ್ನು ಕಟ್ ಮಾಡದೆ ಸ್ಟ್ರಾಂಗ್
ಬುಡದಿಂದ ಕೊನೆಯವರೆಗೂ ಸ್ವಲ್ಪ ಎಕ್ಸ್ಟೆನ್ಷನ್, ಅಂದ್ರೆ ಈಗ ನಿಮ್ದು ಮನೆಯದು ಫೌಂಡೇಶನ್ ಯೋಚನೆ ಮಾಡಿ, ಎಕ್ಸ್ಟೆಂಡೆಡ್ ಇರುತ್ತಲ್ಲ ಫೌಂಡೇಶನ್, ಆ ತರ ಇದು ಫೌಂಡೇಶನ್, ಸ್ಟ್ರಾಂಗ್ ಫೌಂಡೇಶನ್ ಅನ್ನೋ ತರ. ಸೊ ಈ ತರ ಸ್ಟ್ರಾಂಗ್ ಅಂಡರ್ಲೈನ್. ಡಾಟ್ಸ್ ಬೇಡ. ಎಂಡಿಂಗ್ ವಿತ್ ಡಾಟ್ ಅಂದ್ರೆ ಇಟ್ ಇಸ್ ಫುಲ್ ನೀವು ಎಂಡ್ ಮಾಡ್ತಾ ಅಂದ್ರೆ ಮಧ್ಯದಲ್ಲಿ ಎಲ್ಲಿ ಡಾಟ್ ಅಗತ್ಯ ಇಲ್ಲ. ಬಟ್ ಈಗ ಸಪೋಸ್ ನೀವು ಇಲ್ಲಿ ಐ ಬಂತು, ಡಾಟ್ ಹಾಕಿದ್ಮೇಲೆ ಅಂಡರ್ಲೈನ್ ಹಾಕಿ, ಲೈನ್ ಆದ್ಮೇಲೆ 2 ಡಾಟಿನ ಅಗತ್ಯ ಇಲ್ಲ. ಸೊ ಯಾಕಂದ್ರೆ ಅದು ಫುಲ್ ಸ್ಟಾಪ್ ಟು ಗ್ರೋತ್. ಎಂಡಿಂಗ್ ವಿತ್ ಡಾಟ್ ಅಂದ್ರೆ ನೀವೇ ಫುಲ್ ಸ್ಟಾಪ್ ಹಾಕೊಂಡಂಗೆ ಗ್ರೋತ್ಗೆ. ಅಂಡ್ ಯು ವಾಂಟ್ ಯುವರ್ ವರ್ಡ್ ಟು ಬಿ ಫೈನಲ್ ವರ್ಡ್. ಇದು ತುಂಬಾ ಡೀಪ್ ಸೈನ್ಸ್, ಬಟ್ ಇಷ್ಟು ನೆನ್ಪಿಟ್ಕೊಳ್ಳಿ. ಈಗಾಗಲೇ ನಿಮ್ಮ ಸಿಗ್ನೇಚರ್ ಅಲ್ಲಿ ಇದೆಲ್ಲ ಇದ್ರೆ ಏನ್ ಮಾಡೋದು, ಚೇಂಜ್ ಮಾಡಕ್ ಆಗಲ್ಲ ಅಂತ. ಸೊ ಅದಕ್ಕೆ ಏನಂದ್ರೆ ಬೆಸ್ಟ್ ಸೊಲ್ಯೂಷನ್, ನೀವು ಹೊಸದಾಗಿ ಸಿಗ್ನೇಚರ್ ಅನ್ನ ಎಲ್ಲಿ ಅಫಿಷಿಯಲ್ ಅಲ್ಲ ಅಲ್ಲೆಲ್ಲ ಮಾಡೋದಕ್ಕೆ ಶುರು ಮಾಡಿ. ಈಗ ಕೊರಿಯರ್ನವ್ರು ಬರ್ತಾರೆ, ಯಾವುದೋ ಎಕ್ಸಿಬಿಷನ್ಗೆ ಹೋಗ್ತೀರಾ, ಅಲ್ಲಿ ಯಾರು ನಿಮ್ದು ಸಿಗ್ನೇಚರ್ ವೆರಿಫೈ ಮಾಡೋ ಅಂಥದ್ದಲ್ಲ. ಸೊ ನೀವು ಹೊಸ ಸಿಗ್ನೇಚರ್ ಅನ್ನ ದಿನಾ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಅಂದ್ರೆ ಜಸ್ಟ್ ಸ್ಟಾರ್ಟ್ ರೈಟಿಂಗ್. ಈಗ ಸಪೋಸ್ ನಾನು ಡಾಕ್ಟರ್ ನೂತನ್ ರಾವ್ ಅಂತ ಕರೆಕ್ಟ್ ಸಿಗ್ನೇಚರ್ ತರ ಬರ್ದು ಅಂಡರ್ಲೈನ್ ಕರೆಕ್ಟ್ ಹಾಕಿ, ದೆನ್ ಐ ಕ್ಯಾನ್ ರೈಟ್ ಈಸ್ ಮ್ಯಾಗ್ನಿಫಿಸೆಂಟ್, ಈಸ್. ಆ ಥರ ಒಂದು 5 ಸಲನಾದ್ರೂ ದಿನ ಬರೀರೋದು. ಅಫರ್ಮೇಷನ್ ಆಯ್ತು, ನಿಮ್ ಬಗ್ಗೆ ನಿಮ್ಮನ್ನ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೂ ಆಯ್ತು, ಸಿಗ್ನೇಚರ್ ಪ್ರಾಕ್ಟೀಸಿಗೂ ಆಯ್ತು. ಸೊ ಆ ಥರ ಮಾಡ್ತಾ ಮಾಡ್ತಾ ಯು ಸಿ ದ ಚೇಂಜಸ್ ಇನ್ ಯೋರ್ ಲೈಫ್. ಅಂದ್ರೆ ನಿಮ್ಮಲ್ಲೇ ಬದಲಾವಣೆ ನೋಡಿ ನಿಮ್ಮ ಜೀವನದಲ್ಲಿ. ಆಮೇಲೆ 1-2 ವರ್ಷ ಆದ್ಮೇಲೆ ವಿತ್ ಅಂದ್ರೆ ಡಾಕ್ಯುಮೆಂಟ್ ಅಫಿಡಾವಿಟ್ ಮೂಲಕ ಚೇಂಜಸ್ ಮಾಡ್ಕೊಳ್ಬಹುದು. ಅಲ್ಲಿವರೆಗೆ ಅಫಿಷಿಯಲಿ ಚೇಂಜ್ ಮಾಡಬೇಡಿ, ಬಟ್ ಹೊಸ ಸಿಗ್ನೇಚರ್ ಇದ್ದು ಯೂಸ್ ಅನ್ನು ನೋಡಿ. ಚೇಂಜ್ ಮಾಡೋದಕ್ಕಿಂತ ಮುಂಚೆ ಅದರದ್ದು ಉಪಯೋಗ ಏನು ಅಂತ ಅರ್ಥ ಮಾಡ್ಕೊಂಡು, ಈ ಚೇಂಜ್ ನನ್ಗೆ ಅಗತ್ಯ ಇದೆ, ಆಲ್ರೆಡಿ ನೀವು ತುಂಬಾ ಸಕ್ಸಸ್ಫುಲ್ ಇರ್ಬೋದು ಇದ್ರ ಜೊತೆಗೇನೆ. ಸೊ ಅನಾವಶ್ಯಕವಾಗಿ ಬದಲಾಯಿಸೋ ಅವಶ್ಯಕತೆ ಇಲ್ಲ. ನೋಡಿ ಚೇಂಜ್ ಮಾಡೋದಕ್ಕಿಂತ ಮುಂಚೆ. ಓಕೆ, ಸೊ ಈ ಸೆಲ್ಫ್ ಎಸ್ಟೀಮ್ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಇಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ, ಕ್ವಶನ್ ಹಾಕಿ, ಮತ್ತೆ ಮುಂದಿನ ಸಕ್ಸಸ್ ರೇಟ್ಗೆ ಹೋಗೋಣ. ಅಂದ್ರೆ ಒಟ್ಟಾರೆ ಆತ್ಮಸ್ಥೈರ್ಯ ಬೆಳೆಸ್ಕೊಳ್ಳೋದು ಹೇಗೆ, ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳೋದು ಹೇಗೆ ಅಂದ್ರೆ ನಾವು ಏನು ಬರಿತೀವಿ ಆ ಬರೆಯೋದನ್ನ ಸ್ವಲ್ಪ ದೊಡ್ಡ ಅಕ್ಷರಗಳಲ್ಲಿ ಬರೆಯೋದಾಗ್ಲಿ, ಅಥವಾ ನಮ್ಮ ಸಿಗ್ನೇಚರ್ ಅನ್ನು ಬದಲಾಯಿಸೋದಾಗ್ಲಿ, ಅದನ್ನು ಕಣ್ಣಿಗೆ ಕಾಣಿಸುವ ತರ ಕರೆಕ್ಟ್ ಆಗಿ ಬರೆಯೋದಾಗ್ಲಿ, ಇಂಥದ್ದೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಸೈನ್ದು ಫೋಟೋ ಅದು ಒಬ್ಬೊಬ್ಬರ ಫೋಟೋ ಅನ್ನೋ ತರ ಇರುತ್ತೆ. ಇಲ್ಲ, ಅದು ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಈಗ ನೀವು ರತನ್ ಟಾಟಾ ಸಿಗ್ನೇಚರ್ ನೋಡಿದ್ರೆ ನಿಮ್ಗೆ ತುಂಬಾ ಸ್ಟ್ರೆಂತ್. ನಿಮ್ಗೆ ಸಿಗ್ನೇಚರ್ ಅನಾಲಿಸಿಸ್ ಬಗ್ಗೆ ಐಡಿಯಾ ಇಲ್ಲ ಅಂದ್ರೆ ನಿಮ್ಗೆ ಯಾರ ಸಿಗ್ನೇಚರ್ ನೋಡಿದ್ರು ಸ್ಟ್ರೆಂತ್ ಗೊತ್ತಾಗೋದಿಲ್ಲ. ಸೊ ಅವರವರ ಪರ್ಸೆಪ್ಷನ್ ಇದೇ ಪರ್ಫೆಕ್ಟ್ ಅಂತಲ್ಲ, ಬಟ್ ಬೇಸಿಕಲಿ ಕ್ಲಿಯರ್ ಸಿಗ್ನೇಚರ್ ಇದ್ರೆ, ಅವರ ಹೆಸರು ಚೆನ್ನಾಗಿದ್ರೆ ಅಥೆಂಟಿಸಿಟಿ ಅಂತ ಅವ್ರ ಬಗ್ಗೆ ನಂಬಿಕೆ ಬರುತ್ತೆ. ಓಕೆ, ಇಲ್ದಿದ್ರೆ ನೀವ್ ಏನೇ ಮಾಡಿದ್ರು ನಿಮ್ ಬಗ್ಗೆ ನಂಬಿಕೆ ಬರಲ್ಲ. ಸೊ ನಿಮ್ ಹೆಸರು ಐಡೆಂಟಿಟಿ ಅಲ್ವಾ ಅದು. ನಿಮ್ಮ ಸಿಗ್ನೇಚರ್ ಇಸ್ ಯುವರ್ ಪ್ರೊಜೆಕ್ಷನ್ ಟು ದ ವರ್ಲ್ಡ್, ಹೌ ಯು ವಾಂಟ್ ಟು ಪ್ರೊಜೆಕ್ಟ್ ಯುವರ್ ಸೆಲ್ಫ್ ಅಂತ. ಸೊ ಅಲ್ಲಿ ಹೆಸರೇ ಇಲ್ಲ, ಆ ತರ ಇದ್ರೆ ಏನಾಗತ್ತೆ, ನೀವು ಪ್ರಪಂಚ ನೋಡ್ಬೇಕು, ಪ್ರಪಂಚ ನಿಮ್ಮನ್ನ ನೋಡೋದ್ ಬೇಡ ಅಂತ ಇದ್ರೆ ಸೊ ನಿಮ್ಗೆ ಎಲ್ಲಿ ಐಡೆಂಟಿಟಿ ಬರುತ್ತೆ. ಎನಿವೇ, ಇವತ್ತು ಪೂರ್ತಿ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಇದು ಕ್ಲಾಸ್ ಅಲ್ಲ. ಇದನ್ನ ನೆಕ್ಸ್ಟ್ ಇದಕ್ಕೆ ಸಕ್ಸಸ್ ಟ್ರೇಟ್ಸ್ ಮುಗಿಸ್ಕೊಳ್ಳೋಣ, ಆಮೇಲೆ ಟೈಮ್ ಇದ್ರೆ ಲೆಟ್ಸ್ ಡೂ ದ ಅದರ್ ಪಾರ್ಟ್. ಓಕೆ, ಫೈನ್ ಮೇಡಮ್, ಫೈನ್ ಫೈನ್. ಓಕೆ, ಸೊ ಇವಾಗ ಗೂಗಲ್ ಮಾಡಿದ್ರೆ ರತನ್ ಸರ್ದು ಸಿಗ್ನೇಚರ್ ಕಾಣಿಸ್ತಾ ಇದೆ. ಹೌದು, ಓವರ್ ಟು ಯು ಮ್ಯಾಮ್. ಅಲ್ಲಿ ಟಿ ಬಾರ್ ನೋಡಿ, ಮೇಲೆ ಇದೆ, ಹೈ ಮೇಲಕ್ಕಿದೆ ಅಲ್ವಾ. ಆರ್ ಮತ್ತೆ ಟಿ ಎಷ್ಟು ದೊಡ್ಡದಿದೆ, ಅಲ್ಲಿ ಬೇರೆ ಸ್ಟ್ರೆಂತ್ ಇದೆ, ಪರ್ಸಿಸ್ಟೆನ್ಸ್ ಅಂತ ನಾನು ಹೇಳಿದ್ದೆ, ಅದಿದೆ, ಡಿಟರ್ಮಿನೇಷನ್ ಎಲ್ಲ ಇದೆ ಅದರಲ್ಲಿ. ಓಕೆ, ಸೊ ಇವಾಗ ಮೆಮರಿ ಅಂಡ್ ಕಾನ್ಸಂಟ್ರೇಷನ್. ಈಗ ನೀವು ಬರೇ ನಿಮ್ಮ ಲೈಫ್ ಅಲ್ಲ, ಈಗ ನಿಮ್ಮ ಮಕ್ಕಳದ್ದು ಲೈಫ್ ಇದೆ. ಎಷ್ಟೋ ಮಂದಿಗೆ ಇಲ್ಲಿ ಮಕ್ಳಿರ್ಬಹುದು, ಚಿಕ್ಕ ಮಕ್ಳಿರ್ಬಹುದು, ಸ್ಟಡೀಸ್ ಬಗ್ಗೆ, ಅಥವಾ ನಿಮ್ಗೇನೆ ಯಾವ್ದಾದ್ರು ಎಕ್ಸಾಮ್ ಸ್ಟಡೀಸ್ ಎಲ್ಲ ಇರಬಹುದು. ಸೊ ಅದಕ್ಕೆ ಬೇಕಾಗಿರೋ ಅವಶ್ಯಕತೆ ಅಂದ್ರೆ ನಮ್ಗೆ ಲೈಫಲ್ಲಿ ಸಕ್ಸಸ್ ಅಂದ್ರೆ ಎಲ್ಲ ಓವರ್ ಆಲ್ ನಮ್ಮದು, ನಮ್ಮ ರಿಲೇಶನ್ಶಿಪ್ ಎಲ್ಲ ಚೆನ್ನಾಗಿದ್ರೇನೆ ಸಕ್ಸಸ್ ಅಲ್ವಾ, ಬರೇ ನಮ್ದೊಬ್ಬರಿಂದ ಸಕ್ಸಸ್ ಆಗಲ್ಲ. ಸೊ ಮಕ್ಕಳ ವಿಷಯಕ್ಕೆ ಬಂದ್ರೆ ಮೆಮರಿ ಕಾನ್ಸಂಟ್ರೇಷನ್ಗೆ ಬೇಕಾಗಿರೋದು ರೈಟಿಂಗ್ ಸ್ಮಾಲ್ ಸೈಜ್. ಈಗ ಕ್ಯಾಪಿಟಲ್ ದೊಡ್ಡದಿರ್ಬೇಕು, ಸೈಜ್ ಬೇರೆ ಎಲ್ಲ ಲೆಟರ್ಸ್ ಮಿಡ್ಲ್ ಝೋನ್, ಈಗ ಎ ಇ ಐ ಓ ಯು, ಆ ಮಿಡ್ಲ್ ಬರೋದೆಲ್ಲ ಚಿಕ್ಕ ಸೈಜ್ ಇದ್ರೆ ಕಾನ್ಸಂಟ್ರೇಷನ್. ಅದು ಸೈಜ್ ದೊಡ್ಡದಾದಷ್ಟು ಡಿಸ್ಟ್ರಾಕ್ಷನ್.
ಓಕೆ, ಅದು ಎಷ್ಟಿದೆಯೋ ಅದಕ್ಕಿಂತ ಕ್ಯಾಪಿಟಲ್ ದೊಡ್ಡದಿರ್ಬೇಕು ಅಂತ ಅಷ್ಟೇ. ಅಂಡ್ ಗುಡ್ ಪ್ರೆಷರ್ ಇನ್ ರೈಟಿಂಗ್ ಸ್ವಲ್ಪ ಒತ್ತಿ ಬರಿಬೇಕು. ಒತ್ತಿ ಬರಿಬಾರ್ದು ಅಂತ ಎಲ್ಲ ಇದ್ ಮಾಡ್ತಾರೆ. ನೋ, ಒತ್ತೋದ್ರ ಅರ್ಥನೇ ಇಂಟೆನ್ಸಿಟಿ ಇನ್ ಲೈಫ್, ಜೀವನ ಆಸಕ್ತಿ ಅಂತ ಹೇಳ್ತೀವಲ್ಲ ಅದು. ಮಕ್ಕಳ ರೈಟಿಂಗ್ ಅಲ್ಲಿ ಪ್ರೆಷರ್ ಇಲ್ಲ ಅಂದ್ರೆ ಜೀವನಾಸಕ್ತಿ ಇಲ್ಲ, ಹೇಗ್ ಬಂತು ಹಾಗೆ ತಗೊಳ್ಳೋದು. ಈ ಜೀವನಾಸಕ್ತಿ ಅಂದ್ರೆ ಈಗ ನಮ್ಗೆ ಮೊದ್ಲಿನ ಕಾಲದಲ್ಲಿ ನೆಕ್ಸ್ಟ್ ವೀಕ್ ಬರೋ ವಾರ ಅಜ್ಜಿ ಮನೆಗೆ ಹೋಗ್ತೀವಿ ಅಂದ್ರೆ ನಮ್ಗೆ ಒಂದು ವಾರದಿಂದ ಸಂಭ್ರಮ ಇರುತ್ತೆ, ಯಾವ ತರ ಹೋಗೋದು, ಆ ಬಸ್ಸು ಇದು ಅದನ್ನ ಓವರ್ಟೇಕ್ ಮಾಡತ್ತ. ಈಗ ಆ ತರ ಆಸಕ್ತಿನೇ ಇಲ್ಲ, ಅಂದ್ರೆ ಅಂತ ಒಂದ್ ಲೈಟ್ ಆಗಿ ತಗೊಳ್ಳೋ ತರ ಆಗ್ಬಿಟ್ಟಿದೆ. ಸೊ ರೈಟಿಂಗ್ ಅಲ್ಲಿ ಪ್ರೆಷರ್ ಇದ್ರೆ, ಕೆಲವರು ವಯಸ್ಸಾದಂಗೆ ಪ್ರೆಷರ್ ಕಡಿಮೆ ಆಗುತ್ತೆ, ರೈಟಿಂಗ್ ಅಲ್ಲಿ ಜೀವನಾಸಕ್ತಿ ಕಡಿಮೆ ಆಗುತ್ತೆ. ಬಟ್ 80 ವರ್ಷದವರ ರೈಟಿಂಗ್ ಅಲ್ಲಿ ಪ್ರೆಷರ್ ಇದ್ರೆ ಅವರೇ ಅಷ್ಟೊತ್ತಿಗೆ SSLC ಎಕ್ಸಾಮ್ ಅಂತದೆಲ್ಲ ನಾವು ಕೇಳ್ತೀವಲ್ಲ, ನ್ಯೂಸ್ ಅಲ್ಲಿ ನೋಡ್ತೀವಲ್ಲ, ಪ್ಯಾರಾಸೈಲಿಂಗ್ ಇದ್ ಮಾಡಿದ್ರು 90 ವರ್ಷದವರು, ಈ ತರ ಮಾಡಿದ್ರು ಅನ್ನೋದೆಲ್ಲ. ಅವ್ರ ರೈಟಿಂಗ್ ನೋಡಿದ್ರೆ ಅವ್ರ ರೈಟಿಂಗ್ ಅಲ್ಲಿ ಪ್ರೆಷರ್ ಇರುತ್ತೆ. ಓಕೆ, ನೀವು ತುಂಬಾ ಪ್ರೆಷರ್ ಹಾಕೋದು ಅಂತ ಮಾಡಬೇಡಿ. ಅಂದ್ರೆ ಅದಕ್ಕೆ ನಾವು ಚೆಕ್ ಮಾಡ್ಬೇಕಾಗತ್ತೆ, ಏನಾದ್ರೂ ನಿಮ್ದ್ರಲ್ಲಿ ನೆಗೆಟಿವ್, ಈಗ ಯಾರಿಗಾದ್ರೂ ಸೂಸೈಡ್ ಟೆಂಡೆನ್ಸಿ ಇದ್ರೆ ಅವರು ಪ್ರೆಷರ್ ಹಾಕಿ ಬರೆದ್ರೆ ಸೂಸೈಡ್ ಮಾಡ್ಕೊಳ್ಳೇಬೇಕು ಅಂತ ಹಂಗಾಗತ್ತೆ. ಬಟ್ ನಾರ್ಮಲಿ ನಿಮ್ದು ರೈಟಿಂಗ್ ತುಂಬಾ ಲೈಟ್ ರೈಟಿಂಗ್ ಇದ್ರೆ ಹೆಲ್ತಿಗೆ ಒಳ್ಳೇದಲ್ಲ, ಸ್ವಲ್ಪ ಅದಕ್ಕೆ ಪ್ರೆಷರ್ ತನ್ನಿ. ಓಕೆ, ಅಂಡ್ ಐ ಡಾಟ್ ಮತ್ತೆ ಜೆ ಡಾಟ್ ಹಾಕ್ಬೇಕು, ಪಿಕ್ಚರ್ ಪರ್ಫೆಕ್ಟ್ ಡಾಟ್. ಅದು ಡಾಟ್ ಬದಲು ಸರ್ಕಲ್ ಹಾಕೋದು, ಆಮೇಲೆ ಎಲ್ಲೆಲ್ಲೋ ಡಾಟ್ ಹಾಕೋದು, ಡಾಟ್ ಅನ್ನ ಹಿಂಗೆ ಜಾಬ್ ಮಾಡೋದು, ಟ್ರ್ಯಾಂಗಲ್ ಮಾಡೋದು, ಏನೇನೋ ಸ್ಟಾರ್ ಮಾಡೋದು, ಆ ಥರ ಏನು ಮಾಡೋಂಗಿಲ್ಲ. ಸೊ ದಟ್ ಇಸ್, ಅದೆಲ್ಲ ಡಿಸ್ಟ್ರಾಕ್ಷನ್. ಸೊ ಐ ಮತ್ತೆ ಜೆಗೆ ಹತ್ರ, ಸ್ಟೆಮ್ಮಿಗೆ ಹತ್ರ ಪರ್ಫೆಕ್ಟ್ ಡಾಟ್ ಅನ್ನ ಹಾಕೋದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಐ ನೀಟಾಗಿ ಬರೆದು ಹತ್ರ ಡಾಟ್ ಹಾಕ್ಬೇಕು. ಆಮೇಲೆ ಹೆಲ್ದಿ ಲೂಪ್ ಇನ್ ಲೆಟರ್ H and L. ಲೂಪ್ ಅಂದ್ರೆ ಈ ತರ ರೌಂಡ್, ಈ ತರ ಬರುತ್ತಲ್ಲ, ಇದು ಲೂಪ್. ಸೊ H ಮತ್ತೆ L ಅಲ್ಲಿ ಲೂಪ್ ಇರ್ಬೇಕು. ಸೊ ಇದು ನಾಲೆಜ್ ಅನ್ನ ಒಳಗಡೆ ತಗೊಳ್ಳೋದಕ್ಕಿರೋ ಕಂಟೈನರ್. ಓಕೆ, ಸೊ ಈ ಕಂಟೈನರ್ ತುಂಬಾ ದೊಡ್ಡದು ಅಂತಾನು ಅಗ್ಲ ಮಾಡಬೇಡಿ ಕಂಟೈನರ್ ಅಂತ ಹೇಳ್ಬಿಟ್ಟು. ನಾರ್ಮಲ್, ಯಾವ್ದು ಬರವಣಿಗೆಯಲ್ಲಿ ಅತಿಯಾಗಿ ಯಾವ್ದು ಆಗ್ಬಾರ್ದು. ಸೊ H ಲೂಪ್ ಅದು ಎಕ್ಸಾಮಿಗೆ ಹೆಲ್ಪ್ ಮಾಡುತ್ತೆ, L ಲೂಪ್ ಬೇರೆ ತರ ನಾಲೆಜ್ ಎಲ್ಲ ತಗೊಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ H ಅಲ್ಲಿ ಲೂಪ್ ಇಲ್ಲದೆ ಇರೋರಿಗೆ, L ಅಲ್ಲಿ ಇದೆ H ಅಲ್ಲಿ ಇಲ್ಲ ಅಂದ್ರೆ ಅವರಿಗೆ ನಾಲೆಜ್ ಓಕೆ ಬಟ್ ಎಕ್ಸಾಮ್ ಬೇಡ ಅನ್ಸುತ್ತೆ. ಸೊ ಮಕ್ಕಳಿಗೆ ಇದನ್ನ ಹೇಳಿ. ಆಮೇಲೆ ರೈಟಿಂಗ್ ಲೆಟರ್ MNH, ಅದರಲ್ಲಿ 2 ಹಂಪ್ಗಳು, ಈ ಹೆಚ್ಚಿನ ಹಂಪ್ ರೌಂಡ್ ಇರುತ್ತೆ, ಎಂ ಹಂಪ್ ಕೂಡ ರೌಂಡ್ ಇರುತ್ತೆ. ಎನ್ ಮಾತ್ರ ಶಾರ್ಪ್ ಇಟ್ಕೋಬಹುದು. ಒಂದು ಶಾರ್ಪ್ ಕ್ವಶನಿಂಗಿಗೆ, ರೌಂಡ್ ಇದ್ರೆ ರಿಟೆನ್ಷನ್ ಅಂಡ್ ರೀಕಾಲಿಂಗ್ ಚೆನ್ನಾಗಿರುತ್ತೆ. ಇವರಿಗೆ ಓದ್ತಾ 2-3 ಸಲ, ಅಂದ್ರೆ ತುಂಬಾ ಓದ್ಬೇಕಾದ್ರೂ ಮೆಮರಿ ಅಂದ್ರೆ ರಿಟೆನ್ಷನ್ ಉಳಿದಿರುತ್ತೆ, ಎಕ್ಸಾಮಿಗೆ ನೆನ್ಪು ಬರುತ್ತೆ. ಸೊ ಈ ಬರೇ ಶಾರ್ಪ್ ಇದ್ರೆ ಯಾರ ರೈಟಿಂಗ್ ಅಲ್ಲಿ, ಅವರು ಕ್ಲಾಸಲ್ಲಿ ಹುಷಾರ್, ತಕ್ಷಣ ಅರ್ಥ ಆಗುತ್ತೆ, ಬಟ್ ಅಷ್ಟೇ ಬೇಗ ಮರ್ತೋಗುತ್ತೆ, ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ತಗೊಳಲ್ಲ. ಸೊ ಎಷ್ಟೋ ಮಕ್ಕಳು ಶಾರ್ಪ್ ರೈಟಿಂಗ್ ಇದ್ದು ಅವರು ಎಲ್ಲ ಬ್ರಿಲಿಯನ್ಸಿ ಇರುತ್ತೆ, ಬಟ್ ಮಾರ್ಕ್ಸ್ ಬಂದಿರಲ್ಲ, ಮತ್ತು ಅವರನ್ನ ಬೇರೆ ಎಕ್ಸಾಮಿಷನ್ ಸ್ಕೂಲಿಗೆ ಹಾಕೋದು ಆ ಥರ ಎಲ್ಲ ಆಗ್ತಿರುತ್ತೆ. ನಂದು ಎಷ್ಟೋ ಮಂದಿ ಈ ಥರ ಕ್ಲಾಸಿಗೆ ಬಂದು ಸೇರ್ಕೊಂಡು ಈಗ ಅವರೇ ಟೀಚರ್ ಆಗೋಷ್ಟು ಚೇಂಜಸ್ ಆಗಿದೆ, ಸ್ಪೆಷಲ್ ಸ್ಕೂಲಲ್ಲಿ ಕಲಿತಾ ಇದ್ದವರು. ಸೊ ಮೆಮರಿ, ಕಾನ್ಸಂಟ್ರೇಷನ್ ನಿಮ್ಮ ಪ್ರೊಫೆಷನಿಗೆ ಎಷ್ಟು ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ, ನಿಮಗೂ ಎಕ್ಸಾಮ್ ಇರ್ಬೋದು, ಬಟ್ ಯು ಕ್ಯಾನ್ ಹೆಲ್ಪ್ ಅದರ್ಸ್, ಮಕ್ಕಳಿಗೆ ಎಲ್ಲ. ಇದು ಈ ಕೀ ಟು ಸಕ್ಸೆಸ್ ಅನ್ನೋದು ಬರೀ ಪ್ರೊಫೆಷನ್ ಅಂತಲ್ಲ, ಕಾಲೇಜ್ ಸ್ಟೂಡೆಂಟ್ಸು ಎಲ್ರಿಗೂ ಸೇರಿ ಮಾಡಿರೋದು. ದೆನ್ ಕಮ್ಸ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ಟೈಮ್ ಮ್ಯಾನೇಜ್ಮೆಂಟಿಗೆ ಇಟ್ಸ್ ವೆರಿ ಈಸಿ. ನೀವು ಯಾವುದೇ ಅಂದ್ರೆ ಫುಲ್ ಸ್ಟಾಪ್ ಅಥವಾ ಯಾವುದೇ ಪಂಚುವೇಶನ್ಸ್, ಕೊಮಾ, ಕ್ವಶನ್ ಮಾರ್ಕ್ ಯಾವುದಿದ್ರು ದೂರ, ರೈಟಿಂಗ್ ಇಂದ ದೂರ ಹೋಗ್ಬಾರ್ದು. ಸೆಂಟೆನ್ಸ್ ಎಂಡ್ ಆದ ತಕ್ಷಣ, ವರ್ಡ್ ಎಂಡ್ ಆದ ತಕ್ಷಣ ಹಾಕ್ಬಿಡ್ಬೇಕು ಅದನ್ನ. ಈಗ ಇದು ಎಂಡ್ ಆಯ್ತು ಅಂದ್ರೆ ಇಲ್ಲಿ ಹತ್ರದಲ್ಲೇ ಫುಲ್ ಸ್ಟಾಪ್ ಹಾಕ್ಬೇಕು, ತುಂಬಾ ಹತ್ರ, ಅಥವಾ ಕೊಮಾ ಇರ್ಲಿ ಯಾವ್ದಿದ್ರು ಆ ದೂರ ಹೋಗ್ಬಾರ್ದು. ಇಲ್ಲಿಂದ ಎಲ್ಲೋ ಇಲ್ಲೋಯ್ತು ಆ ತರ ಆಗ್ಬಾರ್ದು, ಹತ್ರದಲ್ಲಿ ಹಾಕಿ. ಓಕೆ, ಆಮೇಲೆ ಅವಾಯ್ಡ್ ಆಲ್ ದ ಅನ್ನೆಸೆಸರಿ ಸ್ಟ್ರೋಕ್ಸ್, ಡ್ರ್ಯಾಗಿಂಗ್, ಎಂಬಲಿಷ್ಮೆಂಟ್ಸ್. ಅಂದ್ರೆ ಸ್ಟೈಲ್ ಅಂತ ಮಾಡೋಕ್ ಹೋಗ್ತಾರಲ್ಲ, ಎಡಿಷನಲ್ ಆಗಿ ಡಿಸೈನ್ ತರ ಬೇರೆ ಬೇರೆ ತರ ಎಲ್ಲ, ಅದೆಲ್ಲ ಟೈಮ್ ಪಾಸ್. ಸೊ ಇಟ್ ಈಸ್ ನಾಟ್ ಗುಡ್ ಫಾರ್ ಟೈಮ್ ಮ್ಯಾನೇಜ್ಮೆಂಟ್.
ಸೊ ಇಲ್ಲಿ ಈಗ ಇಲ್ಲಿ ಇಷ್ಟೆಲ್ಲ ತೋರಿಸಿರೋದಿದೆ ಅಲ್ಲ, ಅರೌಂಡ್ ಚಕ್ಕಲಿ ತರ, ಜಿಲೇಬಿ ತರ, ಎಡಿಷನಲ್ ಲೆಂತ್ ಒನ್, ಅದು ಯಾವುದು ಇರಬಾರ್ದು. ಆಮೇಲೆ ಈವನ್ ನಿಮ್ಗೆ ಬಿಟ್ವೀನ್ ದ ಲೆಟರ್ಸ್ ವರ್ಡ್ಸ್ ಎಲ್ಲ ಸ್ಪೇಸ್ ತುಂಬಾ ಜಾಸ್ತಿ ಆಗ್ಬಾರ್ದು. ಒಂದ್ಸಲ ಜಾಸ್ತಿ ಒಂದ್ಸಲ ಕಡಿಮೆ, ಎಳ್ದು ಡ್ರ್ಯಾಗಿಂಗ್ ಎಲ್ಲ ಕನ್ಸಿಸ್ಟೆಂಟ್ಲಿ ನಾರ್ಮಲ್ ಆಗಿ ಸ್ಪೇಸಿಂಗ್ ಇರಬೇಕು. ಓಕೆ, ಸೊ ಟೈಮ್ ಮ್ಯಾನೇಜ್ಮೆಂಟ್ ಸಿಂಪಲ್. ಈಗ ನೆನ್ಪ್ ಮಾಡ್ಕೊಂಡು ಎಲ್ಲೋ ಪಂಚುವೇಶನ್ ಇದೆಲ್ಲ ಇದ್ರೆ ಫುಲ್ ಸ್ಟಾಪ್ ಹತ್ರಕ್ಕೆ ತರೋದು ಅಂತ ಮಾಡಿ, ಇಟ್ಸ್ ಈಸಿ. ಬೇರೆ ಡೆಕೋರೇಟಿವ್ ರೈಟಿಂಗ್ ಅನ್ನ, ಅದು ಕ್ಯಾಲಿಗ್ರಫಿ, ಅದು ಬರೇ ನಿಮ್ಗೆ ಸರ್ಟಿಫಿಕೇಟ್ಸಿಗೆ, ಬ್ಯಾನರಿಗೆ, ಅಂದ್ರೆ ಅಂತ ಚಂದ ಮಾಡೋದಕ್ಕೆ ಮಾತ್ರ ಅದು ಯೂಸ್ಫುಲ್, ನಾಟ್ ಎವ್ರಿ ಡೇ ರೈಟಿಂಗ್. ಸೊ ಕ್ಯಾಲಿಗ್ರಫಿ ಈಸ್ ನಾಟ್ ಗ್ರಫಾಲಜಿ, ಕ್ಯಾಲಿಗ್ರಫಿ ಈಸ್ ನಾಟ್ ಎವ್ರಿ ಡೇ ರೈಟಿಂಗ್. ಅದು ಬರೇ ಸ್ಟೈಲಿಶ್, ಅಪರೂಪಕ್ಕೆ ಅಗತ್ಯಕ್ಕೆ ಬೇಕಾದಾಗ ಮಾತ್ರ. ಬೇರೆ ನಾರ್ಮಲ್ ಬರಿತಾ ನೀವೆಲ್ಲ ಸಿಂಪಲ್ ರೈಟಿಂಗ್ ಅನ್ನ ಉಪಯೋಗಿಸ್ಕೋಬೇಕು. ಫಾರ್ ಡಿಟರ್ಮಿನೇಷನ್ ಅಂದ್ರೆ ನೀವು ಹಿಡ್ದಿದ್ ಕೆಲಸ ಕಂಪ್ಲೀಟ್ ಮಾಡೋದು ಅಂತ ಹೇಳ್ತೀವಲ್ಲ, ಮುಗಿಸೋದು. ಅದಕ್ಕೆ ಬೇಕಾಗಿರೋದು ಕಂಪ್ಲೀಟ್ ಆಲ್ ದ ಲೋವರ್ ಝೋನ್ ಲೂಪ್ಸ್. ಅಂದ್ರೆ ಕೆಳಗಡೆ ಲೂಪ್ ಇರುತ್ತಲ್ವಾ, ಈಗ ಜಿ ಅಲ್ಲಿ, ವೈ ಅಲ್ಲಿ ಎಲ್ಲ, ಕಮ್ ಡೌನ್ ಸ್ಟ್ರೈಟ್ ಅಂಡ್ ಕಂಪ್ಲೀಟ್. ಇಲ್ಲಿ ಕಂಪ್ಲೀಟ್ ಇದು ಸ್ಟ್ರೈಟ್ ಇರಬೇಕು. ಈಗ ಬೆಂಡ್ ಆಗತ್ತೆ ಈ ಕಡೆ, ನೋ. ಸ್ಟ್ರೈಟ್ ಅಂದ್ರೆ ನೀವು ಸ್ಟ್ರೈಟ್ ಸ್ಟ್ರಾಂಗ್ ನಿಂತಿದ್ದೀರಾ ಅಂತ, ಕಂಪ್ಲೀಟ್ ಆದ್ರೆ ಹಿಡ್ದು ಕೆಲಸ ಕಂಪ್ಲೀಟ್ ಮಾಡ್ತೀರಾ ಅಂತ. ಇಲ್ಲ ಅಂದ್ರೆ ಪಾಸ್ಟ್ ಅಲ್ಲಿ ಇರ್ತೀರಾ, ನಾನು ಆವಾಗ ಹಂಗ್ ಮಾಡ್ಬಾರ್ದಾಗಿತ್ತು, ಆವಾಗ ಅದನ್ನ ಮಾಡ್ಬೇಕಾಗಿತ್ತು. ಸಿ, 2 ಥಿಂಗ್ಸ್ ಇನ್ ದಿಸ್ ವರ್ಲ್ಡ್ ಯು ಕಾಂಟ್ ಚೇಂಜ್. 2 ವಿಷಯ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಪಾಸ್ಟ್, ಇನ್ನೊಂದು ಬೇರೆಯವರು. ಹಳೆಯದನ್ನ, ಹಿಂದಿನದನ್ನ ಮತ್ತೆ ಬೇರೆಯವ್ರನ್ನ ಬದಲಾಯಿಸೋಕ್ ಸಾಧ್ಯ ಇಲ್ಲ. ನಮ್ಮನ್ನ ನಾವು ಮಾತ್ರ ಬದಲಾಯಿಸ್ಕೊಳಕ್ ಆಗೋದು. ಸೊ ಇವಾಗ ನಮ್ಮನ್ನ ಯಾವ ತರ ಬದಲಾಯಿಸೋದು, ಇದಕ್ಕೆ ಮನಿ ಬ್ಯಾಗ್ ಅಂತಾನು ಹೇಳ್ತಾರೆ. ಈ ಚೀಲ, ಇದು ಎಷ್ಟು ಚೆನ್ನಾಗಿ ಸ್ಟ್ರಾಂಗ್ ಇರುತ್ತೋ ಅಷ್ಟು ನಿಮ್ಗೆ ಬರೋದು. ನೀವು ತಗೋತೀರಾ, ದುಡ್ಡು ಮಾತ್ರ ಅಲ್ಲ, ಕ್ರೆಡಿಟ್. ಈಗ ನೀವು ಈಗ ಕೆಲವರು ಗ್ರೂಪ್ ಪ್ರಾಜೆಕ್ಟ್ ಎಲ್ಲ ಮಾಡ್ತಾರೆ, ಅದ್ರಲ್ಲಿ ಎಫರ್ಟ್ ಹಾಕಿರ್ತಾರೆ, ಬಟ್ ಅದಕ್ಕೆ ಕ್ರೆಡಿಟ್ ಸಿಗ್ಬೇಕಾದಾಗ ಅವ್ರು ಇರೋದೇ ಇಲ್ಲ. ಅದೆಲ್ಲೆಲ್ಲೋ ಇರುತ್ತೆ, ಇಷ್ಟೇ ಇರುತ್ತೆ, ಚಿಕ್ಕದಿರುತ್ತೆ, ಇಲ್ಲ ಇದು ತುಂಬಾ ಚಿಕ್ಕದು ಲೂಪ್ ಇರುತ್ತೆ. ಎಲ್ಲ ಚೆನ್ನಾಗಿ ಮಾಡಿ, ಬಟ್ ರೂಲ್ ಏನಂದ್ರೆ ಈ ಮಧ್ಯೆ ಎಷ್ಟಿದೆಯೋ ಅದರ ಡಬಲ್ ಇದ್ರೆ ಸಾಕು. ಅಗಲನು ಎಷ್ಟಿದೆಯೋ ಅಷ್ಟು, ಅದಕ್ಕಿಂತ ಜಾಸ್ತಿ ಹೋಗ್ಬೇಡಿ. ಇವರು ಮನಿ ಬ್ಯಾಗ್ ಅಂತ ಹೇಳಿದಾರೆ ಅಂತ ತುಂಬಾ ದೊಡ್ಡ, ಅಂದ್ರೆ ಯಾವ್ದು ವಿಚಿತ್ರವಾಗಿ ಅಂದ್ರೆ ಜಾಸ್ತಿ ಅಂತ ಮಾಡಕ್ ಹೋಗ್ಬೇಡಿ. ಸೊ ಹೆಲ್ದಿ ಆಗಿ ಸ್ಟ್ರೈಟ್ ಕಂಪ್ಲೀಷನ್, ಆಲ್ ದ ಲೋವರ್ ಝೋನ್ ಕಂಪ್ಲೀಟ್ ಮಾಡಿ. ಓಕೆ, ಆಮೇಲೆ ಫರ್ಮ್ ಎಂಡಿಂಗ್, ಯಾವುದೇ ಲೆಟರ್ ಎಂಡಿಂಗ್ ಆಗ್ತಾ ಇದನ್ನ ಲೈಟ್ ಸ್ಟ್ರೋಕ್ಸ್ ಬರಬಾರ್ದು. ಅಂದ್ರೆ ಈಗ ಇಲ್ಲೇ ನಿಂತ್ ಬಿಡ್ತು, ಇಲ್ಲೇ ನಿಂತ್ ಬಿಡ್ತು, ಅಥವಾ ಹಿಂಗ್ ಬರಿತಾ ಗಾಳಿಲಿ ನಿಂತಂಗೆ ಎಂಡ್ ಫರ್ಮ್ ಆಗಿ ಬೇಸ್ ಅಲ್ಲಿ ಇಲ್ಲಿ ನಿಲ್ಸೋದು. ಬೇಸಿಗಿಂತ ಕೆಳಗಡೆ ಅಲ್ಲ, ಬೇಸ್ ಇಲ್ಲೇ ಒಂದು ಲೈನ್ ಇರ್ಲಿ ಇಲ್ಲದೆ ಇರ್ಲಿ, ಒಂದು ರೈಟಿಂಗ್ ಈಗ ಬೇಸ್ ಅಂತ ಇರುತ್ತಲ್ಲ, ಅಲ್ಲಿ ಕರೆಕ್ಟ್ ಆಗಿ ಇರ್ಬೇಕು. ಈಗ ಇಲ್ಲಿ ನೋಡಿ ಎಂಡಿಂಗ್ ಯಾವ ತರ ಇದೆ, ಎಂಡಿಂಗ್. ಸೊ ಆ ತರ ಫರ್ಮ್ ಎಂಡಿಂಗ್, ಅದು ಫಿನಿಶಿಂಗ್ ಅಂತ, ಅಂದ್ರೆ ಎಲ್ಲಾ ಕೆಲಸ. ಆಮೇಲೆ ಸ್ಪೇಸಿಂಗ್ ಆಲ್ಸೋ ಕಂಪ್ಲೀಟ್ ಹತ್ರ ತಂದು ನಿಲ್ಸಿ. ಕೆಲವರದ್ದು ಎಂಡಿಂಗ್, ಈಗ ಇದೇ ಎಪಿಯರ್ ಅಂತ ಬರೀತಾರೆ ಅಂತ ಇಟ್ಕೊಳ್ಳಿ, ಅದು ಮಧ್ಯ ಸ್ಪೇಸು ಎಲ್ಲೋ ದೂರ ಹೋಯ್ತು. ಓಕೆ, ಆಮೇಲೆ ಲಾಸ್ಟ್ ಲೆಟರ್ ದೂರ ಹೋಯ್ತು. ಸೊ ಇವರು ಕೆಲಸ ಫಿನಿಶ್ ಮಾಡಲ್ಲ ಅಂತ ಅರ್ಥ. ಸೊ ಫೈನಲ್ ಲೆಟರ್ ಅನ್ನ ದೂರ ಹಾಕ್ಬೇಡಿ, ಹತ್ರ ತಂದು, ಅಂದ್ರೆ ಒಂದೇ ಸ್ಪೇಸಿಂಗ್ ಒಂದೇ ತರ ಇಟ್ಟು ಕಂಪ್ಲೀಟ್ ಮಾಡಿ. ಓಕೆ, ಇದೆಲ್ಲ ಸ್ಪೇಸಿಂಗ್ ಇಸ್ ಮೂಡ್, ಇಟ್ ಇಸ್ ಅಬೌಟ್ ಮೂಡ್. ಸೊ ನಿಮ್ಗೆ ಮೂಡ್ ಸ್ಪೇಸ್ ವೇರಿಯೇಷನ್ ಮಾಡಿದ್ರೆ, ನಿಮ್ಗೆ ಆಕಾಶ ತತ್ವ ಬಗ್ಗೆ ಗೊತ್ತಿರ್ಬೋದು, ಅದು ಫಿಯರ್ ಬಗ್ಗೆ ಹೇಳುತ್ತೆ, ಅದ್ರ ಬಗ್ಗೆನೇ ಒಂದು ವೆಬಿನಾರ್ ಮಾಡ್ಬೋದು ಯಾವ ತರ ಅನ್ನೋದು. ಸೊ ಸ್ಪೇಸ್ ಹಾಳು ಮಾಡ್ಕೋಬೇಡಿ ರೈಟಿಂಗ್ ಅಲ್ಲಿ. ಫಾರ್ ಗುಡ್ ಕಮ್ಯುನಿಕೇಶನ್, ಸೊ ನಿಮ್ಗೆ ಇರೋ ಅಗತ್ಯ ಏನಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್. ಸೊ ಅದಕ್ಕೆ ಮಿಡಲ್ ಝೋನ್ AE O ಎಲ್ಲ ಇದೆ ಅಲ್ವಾ, ಅದು ಕ್ಲಿಯರ್ ಆಗಿ ಅಗ್ಲವಾಗಿ ಇರಬೇಕು. ಅಂದ್ರೆ ಇದು ಈಗ ನ್ಯಾರೋ ಈ ತರ ಇದ್ರೆ ಅದೇನಾಗುತ್ತೆ, ಗೋಡೆ ಗೊತ್ತಿಟ್ಟಂಗೆ, ಅಂದ್ರೆ ನಿಮ್ಮನ್ನ ಯಾರೋ ಭಯ ಪಡಿಸಿದಂಗೆ, ಭಯ. ಸೊ ಹೈಟ್ ವಿಡ್ತ್ ಈಕ್ವಲ್ ಇರಬೇಕು. ಎಷ್ಟು ಅಗಲ ಇದೆಯೋ ಅಷ್ಟೇ ಹೈಟ್ ಅಂಡ್ ವಿಡ್ತ್ ಈಕ್ವಲ್ ಚೆನ್ನಾಗಿ. ಅಂಡ್ ಚೆನ್ನಾಗಿ ವೈಡ್ ಇರಬೇಕು. ನ್ಯಾರೋ ಆದಷ್ಟು ನಿಮ್ಗೆ ನಿಮ್ ಒಳಗಡೆನೆ ಇಟ್ಕೋತೀರಾ, ಎಕ್ಸ್ಪ್ರೆಸ್ ಮಾಡಲ್ಲ. ಸೊ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟೇಜ್ ಫಿಯರ್ ಇಸ್ ದ ಬಿಗ್ಗೆಸ್ಟ್ ಫಿಯರ್ ಇನ್ ದಿಸ್ ವರ್ಲ್ಡ್. ಕೆಲವರಿಗೆ
ಸಾಯೋದ್ರ ಭಯನೂ ಇರಲ್ಲ. ಈಗ ಫುಟ್ಬೋರ್ಡ್ ಮೇಲೆ ನೇತಾಡ್ಕೊಂಡು ಹೋಗ್ತಾರೆ, ವೀಲಿ ಮಾಡ್ಕೊಂಡು ಹೋಗ್ತಾರೆ, ಅದರಿಂದ ಸಾವು ಬರ್ಬೋದು, ಆ ಭಯ ಇಲ್ಲ. ಆದ್ರೆ ಅವರನ್ನ ಸ್ಟೇಜ್ ಮೇಲೆ ನಿಲ್ಸಿ ಭಯ. ಮಾತಾಡೋಕೆ ಸ್ಟೇಜ್ ಮೇಲೆ ಏನು ಒಂದು ಪ್ರಶ್ನೆ ಕೇಳಿದ್ರೆ, ಇವಾಗ ಇಲ್ಲೇ ನಾನು ನೆಕ್ಸ್ಟ್ ನಿಮ್ಗೆ ಏನಾದ್ರು ಕ್ವಶನ್ ಇದೆಯಾ ಕೇಳಿದ್ರೆ ಕೇಳೋದಕ್ಕೆ ಕೆಲವರು ಭಯ ಪಟ್ಕೋತಾರೆ. ಅನ್ನೋನ್ ಫಿಯರ್, ಅದ್ರಲ್ಲಿ ಏನೀಗ ಯಾರ ಪ್ರಾಣ ಹೋಗಲ್ಲ, ಬಟ್ ದಟ್ಸ್ ಅ ಬಿಗ್ಗೆಸ್ಟ್ ಫಿಯರ್. ಸೊ ಈ ಅನ್ನ ವೈಡ್ ಮಾಡಿದ್ರೆ ನಿಮ್ಗೆ ಆ ಫ್ಲೂಯೆನ್ಸಿ ಬರುತ್ತೆ, ಒಂದಾದ್ಮೇಲೆ ಇನ್ನೊಂದು ಮಾತಾಡೋದಕ್ಕೆ, ಮತ್ತೆ ಆ ಭಯಗಳೆಲ್ಲ ಹೋಗುತ್ತೆ. ಸ್ಟೇಜ್ ಫಿಯರಿಗೆ ಬೆಸ್ಟ್ ಲೆಟರ್ ಇಸ್ ಇ. ಅಂಡ್ ಅನಾವಶ್ಯಕ ಯೋಚನೆ ಮಾಡೋದೆಲ್ಲ ಕ್ಲಿಯರ್ ಆಗುತ್ತೆ. ಅದ್ರ ಬಗ್ಗೆ ತುಂಬಾ ಹೇಳ್ಬೋದು, ಬಟ್ ಇಲ್ಲಿ ನಿಮ್ ಕಮ್ಯುನಿಕೇಶನ್ಗೆ ಅಗತ್ಯ ಇರೋದು. ಅಂಡ್ ಓವಲ್ಲಿ ಈ ತರ ಇಡಿ. ಈ ಲೂಪ್ಗಳು ಬೇಡ. ಅಂದ್ರೆ ಈಗ ನಮ್ಗೆ ಕಲ್ಸ್ಕೊಟ್ಟಿರೋದೇ ಆ ತರ ಅಂತ. ಕಲ್ಸ್ಕೊಟ್ಟಿರೋದು ಕರ್ಸಿವ್ ಕಲ್ಸಿದ್ದಾರೆ, ಬಟ್ ಅದು ಹೆಲ್ದಿ ಅಂತ ಹೇಳೋಕ್ಕಾಗಲ್ಲ, ಸರಿ ಇದೆ ಅಂತ ಹೇಳೋಕ್ಕಾಗಲ್ಲ. ಕರ್ಸಿವ್ ರೈಟಿಂಗ್ ಈಸ್ ಗುಡ್, ಬಟ್ ಸರ್ಟನ್ ಸ್ಟ್ರೋಕ್ಸ್, ಕೆಲವು ಸ್ಟ್ರೋಕ್ಸ್ ಸರಿ ಇಲ್ಲ ಅದರಲ್ಲಿ. ಸೊ ಅದಕ್ಕೆ ಇವಾಗ ನಾವೇ ಸ್ಟ್ರೋಕ್ಸ್ ಅನ್ನ ಈವನ್ ಐ ಆಮ್ ಕ್ರಿಯೇಟಿಂಗ್ ಫಾಂಟ್ ಮಾಡಿಸ್ತಾ ಇದ್ದೀನಿ. ಬಿಕಾಸ್ ಎಲ್ರಿಗೆ ಅಲ್ಲಿರೋ ಫಾಂಟ್ಗಳು ಸರಿ ಇಲ್ಲ, ಈ ಅಕ್ಷರ ಸರಿ ಇಲ್ಲ. ಹಾಗಾದ್ರೆ ಸರಿ ಇರೋದು ಯಾವುದು ಅಂತ ಕೇಳಿದ್ರೆ ನಾನು ಯಾವುದನ್ನು ರೆಫರ್ ಮಾಡೋಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವಾಗ ಇದು WSWRT ಇದೆ ಫಾಂಟ್ ಅಂತಾನು ಕ್ರಿಯೇಟ್ ಮಾಡಿ ಎಲ್ರಿಗೂ ಅದು ಅವೈಲೇಬಲ್. ಅದು ತಯಾರಾದ್ಮೇಲೆ ಐ ವಿಲ್ ಶೇರ್ ವಿತ್ ಯು ಪೀಪಲ್. ನಿಮ್ಮ ಫೋರಮಿಗೆ ಕೊಟ್ರೆ ಅವರು ಶೇರ್ ಮಾಡ್ಬೋದು, ಅದನ್ನ ಉಪಯೋಗಿಸ್ಕೋಬಹುದು. ಎಲ್ರಿಗೆ ಫ್ರೀಯಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಅಲೌ ಮಾಡ್ತಾ ಇದ್ದೀನಿ. ಬಿಕಾಸ್ ಅದನ್ನ ನೋಡ್ತಾ ಇದ್ರೆ ಅದೇ ಹೆಲ್ದಿ ಹ್ಯಾಬಿಟ್ ಬಂದ್ಬಿಡುತ್ತೆ. ಸೊ ಇದು ಯಾಕೆ ಲೂಪ್ ಎಲ್ಲ ಬೇಡ ಅಂದ್ರೆ ಅದು ತುಂಬಾ ದೊಡ್ಡ ಕಥೆಗಳಿದಾವೆ. ಬಟ್ ಇವಾಗ ಕ್ಲಿಯರ್ ಮಿಡಲ್ ಝೋನ್ ಲೆಟರ್ಸ್, ಅಂದ್ರೆ ಇವನ್ ನಿಮ್ಗೆ ಯಾವ್ದಿದ್ರು ಜಿ ಅದ್ರಲ್ಲೆಲ್ಲ ಏನೇ ಫಸ್ಟ್ ಬರುತ್ತಲ್ವಾ, ಎ ಬರ್ದು ಜಿ ಬರುತ್ತೆ. ಸೊ ಡಿ ಬರಿಬೇಕಾದ್ರೂ ಎ ಬರ್ದು ಡಿ ಬರಿತೀರಾ. ಸೊ ಇದೆಲ್ಲಾನು ವೈಡ್ ಇನಫ್, ಅಂದ್ರೆ ತುಂಬಾ ವೈಡ್, ಅಗತ್ಯಕ್ಕಿಂತ ಜಾಸ್ತಿ ಅಲ್ಲ, ಹೈಟ್ ಅಂಡ್ ವಿಡ್ತ್ ಈಕ್ವಲ್ ಆ ತರ ಇಡಿ. ಓಕೆ, ಕ್ಲಿಯರ್ ಬ್ರಾಡ್ ರೈಟಿಂಗ್. ಅಂದ್ರೆ ರೈಟಿಂಗ್ ನೋಡಿ, ಇಲ್ಲಿ ನ್ಯಾರೋ ಒಂದಕ್ಕೆ ತುಂಬಾ ಹತ್ರ ಆ ತರ ಆಗ್ತಾ ಇದೆ, ಅದ್ರ ಬದಲು ಈ ತರ ಕ್ಲಿಯರ್ ಆಗಿ ಒಂದಕ್ಕೊಂದು ಸ್ಪೇಸಿಂಗ್ ಈಕ್ವಲ್ ಇದ್ದು ಚೆನ್ನಾಗಿ ಕಾಣಿಸೋ ತರ ಆ ತರ ರೈಟಿಂಗ್ ಇದ್ರೆ ಇಟ್ ಈಸ್ ಗುಡ್ ಫಾರ್ ಕಮ್ಯುನಿಕೇಶನ್, ಕ್ಲಾರಿಟಿ ಇನ್ ಕಮ್ಯುನಿಕೇಶನ್. ಓಕೆ, ಆಮೇಲೆ ಸ್ಟ್ರಾಂಗ್ ಇಮೋಷನಲ್ ಕೋಶಂಟ್. ನಾನು ಆಗ್ಲೇ ಹೇಳಿದೆ, ನೋ ಎಸ್ ಇದಕ್ಕೆಲ್ಲ ಬೇಕಾಗುವಂಥದ್ದು ಇಮೋಷನಲ್ ಕೋಶಂಟ್. IQ ಅನ್ನೋದು ಇಂಟೆಲಿಜೆಂಟ್ ಕೋಶಂಟ್, ಬಟ್ EQ ಅನ್ನೋದು ಇಮೋಷನಲ್. ಈಗ ಮಾರ್ಕ್ ಜುಕರ್ಬರ್ಗ್ ಇರ್ಬೋದು, ಇಲ್ಲ ಯಾರೇ ಆಗ್ಲಿ, ಅವರೆಲ್ಲ ಬಿಲ್ ಗೇಟ್ಸ್ ಇರ್ಬೋದು, ಹೂಎವರ್ ಇಟ್ ಇಸ್, ಅವರೆಲ್ಲ ನೋ ಕೇಳಿನೇ ಬೆಳೆದಿರೋದು. ಅಷ್ಟು ದೊಡ್ಡ ಎಂಪೈರ್ ಆಗಿರೋದು ಎಲ್ಲ ರೆಡ್ ಕಾರ್ಪೆಟ್ ಹಾಸಿ ಬಂದಿರೋದಲ್ಲ. ಬಟ್ ಅವ್ರಿಗೆ ಆ ಸ್ಟ್ರೆಂತ್ ಇತ್ತು ಫೇಲ್ಯೂರ್ ಅನ್ನ ತಗೊಳ್ಳೋದು ಅಥವಾ ಎಲ್ಲ ಇದು. ಸೊ ಅದಕ್ಕೆ ಯಾವ್ದೆಲ್ಲ ಅಗತ್ಯ ಇದೆ. ಸಿಂಪಲ್ ಅಂದ್ರೆ ತುಂಬಾ ವಿಷಯ ಇರ್ಬೋದು, ಬಟ್ ಇಲ್ಲಿ ಈಸಿ ಮೆಥಡ್ ಅನ್ನ ಹೇಳ್ತಾ ಇದ್ದೀನಿ ನಾನು ರೈಟಿಂಗ್ ಅಲ್ಲಿ. ನೀವು ನೋಡಿ, ಲೆಟರ್ D and T ಅದು ಪರ್ಸನಾಲಿಟಿ ಲೆಟರ್. ಅಲ್ಲಿ ಲೂಪ್ ಇರಬಾರ್ದು. ಈಗ HL ಅಲ್ಲಿ BL ಎಲ್ಲ ಲೂಪ್ ಇರ್ಬೇಕು ಅಂತ ಹೇಳಿದೀನಿ, ಹೌದಾ? ಇಲ್ಲಿ ಲೂಪ್ ಇರಬಾರ್ದು, ಬಿಕಾಸ್ ಇದು ಪರ್ಸನಾಲಿಟಿ. ಈ ಕಂಟೈನರ್ ಇದ್ರೆ ಏನಾಗುತ್ತೆ, ಯಾರಾದ್ರೂ ಏನಾದ್ರು ಅಂದ್ರೆ ಕ್ರಿಟಿಸೈಸ್ ಮಾಡಿದ್ರೆ ನೀವು ಒಳಗಡೆ ಇಟ್ಕೊಂಡು ಕೊರಗ್ತೀರಾ. ಸೊ ಲೂಪ್ ಅಂದ್ರೆ ಅರ್ಥ ಏನು? ಇದು ಲೂಪ್, ಇದು ಇರಬಾರ್ದು. ಈ ತರ ರೀಟ್ರೇಸ್ಡ್ ಆಗಿ ಅಂದ್ರೆ ಮೇಲಕ್ಕೆ ಹೋಗಿದ್ರೆ ಅದರಲ್ಲೇ ಕೆಳಗಡೆ ವರೆಗೂ ಬಂದು ನಿಲ್ಸ್ಬೇಕು. ಸೊ ಇದು D. ಅದೇ ತರ ಲೆಟರ್ T. D ನಿಮ್ಮ ಪರ್ಸನಾಲಿಟಿ, ಅಂದ್ರೆ ನಿಮ್ದು ಹೈಟ್, ವೆಯ್ಟ್, ಕಲರು, ಮಾತಾಡೋ ರೀತಿಗೆ ಯಾರಾದ್ರೂ ನಕ್ರೆ ಕಮೆಂಟ್ ಮಾಡಿದ್ರೆ ಹರ್ಟ್ ಆಗೋದಕ್ಕೆ, ಇದು ಗೋಡೆ ತರ, ನಿಮ್ಗೆ ಅಫೆಕ್ಟೇ ಆಗಲ್ಲ. ಇನ್ನು T ಅನ್ನೋದು ನಿಮ್ದು ಐಡಿಯಾಸ್, ಫಿಲಾಸಫಿ. ಅಂದ್ರೆ ಈಗ ನೀವು ಏನನ್ನ ನಂಬ್ತೀರಾ, ವೆಜಿಟೇರಿಯನ್ ಎಲ್ಲ, ಅದಕ್ಕೆಲ್ಲ ಮಾಡೋ ಕಮೆಂಟ್ಸಿಗೆ ಏನು ಆಗಲ್ಲ. ಈ ತರ ಗೋಡೆ, ನಾನು ಆಗ್ಲೇ ಹೇಳಿದೆ, ಬೇರೆಯವ್ರನ್ನ ಬದಲಾಯಿಸಕ್ಕಾಗಲ್ಲ, ನಮ್ಮನ್ನ ನಾವು ಯಾವ ತರ ಬದಲಾಯಿಸ್ಕೋಬೇಕು ಅಂದ್ರೆ ಅದು ಯಾವುದು ಅಫೆಕ್ಟ್ ಆಗದೆ ಇರೋ ತರ. ಓಕೆ, ಆಮೇಲೆ ಎಲ್ಲೇ ಆಗಿ ಬ್ಯಾಕ್ ಸ್ಟ್ರೋಕ್ ಇರಬಾರ್ದು. ಅಂದ್ರೆ ಈಗ ಒಂದು ಬರ್ದಾಗ ಅದನ್ನ ಕಟ್ ಮಾಡೋ ತರ ಹಿಂದಕ್ಕೆ ಬರೋಂತ ಸ್ಟ್ರೋಕ್, T ಬಾರ್ ಇರ್ಬೋದು. ಈಗ A ಹಿಂದಕ್ಕೆ ಹೋಯ್ತು, 7 ಬರ್ದು ಹಿಂದೆ, ಅಥವಾ ಯಾವುದೇ ಲೆಟರ್ ಅನ್ನ ಕಟ್ ಮಾಡೋ ಕೆಲ್ಸಕ್ಕೆ ಹೋಗ್ಬೇಡಿ. ಸೆಲ್ಫ್ ಹರ್ಟಿಂಗ್, ಅದು ನಿಮ್ಮನ್ನ ನೀವೇ ಐ ಆಮ್ ಟು ಬಿ ಬ್ಲೇಮ್ಡ್ ಅಂತ. ದಟ್ ಇಸ್ ನಾಟ್ ಗುಡ್ ಫಾರ್ ಇಮೋಷನಲ್. ಅಂದ್ರೆ ಕೆಲವರಿಗೆ ಈಗ ನಿಮ್ಗೆ ಗೊತ್ತಿರೋ ತರ ಬ್ಯಾಂಗ್ಳೂರ್ ಇಸ್ ಸೂಸೈಡ್ ಕ್ಯಾಪಿಟಲ್ ಆಫ್ ಎಂಟೈರ್ ವರ್ಲ್ಡ್. ಇಟ್ಸ್ ಸೋ ಬ್ಯಾಡ್. ಇಲ್ಲಿ ಮೊಬೈಲ್ ಕೊಡ್ಸಿಲ್ಲ, ಆತ್ಮಹತ್ಯೆ. ಚೂಡಿದಾರ್ ಅಂದ್ರೆ ಡ್ರೆಸ್ ಕೊಡ್ಸಿಲ್ಲ, ಹೊಸ್ತು ಆತ್ಮಹತ್ಯೆ ಮಾಡ್ಕೊಂಡ್ರು. ರಿಮೋಟ್ ಸಿಕ್ಕಿಲ್ಲ, ಆತ್ಮಹತ್ಯೆ. ಎಲ್ಲದಕ್ಕೂ ಆತ್ಮಹತ್ಯೆ. ಸೊ ಜನ ಎಜುಕೇಶನ್ ಅಲ್ಲಿ ಚೆನ್ನಾಗಿದ್ರೆ ಸಾಕು, ದೇ ಆರ್ ಸ್ಟ್ರಾಂಗ್ ಅಂತ ಅನ್ಕೊಳ್ತಾರೆ. ನೋ, IQ ಅಲ್ಲ, EQ ಸ್ಟ್ರಾಂಗ್ ಇರ್ಬೇಕು. ನನ್ನ ಹತ್ರನೇ ಎಕ್ಸಾಂಪಲ್ ಸ್ಟೋರಿ ಇದೆ.
ಪೇರೆಂಟ್ ಬಂದಿದ್ರು, ಮಗನಿಗೆ ಸ್ಟ್ಯಾಮರಿಂಗ್ ಇತ್ತು, ತೊದ್ಲೋದು. ಸೊ ಅದನ್ನ ಬದಲಾಯಿಸೋದಕ್ಕೆ ಆಗತ್ತಾ ಕೇಳಿದ್ರು. ಆಗತ್ತೆ, ಹ್ಯಾಂಡ್ ರೈಟಿಂಗ್ ದರ್ ಆರ್ ಮೆಥಡ್, ಇದೆಲ್ಲ ಮಾಡಿದ್ರೆ ಆಗತ್ತೆ ಅಂತ ಹೇಳಿದೆ. ಅವ್ನ್ 9th ಸ್ಟ್ಯಾಂಡರ್ಡ್, ಅವ್ನ್ ರೈಟಿಂಗ್ ನೋಡಿದೆ. ಅವನ ಜೊತೆ ಅವನ ಅಕ್ಕ ಬಂದಿದ್ಲು, ಆರ್ಕಿಟೆಕ್ಚರ್ ಓದ್ತಾ ಇದ್ಲು. ಸೊ ಇಬ್ರು ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ ಕೊಟ್ರು. ಬಟ್ ಆ ಸ್ಟ್ಯಾಮರಿಂಗ್ ಹುಡುಗಂದ ಏನಂದ್ರೆ, ಅವನಿಗೆ ಆಲ್ರೆಡಿ ಎಲ್ಲ ಕ್ರಿಟಿಸಿಸಮ್ ಕಮೆಂಟ್ ಕೇಳಿ ಅವ್ನ್ ದಪ್ಪ ಚರ್ಮ ಆಗ್ಬಿಟ್ಟಿದ್ದಾನೆ. ಅವನಲ್ಲಿ ಅದರ್ ಸ್ಟ್ರೆಂತ್ಸ್ ಇತ್ತು, ಬಟ್ ಆ ಹುಡುಗಿ ಇದ್ರಲ್ಲಿ ಇರ್ಲಿಲ್ಲ. ನಾನ್ ತಾಯಿಗೆ ಹೇಳಿದೆ, ನೋಡಿ ಇವಳು ಸೆನ್ಸಿಟಿವ್ ಇದ್ದಾಳೆ, ಇವಳಿಗೆ ಅಗತ್ಯ ಇದೆ ಸಪೋರ್ಟ್. ಅಂದ್ರೆ ಇಲ್ಲ, ಅಯ್ಯೋ ಅವಳು ಕಲಿಯೋದ್ರಲ್ಲಿ ಹುಷಾರಿದ್ದಾಳೆ, ಶಿ ಇಸ್ ದ ಟಾಪರ್, ಅವಳದೇನ್ ತೊಂದರೆ ಇಲ್ಲ ಅಂತ. ಅವ್ರಿಗೆ ನಾನು ಯಾವ ತರ ಹೇಳಿ ಅವಳಲ್ಲಿ ಸೂಸೈಡ್ ಟೆಂಡೆನ್ಸಿ ಇದೆ ಅಂತ ವಿ ಕಾಂಟ್ ಟೆಲ್ ಅಲ್ವಾ ಎದುರಿಗೆ. ಸೊ ಬಟ್ ಅದು ಏನಾಯ್ತು, ಆರ್ಕಿಟೆಕ್ಚರ್ ಮುಗಿಸಿ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಅಬ್ವಿಯಸ್ಲಿ ಅವರು ಸ್ಟ್ರಿಕ್ಟ್ ಆಗಿ ಏನೋ ಹೇಳಿದ್ದಾರೆ. ಶಿ ಕುಡಂಟ್ ಟೇಕ್ ಇಟ್, ಶಿ ಕಮಿಟ್, ಅವಳು ಸೂಸೈಡ್ ಮಾಡ್ಕೊಂಡ್ಲು. ಸೊ ಇವಾಗ ಯಾವ ತರ ಅಂದ್ರೆ, ಪೇರೆಂಟ್ಸ್ ಆಗ್ಲಿ ಯಾರಿಗೇ ಆಗ್ಲಿ ಅವ್ರ ಹತ್ರನೇ ಈ ತರ ಸೆನ್ಸಿಟಿವ್ ಮನುಷ್ಯರು ಇದ್ದಾರೆ ಅನ್ನೋದು ಅರ್ಥ ಆಗಲ್ಲ. ನಮ್ಗೆ ರೈಟಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ಎಷ್ಟು ಸಲ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ ಅಂತಾನು ಗೊತ್ತಾಗುತ್ತೆ. ಸೊ ಬೇಸಿಕಲಿ ಅವಾಯ್ಡ್ ಆಲ್ ದ ಬ್ಯಾಕ್ ಸ್ಟ್ರೋಕ್. ನೀವು ಸೂಸೈಡ್ ಅನ್ನೋದು ದೊಡ್ಡ ವಿಷಯ, ಬಟ್ ಅದಕ್ಕಿಂತ ಚಿಕ್ಕದಾಗಿ ಈವನ್ ಕೋಪ ಬಂದ್ರೆ ಊಟ ಬಿಡೋದು, ತಾವೇ ಹರ್ಟ್ ಮಾಡ್ಕೊಳ್ಳೋದು, ತುಂಬಾ ಉಪವಾಸ, ತುಂಬಾ ಆತರ ಇದನ್ನ ಅವರನ್ನೇ ಅವ್ರು ಹರ್ಟ್ ಮಾಡ್ಕೊಳ್ಳೋ ಅಂತದೆಲ್ಲ ಇರುತ್ತೆ. ಅದು ಕೂಡ ಸಣ್ಣ ಮಟ್ಟಿಗೆ ಇದೆ. ಈವನ್ ಈಗ ಬ್ಯಾಡ್ ಹ್ಯಾಬಿಟ್ಸ್ ಅವ್ರಿಗೆ ಹಾಳು ಅಂತ ಗೊತ್ತಿದ್ರು ಮಾಡ್ತಾರಲ್ವಾ, ಅದೆಲ್ಲ ಸೆಲ್ಫ್ ಹರ್ಟಿಂಗ್ ಅದು. ಸೊ ಸೆಲ್ಫ್ ಎಸ್ಟೀಮ್ ಸ್ಟ್ರಾಂಗ್ ಇಲ್ಲ ಅಂದ್ರೆ ಇದೆಲ್ಲ ಬರುತ್ತೆ. ಅದಕ್ಕೆ ಫಸ್ಟಿಗೆ ನಾನು ಸೆಲ್ಫ್ ಎಸ್ಟೀಮ್ ಬಗ್ಗೆ ಹೇಳಿದ್ದು, ಕ್ಯಾಪಿಟಲ್ ದೊಡ್ಡದು ಮಾಡಿ ಟಿ-ಬಾರ್ ಮೇಲ್ ಹಾಕಿ ಅನ್ನೋದೆಲ್ಲ. ಅಲ್ಲಿ ಅದ್ ಸರಿ ಆದ್ರೆ ಇದೆಲ್ಲ ಮತ್ತೆ ಸರಿ ಆಗ್ತಾ ಬರುತ್ತೆ. ಓಕೆ, ಆಮೇಲೆ ಅವಾಯ್ಡ್ ಲೆಫ್ಟ್ ಸ್ಲ್ಯಾಂಟ್. ಅಂದ್ರೆ ಈ ರೈಟಿಂಗ್ ಅಲ್ಲಿ ಅಪ್ಪರ್ ಝೋನ್ ಇರುತ್ತಲ್ಲ, ಅದು ಹಿಂದಕ್ಕೆ ಹೋಗುತ್ತೆ. ಓಕೆ, ಸೊ ಈ ಹಿಂದೆ ಬಗ್ಗಿದ ತರ ಇರುತ್ತಲ್ಲ, ಆ ರೈಟಿಂಗ್ ಅಂದ್ರೆ ನೀವು ಹಿಂಜರಿಯೋದು ಅಂತ. ಸೊ ಯಾವುದೇ ಇದಕ್ಕೆ ಹಿಂಜರಿ, ನಿಮ್ ಬಾಡಿ ಲ್ಯಾಂಗ್ವೇಜ್ ಅನ್ನ ನೀವು ಅಬ್ಸರ್ವ್ ಮಾಡಿ. ಈ ಲೆಟರ್ ಎಲ್ಲ ನಿಮ್ಮ ಬಾಡಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನೀವು ಹಿಂದಕ್ ಬಗ್ಗಿದಂಗಿದ್ರೆ ನಿಮ್ಗೆ ನಡ್ಕೊಂಡು ಹೋಗೋಕ್ ಆಗತ್ತಾ? ಜಸ್ಟ್ ಇಮ್ಯಾಜಿನ್ ದಟ್ ಪೋಸ್ಚರ್. ನೀವು ತಲೆ ಬೆನ್ನು ಎಲ್ಲ ಹಿಂದೆ ಬಗ್ಗಿದೆ, ನೀವು ಯಾವ ತರ ಮುಂದಕ್ಕೆ ಹೋಗ್ತೀರಾ? ಆಗಲ್ಲ ಅಲ್ವಾ. ಒಂದ ಸ್ಟ್ರೇಟ್ ಇರ್ಬೇಕು, ಇಲ್ಲ ಸ್ವಲ್ಪ ಫಾರ್ವರ್ಡ್ ಮುಂದಕ್ಕೆ ಇರ್ಬೇಕು. ಸೊ ಎಕ್ಸ್ಟ್ರೀಮ್ ತುಂಬಾ ಮುಂದೆ ಬಗ್ಗಿ ಬಿದ್ದೋಗೋ ತರನು ಇರಬಾರ್ದು ರೈಟಿಂಗ್ ಅಲ್ಲಿ, ಹಿಂದೆನೂ ಇರಬಾರ್ದು. ಎಕ್ಸ್ಟ್ರೀಮ್ ಸ್ಲ್ಯಾಂಡ್ಸ್ ಇರಬಾರ್ದು, ಸ್ಟ್ರೈಟ್ ಅಥವಾ ಲಿಟಲ್ ಫಾರ್ವರ್ಡ್ ಇರ್ಬೇಕು. ಸೊ ಹಿಂದೆ ಅಂದ್ರೆ ಹಿಂದಕ್ಕೆ ಪಾಸ್ಟಿಗೆ ಹೋಗ್ತಿರ್ತಾರೆ, ಹಿಂಜರಿತಾರೆ, ಹಿಂದಿಂದ ಯಾರೋ ಹೇಳ್ದಂಗೆ ನೋಡು ಆ ದಿನ ಹಿಂಗಾಗಿತ್ತಲ್ಲ ಅನ್ನೋ ತರ. ಓಕೆ, ಸೊ ಅದನ್ನ ಅವಾಯ್ಡ್ ಮಾಡಿ. ಬಿಕಾಸ್ ಹೆಲ್ತ್ ಆಸ್ಪೆಕ್ಟ್ ಅಲ್ಲೂ ಲೆಫ್ಟ್ ಸ್ಲ್ಯಾಂಟ್ ಇದ್ರೆ ಇಟ್ಸ್ ನಾಟ್ ಗುಡ್, ಮುಂದೆ ಸ್ಟ್ರೋಕ್ ಹೊಡೆಯೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಬೇಸಿಕಲಿ ಓವರ್ ಆಲ್ ಏನಂದ್ರೆ, ಬ್ಯಾಲೆನ್ಸ್ಡ್ ರೈಟಿಂಗ್, ಕನ್ಸಿಸ್ಟೆನ್ಸಿ ಇನ್ ಸೈಜ್, ಸ್ಪೇಸ್, ರಿದಮ್ ಅಂಡ್ ಫಾರ್ಮೇಶನ್. ಸೊ ಹೆಲ್ದಿ ರೈಟಿಂಗ್. ಸೊ ನಾವು ಬ್ಯೂಟಿ ಅಂತ ಹೇಳ್ತಾ ಇಲ್ಲ, ಹೆಲ್ದಿ ರೈಟಿಂಗ್ ಅಂತ ಹೇಳ್ತಾ ಇದೀವಿ. ಲೆಜಿಬಲ್ ಕಾಣಿಸ್ಬೇಕು, ನಿಮ್ಗೆ ನೀವೇ ಬರಿತಾ ಇರೋದು ಅನ್ಕೊಳ್ಳಿ, ಯಾರಿಗೋ ಅರ್ಥ ಆಗತ್ತೆ ಇಲ್ಲ ಅಂತ ಅಲ್ಲ, ನಿಮ್ಗೆ ನೋಡಿದಾಗ ಖುಷಿ ಆಗ್ಬೇಕು. ಯಾವ ಏಜ್ ಅಲ್ಲೂ ಯಾರು ಬದಲಾಯಿಸ್ಕೋಬಹುದು. ನಾನು ಈ ಫೀಲ್ಡಿಗೆ ಬಂದಿದ್ದೆ 36ನೇ ವರ್ಷದಲ್ಲಿ. ಸೊ ಆವಾಗ ನನ್ನನ್ನು ಬದಲಾಯಿಸಿ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ನಂದು ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಅಂತ. ಆಮೇಲೆ ಈಗ ವುಮೆನ್ ಸೈಂಟಿಸ್ಟ್ ಅವಾರ್ಡ್ ಸಿಗೋ ಅಷ್ಟು ಆಗಿದ್ದೀನಿ ಅಂದ್ರೆ, ಟಿವಿ ಇಂಟರ್ನ್ಯಾಷನಲ್ ರೇಡಿಯೋ, ಕ್ಯಾಲಿಫೋರ್ನಿಯಾ ರೇಡಿಯೋ ಕೂಡ ಇಂಟರ್ವ್ಯೂ ಮಾಡಿದೆ. ಮಿಲಿಟರಿ ಅವರು, ರಾ ಏಜೆನ್ಸಿ ಅವ್ರು ನನ್ನ ಸರ್ವಿಸ್ ತಗೋತಾರೆ. ಸೊ ಟಿವಿ ಅವ್ರು ಕರೀತಾರೆ. ಅದಕ್ಕೆ ಬೇಕಾಗಿರೋ ಎಲ್ಲ ಕಾನ್ಫಿಡೆನ್ಸ್ ಆಗ್ಲಿ, ಆ ಸ್ಟ್ರೆಂತ್ ಆಗ್ಲಿ ಎಲ್ಲ ಬಂದಿರೋದು ನನ್ನನ್ನ ಬರಹ ಬದಲಾಯಿಸ್ಕೊಂಡು. ಸೊ ಮೊದಲು ಸ್ಟ್ರೆಂತೇ ಇರ್ಲಿಲ್ಲ ಅಂತಲ್ಲ, ಬಟ್ ನಾಟ್ ಸೋ ಮಚ್. ಈಗ ಇದೆಲ್ಲ ತಂದು ಅಂಡ್ ದಿನ ಬರಿತೀನಿ. ಸೊ ಟು ಕೀಪ್ ಮೈ ಸೆಲ್ಫ್ ಹೆಲ್ದಿ. ನಾನು ಇದಕ್ಕೆ ಬಂದ್ಮೇಲೆ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಬರಲಿಲ್ಲ. ಓಕೆ, ಸೊ ಇವಾಗ ಬಿಫೋರ್ ಐ ಕನ್ಕ್ಲೂಡ್, ಈ ಫೀಲ್ಡಿಗೆ ನಾನು ಯಾವ ತರ ಬಂದೆ ಅಂತ ಎಲ್ರಿಗೂ ಒಂದು ಕತೆ ಕೇಳೋ ಕ್ಯೂರಿಯಾಸಿಟಿ ಇರುತ್ತೆ, ಇದು ಹೆಂಗ್ ನಂಗೆ ಕನೆಕ್ಟ್ ಆಯ್ತು ಅಂತ. ನನ್ನ ಮಗ ಅವನು 7 ವರ್ಷ ಇದ್ದಾಗ, 7-8 ವರ್ಷ, ಅವನು 4 ಬೆರಳಲ್ಲಿ ಪೆನ್ಸಿಲ್ ಹಿಡಿತಾ ಇದ್ದ. ಅದನ್ನ ಬದಲಾಯಿಸೋದಕ್ಕೆ ಅವನನ್ನ ಕ್ಲಾಸಿಗೆ ಹಾಕ್ದೆ ನಾನು. ಓಕೆ, ಅದು ಅವನಿಗೆ ಎಷ್ಟು ಹೆಲ್ಪ್ ಆಯ್ತು ಅಂದ್ರೆ, ನನ್ಗೂ ಆಸಕ್ತಿ ಮೂಡ್ತು. ಮನೆ ಹತ್ರ ಇತ್ತು, ನಾನು ಕೂಡ ಬ್ಯಾಂಕ್ ಕೆಲಸ ಬಿಟ್ಬಿಟ್ಟಿದ್ದೆ. ಸೊ ಏನಾದ್ರೂ ಮಾಡ್ಬೇಕು ಅನ್ನೋ ಇದರಿಂದಾಗಿ ಅದಕ್ಕೆ ಹೋಗಿ ಸೇರ್ಕೊಂಡು. ಸೊ ಫಸ್ಟ್ ಬೇಸಿಕ್ ಲೆವೆಲ್ ವರ್ಕ್ಶಾಪ್ ಅಲ್ಲಿ ನನ್ನ ರೈಟಿಂಗ್ ಅಲ್ಲಿ ನಂಗೆ ಯಾವ ಸ್ಟ್ರೆಂತೆ ಕಾಣಿಸಿಲ್ಲ. ಸರಿ, ಇನ್ನೂ ಡೀಪ್ ಕಲಿಬೇಕು ಅಂತ ನೆಕ್ಸ್ಟ್ ಲೆವೆಲ್ ಕಲ್ತು. ಸೊ ಅಡ್ವಾನ್ಸ್ ಲೆವೆಲ್ ಅಲ್ಲಿ ನನಗೆ ಕ್ರಿಮಿನಲ್ ಟೆಂಡೆನ್ಸಿ ಅಥವಾ ಹೆಲ್ತ್ ಆಸ್ಪೆಕ್ಟ್ ಅನ್ನ
ರಿಸರ್ಚ್ ಮಾಡೋ ಅವಕಾಶ ಇತ್ತು. ನನಗೆ ಕ್ರಿಮಿನಲ್ ಕನೆಕ್ಷನ್ ಚಾನ್ಸಸ್ ಇರಲಿಲ್ಲ, ಸೊ ನಾನು ಹೆಲ್ತ್ ಅನ್ನು ತಗೊಂಡೆ. ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗೆ ಹೋಗಿ ಪೇಷಂಟ್ಸ್ ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆ ಥರ. ಸೊ ಅಲ್ಲಿಂದ ನಂದು ಜರ್ನಿ ಅಂದ್ರೆ ರಿಸರ್ಚ್ ಇದ್ದು ಶುರು ಆಗಿದ್ದು. ಸೊ ಮೋರ್ ದ್ಯಾನ್ ಇದು ಹೆಂಗಂದ್ರೆ ಇದು ನನಗೆ ನನ್ನ ಲೈಫಿಗೆ ತುಂಬಾ ಹೆಲ್ಪ್ ಮಾಡ್ತಲ್ಲ, ನಾನು ಸೊಸೈಟಿಗೆ ಇದನ್ನ ಹೇಳಿ ತಿಳಿಸಿ ಅವರಿಗೂ ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಎಷ್ಟು ಸ್ಟೋರೀಸ್ ಎಷ್ಟೊಂದು ಇರುತ್ತೆ ಅಂದ್ರೆ ಇದರಲ್ಲಿ ಎವ್ರಿ ಡೇ ಐ ಲರ್ನ್, ಪ್ರತಿದಿನ ಕಲಿತೀನಿ ಅಂಡ್ ಐ ಕಾಂಟ್ರಿಬ್ಯೂಟ್. ಇವಾಗ ಸ್ವಲ್ಪ ವಿಷಯ ಗೊತ್ತಿರುತ್ತೆ, ಸ್ವಲ್ಪ ಅದಕ್ಕೆ ನಾನೇ ಆಡ್ ಮಾಡೋ ತರ ಆಗ್ಬಿಟ್ಟಿದ್ದೀನಿ. ಈಗ ಎಕ್ಸಾಂಪಲ್ ಹೇಳ್ತೀನಿ. ಲೆಟರ್ ಎ ರೆಪ್ರೆಸೆಂಟ್ಸ್ ಅಂದ್ರೆ ಸ್ಮಾಲ್ ಕೇಸ್ ಎ ರೆಪ್ರೆಸೆಂಟ್ಸ್ ಹ್ಯಾಂಡ್ ಶೋಲ್ಡರ್ ಅಂತ. ಓಕೆ, ಅದು ಯಾವ ತರ ನನ್ಗೆ ಗೊತ್ತಾಯ್ತು ಅಂದ್ರೆ ಒಬ್ರು ರನ್ನಿಂಗ್ ಮಿಕ್ಸರಿಗೆ ಕೈ ಹಾಕ್ಬಿಟ್ಟಿದ್ರು. ಸೊ ಕೈ ಬೆರಳೆಲ್ಲ ಇಂಜೂರ್ ಆಗಿ ಅದು ಅವರು ರಿಕವರ್ ಆಗುವಾಗ ಅವ್ರೇನು ಬರ್ದಿದ್ರಲ್ಲಿ ರೈಟಿಂಗ್ ಅಲ್ಲಿ ಏನಿತ್ತು, ಈ ಲೆಟರ್ ಎ ಅಲ್ಲಿ ಡಾಟ್ ತರ ಬರ್ತಾ ಇತ್ತು ಹಿಂಗೆ. ಓಕೆ, ಅದು ಅವ್ರು ಮಾಡೋದಲ್ಲ, ಅದು ಬಂದ್ಬಿಡತ್ತೆ ರೈಟಿಂಗ್ ಅಲ್ಲಿ, ನೋವಿದ್ರೆ ಬರುತ್ತೆ ಅದು, ಅದಕ್ಕೆ ಪೇನ್ ಡಾಟ್ ಅಂತ ಹೇಳ್ತೀವಿ. ಸೊ ಬೇರೆ ಈಗ ಅದೇ ತರ ಲೆಟರ್ ಜಿ, ಎ ಬರ್ದೆ ಜಿ ಬರೀತಾರಲ್ವಾ, ಅಲ್ಲೆಲ್ಲೂ ಡಾಟ್ ಇಲ್ಲ, ಬರೀ ಎ ಅಲ್ಲಿ ಇತ್ತು ಡಾಟ್, ಜಿ ಡಿ ಎಲ್ಲೂ ಇಲ್ಲ, ಎ ಅಲ್ಲಿ. ಸೊ ನೆಕ್ಸ್ಟ್ ಒಬ್ರು 43 year old ಅವರು ಎಕ್ಸ್ಪೈರ್ ಆದ್ರು ಹಾರ್ಟ್ ಅಟ್ಯಾಕ್ ಆಗಿ. ಹಿ ವಾಸ್ ವೆರಿ ಫಿಟ್. 2 ದಿನ ಹಿಂದೆ ಅವ್ರ ಮಗನಿಗೇನೋ 10th ಎಕ್ಸಾಮಿಗೆ ಬರ್ಕೊಟ್ಟಿದ್ರಲ್ಲಿ ಲೆಟರ್ ಎ ಅಲ್ಲಿ ಇದೇ ತರ ಡಾಟ್ ಇತ್ತು. ಡಾಟ್ ಪೊಸಿಷನ್ ಬೇರೆಲ್ಲೋ ಇರ್ಬೋದು, ಬಟ್ ಡಾಟ್ ಇತ್ತು. ಸೊ ಹಾರ್ಟ್ ಅಟ್ಯಾಕ್ ಮುಂಚೆ ಎಡಕೈ ನೋವು ಬರುತ್ತೆ, ಅವರು ಫಿಟ್ ಇದ್ರು ಹೆಂಗಂತ ಇಗ್ನೋರ್ ಮಾಡಿದ್ದಾರೆ. ಸೊ ಹಿ ಡೈಡ್. ಸೊ ಆ ಕೈ ನೋವು ಬಂದಿದ್ದು ಅಲ್ಲಿ ಗೊತ್ತಾಯ್ತು. ಒಂದಿನ ನಾನು ತುಂಬಾ ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡಿದ್ದೆ, ಆಗ ಶೋಲ್ಡರ್ ಎಲ್ಲ ಪೇನ್ ಬರುತ್ತಲ್ಲ, ಕೈ ಎಲ್ಲ ಅಪರೂಪಕ್ಕೆ ಜಾಸ್ತಿ ಉಪಯೋಗಿಸಿದೆ. ಸೊ ಆ ದಿನ ನಾನು ಬರ್ದಿದ್ರಲ್ಲಿ ಲೆಟರ್ ಎ ಅಲ್ಲಿ ಈ ತರ ಡಾಟ್. ಅದೇ ತರ ತುಂಬಾ ಜನ ಲೆಟರ್ ಎ ರೈಟರ್ಸ್ ಕ್ರ್ಯಾಂಪ್ ಇರೋರು ಅವರಿಗೆಲ್ಲ ಈ ತರ ಡಾಟ್ ಇತ್ತು. ಸೊ ಇವಾಗ ನನ್ಗೆ ಏನ್ ಕನ್ಕ್ಲೂಷನ್ ಬಂತು ಅಂದ್ರೆ ಲೆಟರ್ ಎ ರೆಪ್ರೆಸೆಂಟ್ಸ್ ಹ್ಯಾಂಡ್ ಅಂಡ್ ಶೋಲ್ಡರ್ ಅಂತ. ಸೊ ಅದು ಕನ್ಫರ್ಮ್ ಆಗಿ ಈಗ ಒಬ್ರು ಲೆಟರ್ ಎ ಈ ತರ ಓಪನ್ ಬರ್ದು ಮತ್ತೆ ಹೋಗಿ ಇಲ್ಲಿ ಕಂಪ್ಲೀಟ್ ಮಾಡ್ತಾರೆ ಮೇಲ್ಗಡೆ. ಸೊ ಕೇಳಿದೆ ಏನಾಗಿತ್ತು ಹ್ಯಾಂಡ್ ಶೋಲ್ಡರ್ಗೆ ಅಂದ್ರೆ ಅವರ ಶೋಲ್ಡರ್ ಡಿಸ್ಲೊಕೇಟ್ ಆಗಿತ್ತು, ಆಮೇಲೆ ಫಿಕ್ಸ್ ಮಾಡಿದ್ದಾರೆ. ಅವ್ರು ರೈಟಿಂಗ್ ಅಲ್ಲೂ ಅದೇ ತರ ಬರೀತಾರೆ. ಸೊ ಇಟ್ ಈಸ್ ಸೋ ಫನಿ. ಆಮೇಲೆ ಯಾರೋ ರಿಸ್ಟ್ ಕೈ ಆಕ್ಸಿಡೆಂಟ್ಲಿ ಕೈ ಊರಿ ರಿಸ್ಟ್ ಇದ್ದು ಸಮಥಿಂಗ್ ಲೈಕ್ ದಿಸ್ ಇಲ್ಲಿ ಬಂದಿತ್ತು ಎಲ್ಲ. ಸೊ ಇವಾಗ ಕನ್ಫರ್ಮ್ ಆಗಿದೆ ಲೆಟರ್ ಎ ಅನ್ನೋದು ಹ್ಯಾಂಡ್ ಅಂಡ್ ಶೋಲ್ಡರ್. ಈ ತರ ನಮ್ಗೆ ಗೊತ್ತಾಗೋದು ಯಾವುದೇ ಒಂದು ಅನಾಲಿಸಿಸ್ ಅಂದ್ರೆ ಕನ್ಸಿಸ್ಟೆಂಟ್ಲಿ ತುಂಬಾ ಸ್ಯಾಂಪಲ್ಸ್ ಈ ತರ ತೋರಿಸೋ ಇದ್ರನ್ನ ಇನ್ನೂ ಡೀಪ್ ರಿಸರ್ಚ್ ಆ ಡಾಟ್ ಎಲ್ಲಿ ಬಂದ್ರೆ ಯಾವ ಕೈ ಯಾವ ಕಡೆ ಇದು ಅನ್ನೋದನ್ನ ಮಾಡೋವಂಥದ್ದು ಇನ್ನೂ ಇದೆ. ಓಕೆ, ಸೊ ನನ್ನ ಬರೀ ಎಕ್ಸಾಂಪಲ್ ಅಂದ್ರೆ ಹ್ಯಾಂಡ್ ರೈಟಿಂಗ್ ಅಲ್ಲಿ ಗೊತ್ತಾಗುತ್ತೆ ಅನ್ನೋದಕ್ಕೆ ಇದು. ಸೊ ಇದೆಲ್ಲ ಎಲ್ಲಿ ಮೊದಲು ಫೇಮಸ್ ಪರ್ಸನಾಲಿಟಿ ಇದೆಲ್ಲ ಸ್ಟಡಿ ಮಾಡಿ, ಕ್ರಿಮಿನಲ್ ಸ್ಟಡಿ ಮಾಡಿ, ಒಂದೊಂದು ಪ್ರೊಫೆಷನ್ ಅವರದ್ದು ಸ್ಟಡಿ ಮಾಡಿ. ಇವಾಗ ಥಾಮಸ್ ಆಲ್ವಾ ಎಡಿಸನ್ ಅವರ ಟಿ ಬಾರ್ ಫುಲ್ ಥಾಮಸ್ ಅನ್ನ ಕವರ್ ಮಾಡೋಷ್ಟು ಉದ್ದ, ಅದು ಉತ್ಸಾಹ. ಓಕೆ, ಎಂಥೂಸಿಯಾಸಮ್. ಗೊತ್ತು 1000 times ಫೇಲ್ಯೂರ್ ಆದ್ರೂ ಅವರು ಪುನಃ ಇದ್ ಮಾಡಿ ಇದು ಕಂಡುಹುಡುಕಿದವರು. ಸೊ ಆ ತರ ಸ್ಟಡಿಯಿಂದ ಬಂದಿರುವಂಥದ್ದು. ಇದು ಯಾವುದೇ ಸುಡೋ ಸೈನ್ಸ್ ಫೇಕ್ ಅಲ್ಲ. ಇದ್ ಮಾಡಿದ್ರೆ ಆಗತ್ತೆ. ನನ್ಗೇನೆ ನಾವು ಮಾಡೋ ಚೇಂಜ್ ಅಥವಾ ನಮ್ಮಲ್ಲೇ ಇವತ್ತಿನ ದಿನ ಈ ಮೂಡ್ ಚೇಂಜ್ ಇದ್ರೆ ಅಲ್ಲಿ ರೈಟಿಂಗ್ ಅಲ್ಲಿ ಗೊತ್ತಾಗ್ಬಿಡುತ್ತೆ, ಆ ಚೇಂಜಸ್ ಬರುತ್ತೆ. ಸೊ ವೆರಿ ಡೀಪ್ ಸೈನ್ಸ್ ದಿಸ್ ಇಸ್. ಯಾರು ಇದನ್ನ ಪ್ರೊಫೆಷನ್ ಆಗಿನೂ ನಿಮ್ದೇ ಮಕ್ಕಳು ಇದನ್ನ ಪ್ರೊಫೆಷನ್ ಆಗಿ ತಗೋಬಹುದು. ದರ್ ಇಸ್ ಅ ಲಾಟ್ ಆಫ್ ಆಪರ್ಚುನಿಟಿ. ನಾನು ಹೇಳ್ತಾನೆ ಹೋಗ್ತಾ ಇದ್ದೀನಿ, ಬಟ್ ಎನಿವೆ ಇದ್ರಲ್ಲಿ ಬೇಸಿಕಲಿ ಕನ್ಸಿಸ್ಟೆಂಟ್ ಸ್ಪೇಸ್ ಬಿಟ್ವೀನ್ ಲೆಟರ್ಸ್ ಅಂಡ್ ಲೈನ್ಸ್ ಹೆಲ್ದಿ ಅಂದ್ರೆ ನಿಮ್ಮ ರೈಟಿಂಗ್ ಅಲ್ಲಿ. ಡು ನಾಟ್ ಲೀವ್ ಟೂ ಮಚ್ ಆಫ್ ರೈಟ್ ಮಾರ್ಜಿನ್. ಅದು ಫ್ಯೂಚರ್ ಬಗ್ಗೆ ಭಯ ಹೇಳುತ್ತೆ. ರೈಟ್ ಮಾರ್ಜಿನ್ ಆದಷ್ಟು ಕಂಪ್ಲೀಟ್ ಮಾಡಿ. ಕಂಪ್ಲೀಟ್ ಅಂದ್ರೆ ಕ್ರಶ್ ಮಾಡಬೇಡಿ, ಸಿಂಪಲ್ ಆಗಿ ಕಂಪ್ಲೀಟ್ ಮಾಡಿ. ಸ್ಟಾರ್ಟ್ ನಿಯರ್ ದ ಲೆಫ್ಟ್ ಮಾರ್ಜಿನ್ ಗಿವನ್. ಆಲ್ರೆಡಿ ಲೆಫ್ಟ್ ಮಾರ್ಜಿನ್ ಇದ್ರೆ ಅದಕ್ಕೆ ಹತ್ರದಲ್ಲಿ ಮಾಡಿ. ಲೆಫ್ಟ್ ಮಾರ್ಜಿನ್ ಕೊಟ್ಟಿಲ್ಲ ಅಂದ್ರೆ ಒಂದಿಷ್ಟು ಅಂದ್ರೆ 1 centimeter ನಷ್ಟಾದ್ರೂ ಲೆಫ್ಟ್ ಮಾರ್ಜಿನ್ ಬಿಟ್ಟು ಶುರು ಮಾಡಿ. ಓಕೆ, ಚೂಸ್ ರೈಟಿಂಗ್ ಇನ್ಸ್ಟ್ರೂಮೆಂಟ್ಸ್ ಪೊಸಿಷನ್ಸ್ ಎಲ್ಲ ಅದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಯಾವ ತರ ಕೂತ್ಕೋಬೇಕು, ಯಾವ ತರ ಹಿಡ್ಕೋಬೇಕು, ಯಾವ ಇನ್ಸ್ಟ್ರೂಮೆಂಟ್ ಒಳ್ಳೇದು ಅದೆಲ್ಲ ಅಲ್ಲಿ ವಿಡಿಯೋನೇ ಇದೆ. ಈಗ ಪೆನ್ನಲ್ಲೂ ಇಂಕ್ ಪೆನ್ ಸಿಲೆಕ್ಷನ್, ಕೆಲವರಿಗೆ ಇಂಕ್ ಪೆನ್ನೇ ಇಷ್ಟ ಆಗುತ್ತೆ, ಕೆಲವರಿಗೆ ಬಾಲ್ ಪೆನ್, ಎಲ್ಲ ವಿಷಯ ಅಲ್ಲಿ ಇದೆ. ಬಟ್ ಇಲ್ಲಿ ಇವತ್ತು ಸಕ್ಸಸ್ ಟ್ರೇಟ್ಸ್ ಅನ್ನೋದಕ್ಕೆ ಇಷ್ಟು ಹೇಳಿದೀನಿ. ಇನ್ನು ನಿಮ್ದೇನಿದ್ರು ಕ್ವಶನ್ಸ್ ಅದಕ್ಕೆ ಆನ್ಸರ್ ಮಾಡೋ ಅಂಥದ್ದು
ಐ ಹೋಪ್ ತುಂಬಾ ವಿಷಯ ತುಂಬಿಸ್ಬಿಟ್ಟಿದೀನಿ. ನಿಮ್ಗೆ ಇಷ್ಟ ಆಯ್ತು ಅಥವಾ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ದಿಸ್ ಇಸ್ ಅ ಹೆಲ್ದಿ ರೈಟಿಂಗ್ ಇರೋದು, ಎಲ್ಲ ಆಲ್ಫಾಬೆಟ್ಸ್. ನೀವು ಬೇಕಿದ್ರೆ ಫೋಟೋ ತಗೋಬಹುದು, ಇಲ್ಲ ನನ್ಗೆ ಸ್ಕ್ರೀನ್ ಶಾಟ್. ಇದಿಲ್ಲಿ ಇರ್ಲಿ. ಸೊ ನಿಮ್ಗೆ ಯಾರಾದ್ರೂ ಟೈಪ್ ಮಾಡಿದ್ರೆ ಕ್ವಶನ್ಸ್ ಅಥವಾ ಏನಾದ್ರೂ ಕೇಳೋದಿದ್ರೆ ಮಾಡ್ಬೋದು. ಓಕೆ, ಅವಾಗ ಯಾರೋ ಒಬ್ರು ಕೇಳಿದ್ರು, ಸಿಗ್ನೇಚರ್ ಮಾಡ್ಬೇಕಾದ್ರೆ ಕೆಳಗಡೆ ಲೈನ್ ಹಾಕುದು ಅಂತ ಹೇಳಿದ್ರಲ್ಲ, ಒಂದ್ ಲೈನ್ ಹಾಕ್ಬೇಕಾ 2 ಲೈನ್ ಹಾಕ್ಬೇಕಾ ಅಂತ ಯಾರೋ ಪ್ರಶ್ನೆ. ಒನ್ ಲೈನ್ ಡಬಲ್ ಅಂದ್ರೆ ಅದು ಯಾವ್ದೇ ಕೆಲ್ಸಕ್ಕೂ ತುಂಬಾ ಸಲ ಡಬಲ್ ಚೆಕ್ ಮಾಡೋದು ಆತರ ಆಗತ್ತೆ. ಓಕೆ, ಆತರ ಮಾಡ್ತಾನೆ ಇದ್ರೆ ಅದು OCD ಗೆ ಹೋಗುತ್ತಲ್ವಾ. ಕರೆಕ್ಟ್ ಕರೆಕ್ಟ್. ಅಂದ್ರೆ ಒಂದ್ ಅಂಡರ್ಲೈನ್ ಮಾತ್ರ ಸಾಕು ಅಂತ ಹೇಳ್ತಾರೆ. ಸಾಕು, ಒಂದ್ ಸ್ಟ್ರಾಂಗ್ ಆಗಿ ಮಾಡಿದ್ರೆ ಸಾಕು, ಪುನಃ ಪುನಃ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನನಗೆ ಅರ್ಥ ಆಗಿದ ಪ್ರಕಾರ ನಾವು ಏನ್ ಮಾಡ್ತೀವೋ ಅದರಲ್ಲಿ ಒಂದ್ ಸ್ವಲ್ಪ ಮೈಂಡ್ಫುಲ್ ಆಗಿ ನಾವು ಗಮನ ಇಟ್ಟು ಮಾಡಿದ್ರೆ ಅದು ನಾವು ಬರೆಯೋದಿರ್ಲಿ, ಬರೆಯೋದನ್ನ ಗಮನ ಇಟ್ಟು ಮಾಡಿದಾಗ ಅದರ ಇಂಪ್ರಿಂಟ್ ತಲೆಯಲ್ಲಿ ಬಂದು ಅದು ವಿಚಾರವನ್ನ ಬದಲು ಮಾಡುತ್ತೆ. ಹಾಗೆ ನಮ್ಮ ಬಿಹೇವಿಯರ್, ನಮ್ಮ ನಡವಳಿಕೆ ಬದಲಾವಣೆ ಆಗ್ಲಿಕ್ಕೆ ಸಾಗುತ್ತೆ. ಇಸ್ ದಿಸ್ ಲಿಂಕೇಜ್ ಕರೆಕ್ಟ್ ಮೇಡಮ್? ಎಸ್. ಅಂದ್ರೆ ಈಗ ನಾನು LIC ಏಜೆಂಟ್ ಆಗಿ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಈ ಕಾರ್ಯಕ್ರಮದ ನಂತರ ನಾನು ಅಫರ್ಮೇಶನ್ ಅನ್ನ ಪ್ರತಿನಿತ್ಯ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು ಒಂದು. ಆಮೇಲೆ ಪ್ರತಿನಿತ್ಯ ಮಲಗೋದಕ್ಕಿಂತ ಮುಂಚೆ ಜರ್ನಲಿಂಗ್, ಮಾಡಿದೆ, ಯಾವ್ದು ಉಪಯೋಗ ಆಯ್ತು, ನನ್ಗೇನ್ ಬೇಜಾರಾಯ್ತು ಅದನ್ನು ಅಲ್ಲಿ ಬರೆದಿಡೋದ್ರಿಂದ ಮನಸ್ಸಿನ ಭಾರವನ್ನ ಪುಸ್ತಕದಲ್ಲಿ ಹಾಕಿ ರಿಲೀವ್ ಮಾಡ್ಕೋಬಹುದಾ? ಹೇಗೆ? ಹೌದು, ಮಾಡ್ಬೇಕದು. ಇಟ್ಸ್ ಅ ಬೆಸ್ಟ್ ಮೆಥಡ್, ಇಟ್ಸ್ ಅ ಬೆಸ್ಟ್ ಕೌನ್ಸಿಲಿಂಗ್ ಆಕ್ಚುಲಿ ರಿಲೀಸ್ ಮಾಡ್ಕೊಳ್ಳೋದಕ್ಕೆ ಇರೋದು. ಬರ್ದು ಹೊರಗಡೆ ಹಾಕಿ ಅಂತ ಹೇಳ್ತೀವಿ ನಾವು. ಸೊ ಬರೆಯೋದು ಇಂಪಾರ್ಟೆಂಟ್ ಆ ತರದ್ರಲ್ಲಿ, ವೆರಿ ಪವರ್ಫುಲ್. ಇನ್ಫ್ಯಾಕ್ಟ್ ನಾನು ಭಗವದ್ಗೀತೆ ಬರೆಯೋದಾದ ಪುತ್ತಿಗೆ ಮಠದವರದ್ದು ಕೋಟಿ ಗೀತಾ ಲೇಖನ ಯಜ್ಞ ಇದೆ ಅಲ್ವಾ, ಅದರಲ್ಲಿ ಬರಿತಾ ಇದ್ದೆ. ಸೊ ನನ್ಗೆ ಎನರ್ಜಿ ಚೆಕಿಂಗ್ ಬರೆಯೋಕ್ ಮುಂಚೆ ಒಂದಿಷ್ಟು ಎನರ್ಜಿ ಇದ್ರೆ 2 ಶ್ಲೋಕ ಬರ್ದ್ರೇನೆ ಬಿಯಾಂಡ್ ಹ್ಯಾಂಡ್ ಅಷ್ಟು ಎನರ್ಜಿ. ಭಗವದ್ಗೀತೆ ಇಸ್ ಸೋ ಸ್ಟ್ರಾಂಗ್, ಬರೆಯೋದು ಇಟ್ ಈಸ್ ಸೋ ಸ್ಟ್ರಾಂಗ್. ನನ್ನ ಹತ್ರ ಆತರ ಈವನ್ ರೈಟಿಂಗ್ ಇಂದ ನಾವು ದೇವರಿಗೆ ಕನೆಕ್ಟ್ ಆಗ್ಬಹುದು. ಅದ್ ನಂದು ಸ್ಟೋರಿನೇ ಇದೆ, ತುಂಬಾ ಸ್ಟೋರೀಸ್ ಇದಾವೆ, ಮಿರಾಕಲ್ಸ್ ಹ್ಯಾಪನಿಂಗ್. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್ ಸೈನ್ಸ್ ಇಟ್ ಇಸ್. ನಮ್ಮಲ್ಲಿ ಏಜೆಂಟ್ ಎಷ್ಟೋ ಜನ ಬರೆಯೋದು ಯಾವಾಗಂದ್ರೆ ಕಸ್ಟಮರ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಾರೆ, ಅವ್ರ ಬದಲಿಗೆ ಇವ್ರು ಬರೆಯೋದು, ಇದೊಂದು ನನಗನ್ಸಿದ್ದು. ಆದ್ರೆ ನಾವು ನಮ್ಮ ಸ್ವಂತಕ್ಕೆ ಏಳಿಗೆಗಾಗಿ ಪ್ರತಿನಿತ್ಯ ಬರವಣಿಗೆಯನ್ನು ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ಅದು ಅಲ್ಲದೆ ಇದು ನಾನ್ ಮೆಡಿಸಿನಲ್ ಅಲ್ವಾ, ಇದು ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂತದ್ದು. ಇದ್ರಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಏನು ಇಲ್ಲ, ಅಂದ್ರೆ ಬೇರೆ ದುಡ್ಡು ಹಾಕಿ ಕಳ್ಕೊಂಡ್ರಿ ಅನ್ನೋ ತರ ಏನೂ ಇಲ್ಲ. ವೆರಿ ಸಿಂಪಲ್ ಥಿಂಗ್. ಸೊ ಯಾಕೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಸ್ಟ್ರೆಂತ್ ನಂದೊಬ್ಳದೇ ಅಲ್ಲ, ಈಗ ಹೆಚ್ಚಿನವರಿಗೆ ಈಗ ನನ್ ಮಗಂದ್ ಹೇಳಿದೆ, ಅವನು ಶುರು ಮಾಡಿದ ಅಂತ. ಅವನು ಪೇರೆಂಟ್ಸಿಗೆ ಕೇಳ್ತೀನಿ, ನಿಮ್ಗೆ ಮಕ್ಕಳಿಂದ ಏನ್ ಬೇಕು ಅಂತ. ಅವರಿಗೆ ಹೇಳೋದಕ್ ಬರಲ್ಲ, ಅಂದ್ರೆ ಸಕ್ಸಸ್ ಅಂತಾರೆ ಓವರ್ ಆಲ್. ನಾನು ಹೇಳೋದು, ನೀವು ಸಣ್ಣದಿಂದ ಕ್ರಿಬ್ ಮಾಡ್ತಿರಲ್ಲ, ಅಂದ್ರೆ ಕಂಪ್ಲೇಂಟ್ ಹೇಳ್ತಿರಲ್ಲ, ಅದನ್ನೇ ನೀವು ರಿಕ್ವೈರ್ಮೆಂಟ್ ಅನ್ನೋ ತರ ಹೇಳಿ ಅಂತ ಹೇಳ್ತೀನಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಮಕ್ಕಳಿಂದ ನಮ್ಗೆ ಫಸ್ಟ್ ಥಿಂಗ್ ಏನ್ ಬೇಕು, ಹೆಲ್ತ್ ಅಂಡ್ ಇಮ್ಯುನಿಟಿ. ಆಗಾಗ ಡಾಕ್ಟರ್ ಹತ್ರ ಹೋಗೋಂಗ್ ಇರಬಾರ್ದು ಅಲ್ವಾ. ಸೊ ನೆಕ್ಸ್ಟ್ ಏನು, ಇಂಡಿಪೆಂಡೆಂಟ್, ಅವ್ರ ಕೆಲಸ ಅವ್ರು ಮಾಡ್ಕೊಳಂಗ ಆಗ್ಬೇಕು, ಅವ್ರ ಸುತ್ತಿ ತಿನ್ನು ಕುಡಿ ಮಾಡೋ ಹಂಗೆ ಇರಬಾರ್ದು ಅಲ್ವಾ. 3ನೇದು, ಅವ್ರು ಏನ್ ಮಾಡ್ತಾರೋ ಅಲ್ಲಿ ಫೋಕಸ್ ಕಾನ್ಸಂಟ್ರೇಷನ್ ಇರ್ಬೇಕು. 4ನೇದಾಗಿ ಸೋಬರ್ ಕ್ವಾಲಿಟೀಸ್, ಅಂದ್ರೆ ಒಳ್ಳೆ ಇದು ಕಂಪ್ಯಾನಿಯನ್, ಅಂದ್ರೆ ಅವರ ಫ್ರೆಂಡ್ಶಿಪ್ ಇರ್ಬೋದು ಅಥವಾ ಸ್ವಭಾವ ಇರ್ಬೋದು, ಬ್ಯಾಡ್ ಹ್ಯಾಬಿಟ್ಸಿಗೆ ಹೋಗದೆ ಒಳ್ಳೊಳ್ಳೆ ಸ್ವಭಾವ ಇರೋದು. ಆಮೇಲೆ ಕ್ಲಿಯರ್ ಗೋಲ್, ಬೈ ಹೈಸ್ಕೂಲಿಗೆ ಬರೋಷ್ಟೊತ್ತಿಗೆ ಕ್ಲಾರಿಟಿ ಇರ್ಬೇಕು, ಏನಾಗ್ಬೇಕು. ನಾನು ಎಷ್ಟೋ ಸ್ಕೂಲ್ ಕಾಲೇಜಿಗೆ ಹೋಗ್ತೀನಿ, ಆ ಕ್ಲಾರಿಟಿನೇ ಇಲ್ಲ. ಅಪ್ಪ ಅಮ್ಮ ಹಾಕಿದ್ದಾರೆ ಅಂತ ಅಲ್ಲಿಗೆ ಬರ್ತಾರೆ, ಬಟ್ ದೇ ಡೋಂಟ್ ನೋ ವಾಟ್ ದೇ ವಾಂಟ್ ಅಂತ. ಸೊ ಆ ಕ್ಲಾರಿಟಿ ಇರಬೇಕು. ಅದಾದ್ಮೇಲೆ ಅದನ್ನ ಅಚೀವ್ ಮಾಡೋ ಅಂತ ಛಲ. ಆಮೇಲೆ ಕಾಂಟ್ರಿಬ್ಯೂಟಿಂಗ್ ಸಿಟಿಸನ್ ಆಗ್ಬೇಕು. ಆಸ್ ಎ ಪೇರೆಂಟ್ ನಾವು ನೆಮ್ಮದಿಯಿಂದ ಸಾಯೋಕ್ಕಾಗೋದು ನಮ್ಮ ಮಕ್ಕಳು ಆ ಥರ ಬೆಳೆದ್ರೆ.
ಸೊ ಇದಿಷ್ಟನ್ನು ನನ್ನ ಮಗ, ಇನ್ಫ್ಯಾಕ್ಟ್ ನನ್ನ ಮಗನಿಗೆ ನಾನು ಇಲ್ಲಿವರೆಗೆ ಅವ್ನ ಬುಕ್ ಟಚ್ ಮಾಡಿ ನೋಡಿಲ್ಲ. ನಾನು ಬರಿತೀನಿ, ರೋಲ್ ಮಾಡೆಲ್ ಅವನು ಬರಿತಾನೆ ದಿನ. ಅವ್ನು ಬರ್ದೇ ಕಲಿಯೋದು, ಬರ್ದು ಕಲ್ತಿರೋದ್ರಿಂದ ಅವನದೇನೆಂದ್ರೆ ಇಲ್ಲಿವರೆಗೆ, ಈಗ ಅವನು 7 27ವರೆಗೆ ಡಾಕ್ಟರ್ ಹತ್ರ ಒಂದ್ಸಲನೂ ಹೋಗಿಲ್ಲ. ಸೊ ಹೆಲ್ತ್, ಇಮ್ಯುನಿಟಿ, ಕೊರೋನಾ ಟೆಸ್ಟ್ ಲ್ಯಾಬಲ್ಲಿ ಅವನು ವಾಲಂಟಿಯರ್ ಕೆಲಸ ಮಾಡಿದಾನೆ, ಕೊರೋನಾ ಬಂದಿಲ್ಲ. ಓಕೆ, ಹೆಲ್ತ್. ನೆಕ್ಸ್ಟ್ ಇಂಡಿಪೆಂಡೆಂಟ್, ಅವನ ಕೆಲಸ, ನಾವೆಲ್ಲೂ ಅವನನ್ನ ಸೇರ್ಸೋಕ್ ಹೋಗಿಲ್ಲ, ಏನೂ ಮಾಡಿಲ್ಲ. ಓಕೆ, ಆಮೇಲೆ ಫೋಕಸ್, ಕಾನ್ಸಂಟ್ರೇಷನ್, ಟ್ಯೂಷನ್ನೇ ಇಲ್ಲದೆ ನೀಟಲ್ಲಿ 667 ರ್ಯಾಂಕ್, IIT ಕ್ಲಿಯರ್ಡ್, IIT ಮಾಸ್ಟರ್ಸ್ 31st ರ್ಯಾಂಕ್. ನೌ ಹಿ ಈಸ್ ಡೂಯಿಂಗ್ PhD ಇನ್ ಮೆಸಚೂಸೆಟ್ಸ್ ಮೆಡಿಕಲ್ ಯೂನಿವರ್ಸಿಟಿ. Nobel laureates are his mentors. This is a success I am talking. That's possible. ಈಗ ನೀವು ಹೇಳಿದ್ ಏನ್ ಹೇಳಿದ್ರಿ, ಪೇರೆಂಟು ಮಕ್ಕಳ ತರ ಏನೇನ್ ನಿರೀಕ್ಷೆ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೂ ಇವತ್ತಿನ ಪಾರ್ಟಿಸಿಪೆಂಟ್ ಏಜೆಂಟ್, ಡೆವಲಪ್ಮೆಂಟ್ ಆಫೀಸರ್ ಏಜೆಂಟ್ ಇಂದ ಏನ್ ನಿರೀಕ್ಷೆ, ಅದು ಎರಡಕ್ಕೂ ಪರಿಪೂರ್ಣ ಸಾಮ್ಯತೆ ಇದೆ. ನೀವು ಹೇಳಿದ್ದ 5-6 ಅಂಶಗಳೇನಿದೆ, ಅದೇ ಆಸ್ ಅ ಡೆವಲಪ್ಮೆಂಟ್ ಆಫೀಸರ್ ಅಥವಾ CLI ಯಾರು ಏಜೆಂಟಿಗೆ ರಿಕ್ರೂಟ್ ಮಾಡಿದ್ದಾರೆ ಅವರಿಗೂ ಅದೇ ನಿರೀಕ್ಷೆ ಇದೆ. ಏಜೆಂಟ್ ಇಂಡಿಪೆಂಡೆಂಟ್ ಆಗ್ಬೇಕು, ಆಮೇಲೆ ಏಜೆಂಟ್ ಇಂಡಿಪೆಂಡೆಂಟ್ ಥಿಂಕಿಂಗ್ ಮಾಡ್ಬೇಕು, ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಬಿಸ್ನೆಸ್ ಕಾಂಟ್ರಿಬ್ಯೂಟ್ ಮಾಡ್ಬೇಕು. ಮೋರ್ ಆರ್ ಲೆಸ್ ಆಲ್ ದಟ್ ಥಿಂಗ್ಸ್ ಸಿಂಕ್ಸ್ ಇನ್ ವಂಡರ್ಫುಲ್ ಇವೆಂಟ್. ಬಿಕಾಸ್ ಎಲ್ಲಾ ಆಸ್ಪೆಕ್ಟ್ ಅಲ್ಲಿ ಚೆನ್ನಾಗಿದ್ರೇನೆ ಲೈಫ್ ಅಲ್ಲಿ ನಾವು ಕಾಂಟ್ರಿಬ್ಯೂಟಿಂಗ್ ಆಗೋದು. ಒಂದ್ ಕಡೆ ಎಳಿತಾ ಇದ್ರೆ, ಇವಾಗ ಇಲ್ಲಿ ಸರಿ ಇಲ್ಲ, ಅಲ್ಲಿ ಇಲ್ಲ, ಆ ರೀಸನ್ಸ್ ಕೊಡ್ತಾ ಇರ್ತಾರೆ. ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, ಮಕ್ಳಿಗೆ ನಾನು ಅದಕ್ಕೆ ಆ ಆಂಗಲ್ ತಂದಿರೋದು ಇಲ್ಲಿ. ಇಟ್ಸ್ ನಾಟ್ ಓನ್ಲಿ ಇದಲ್ಲ, ನಮ್ಗೆ ನಮ್ದು ರಿಲೇಶನ್ಶಿಪ್, ಹೆಲ್ತ್, ವೆಲ್ತ್ ಎಲ್ಲ ಬ್ಯಾಲೆನ್ಸ್ಡ್ ಆಗಿ ಇದ್ರೇನೆ ಸಕ್ಸಸ್ ಅಲ್ವಾ? ವಂಡರ್ಫುಲ್. ಕೆಲವೊಂದು ಪ್ರಶ್ನೆಗಳಿದೆ ಮೇಡಮ್. ಸಿಗ್ನೇಚರ್ ಅಲ್ಲಿ ಮಧ್ಯ ಗೆರೆ ಹಾಕಬಹುದಾ ಅಂತ ಹೇಳಿ ಪ್ರಶ್ನೆ. ಅಂದ್ರೆ ಅದನ್ನ ಸ್ಕ್ರಾಚ್ ಮಾಡೋದು ಅಂತ ಹೇಳ್ತಾ ಇದ್ದೀರಾ? ಕಟ್ ಮಾಡೋಂಗಿಲ್ಲ ಯಾವ್ದನ್ನು. ಓಕೆ, ಒಂದು. ಆಮೇಲೆ ನಾನು ಗ್ರಾಫಾಲಜಿ ಎಕ್ಸ್ಪರ್ಟ್ ಆಗ್ಬೇಕಾದ್ರೆ ಏನ್ ಮಾಡಬಹುದು, ಬೆಂಗಳೂರಲ್ಲಿ ಏನಾದ್ರು ಇನ್ಸ್ಟಿಟ್ಯೂಟ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನಮ್ದೇ ಇನ್ಸ್ಟಿಟ್ಯೂಟ್, ನಾವೇ ಟೀಚ್ ಮಾಡ್ತೀವಿ. ಗ್ರಾಫಾಲಜಿ ನನ್ನ ಪರ್ಸನಲ್ ಕಾಂಟ್ಯಾಕ್ಟ್ ಮಾಡಿದ್ರೆ, ಅಥವಾ ನಮ್ದು ಯೂಟ್ಯೂಬ್ ಚಾನೆಲ್ ಅಲ್ಲಿ ನನ್ನ ನಂಬರ್ ಇದೆ, ಅದರಿಂದ ನನ್ನನ್ನ ಅಪ್ರೋಚ್ ಮಾಡಿದ್ರೆ ನೀವು ಕಲಿಬಹುದು. ಇಲ್ಲ ಥೆರಪಿ ಬೇರೆ, ಅನಾಲಿಸಿಸ್ ಕಲಿಯೋದು ಬೇರೆ, ಥೆರಪಿ ಬೇಕು ಅಂದ್ರೆ ಥೆರಪಿ ಮಾಡಿಸ್ಕೋಬಹುದು. ಫೇರ್ ಇನಫ್. ಆಮೇಲೆ ಇನ್ನೊಂದ್ಸಲ ಕಮ್ಯುನಿಕೇಶನ್ ಸ್ಲೈಡ್ ಒಂದ್ಸಲ ತೋರಿಸಬಹುದಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಮತ್ತೆ ಯಾರಾದ್ರೂ ಪ್ರಶ್ನೆ ಬಿಟ್ನಾ? ಫಾರ್ ಗುಡ್ ಕಮ್ಯುನಿಕೇಶನ್, ಕ್ಲಿಯರ್ ಲೆಟರ್ಸ್, AEO ಎಲ್ಲ, ಆಮೇಲೆ ಕ್ಲಿಯರ್ ಆಗಿ ರೈಟಿಂಗ್ ಅನ್ನ ಬರೀರಿ ಅಂತ. ರೈಟಿಂಗ್ ಅಂದ್ರೆ ಕಂಪ್ರೆಸ್ ಆಗಿ ಇರಬಾರ್ದು ಅಂತ. ಇನ್ನೂ ತುಂಬಾ ಇರುತ್ತೆ ಇಲ್ಲಿ, ನಿಮ್ಗೆ ಚೇಂಜ್ ಮಾಡ್ಕೊಳಕ್ ಈಸಿಯಾಗಿ ಆಗುವಂತದನ್ನ ನಾನು ಕೊಟ್ಟಿದ್ದೀನಿ. ತುಂಬಾ ವಿಷಯ ಕೊಟ್ರೆ ಕಾಂಪ್ಲಿಕೇಟೆಡ್ ನಿಮ್ಗೆ ಮಾಡ್ಕೊಳಕ್ ಆಗಲ್ಲ ಅದು. ಅಲ್ಲ, ಇರುವಂತ ಸಮಯದಲ್ಲಿ ಈ 1 ಗಂಟೆ ಅವಧಿಯಲ್ಲಿ ನಾವು ಏನೇನು ಕವರ್ ಮಾಡ್ಬೇಕು ಅದನ್ನೆಲ್ಲ ಕವರ್ ಮಾಡಿದ್ದೀರಾ. ಅದಕ್ಕೆ ಇದಕ್ಕಿಂತ ಜಾಸ್ತಿ ಇನ್ಫಾರ್ಮೇಶನ್ ಬೇಕಾದ್ರೆ ದಯವಿಟ್ಟು ಯೂಟ್ಯೂಬ್ ಚಾನೆಲ್ ಲಿಂಕ್ ಏನಾದ್ರೂ ಇದ್ರೆ ಶೇರ್ ಮಾಡ್ಬೋದಾ ಮೇಡಮ್? ಈ ಚಾಟ್ ಬಾಕ್ಸ್ ಅಲ್ಲಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಓಕೆ, QR ಕೋಡ್ ಇದೆ. ದಯವಿಟ್ಟು ನೀವು ಇದನ್ನ ಸ್ಕ್ಯಾನ್ ಮಾಡಿಬಿಟ್ಟು ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಇದು ಮಾಡಿಬಿಟ್ರೆ ಅಲ್ಲಿಂದ ನಿಮ್ಗೆ ಫರ್ದರ್ ಟಿಪ್ ಸಿಗುತ್ತೆ. ಕೊನೆಯದಾಗಿ ಮೊಬೈಲ್ ನಂಬರ್ ಅದ್ರಲ್ಲಿ ಹೋದ್ರೆ ಸಿಗುತ್ತೆ ಗಣಪೂರ್ ಸರ್. ಈ ಸ್ಲೈಡಿಗೆ ಹೋದ್ರೆ ಇಲ್ಲಿ ಇದೆ ನೋಡಿ. ಓಕೆ, ಫೈನ್. ಮೊಬೈಲ್ ಸ್ಲೈಡ್ ಬಂತು. ಓಕೆ, ಮೊಬೈಲ್ ನಂಬರು ಮತ್ತೆ ಇಮೇಲ್ ID 2 ಕೊಟ್ಟಿದ್ದಾರೆ ಗಣಪೂರ್ ಸರ್. ಸೊ ಇನ್ಯಾರಿಗಾರು ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ಕೊನೆ 2-3 ನಿಮಿಷ. ಥ್ಯಾಂಕ್ ಯು ಸೋ ಮಚ್. ಅಮೇಝಿಂಗ್ ನಾಲೆಜ್ ಶೇರಿಂಗ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್. ಇನ್ನೆಲ್ಲ ಬಹಳಷ್ಟು ಜನ ಹೇಳಿದ್ದಾರೆ ಚೆನ್ನಾಗಾಗಿದೆ ಕಾರ್ಯಕ್ರಮ ಅಂತ. ಓಕೆ ಮ್ಯಾಮ್, ಸೂಪರ್. ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಮೀ. ಥ್ಯಾಂಕ್ ಯು ಮ್ಯಾಮ್. ಮಾಧವಿ M. ಓಕೆ, ಇವರು ಮಂಗಳೂರಿನವರು ಅಂತ ಕಾಣಿಸುತ್ತೆ. ಆಮೇಲೆ ಮಂಗಳೂರು. ಕುಡ್ಲದಕ್ಲು. ವೆರಿ ಗುಡ್. ಸೊ ಕೊನೆಯ ವಾಕ್ಯ, ಪಾರ್ಟಿಂಗ್ ಇನ್ಫಾರ್ಮೇಶನ್ ಅಂತ ಏನಾದ್ರು ಕೊನೆಯ ವಾಕ್ಯ. ಈ ನಾವು ಇಷ್ಟೆಲ್ಲ ಕಲ್ತಿದ್ದೀವಿ,
ನಾವು ಕಲ್ತ್ಕೊಂಡಿದ್ದು ಅಲ್ಲಿ ಮಾತ್ರ ಇಟ್ಕೋಬೇಕಾ ಅಥವಾ ಅದನ್ನು ದಿನನಿತ್ಯದಲ್ಲಿ ಉಪಯೋಗ ಮಾಡ್ಕೋಬೇಕಾದ್ರೆ ಏನು ಮಾಡಬಹುದು ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗೋದಕ್ಕೆ ಅಥವಾ ನಮ್ಮ ಯೋಚನೆ ಬದಲಾಗೋದಕ್ಕೆ? ಪಾರ್ಟಿಂಗ್ ವರ್ಡ್ಸ್ ಏನಾದ್ರು ಇದ್ರೆ ಹೇಳಿ ಮೇಡಮ್, ನೂತನ ಮೇಡಮ್. ಹೌದು, ದಿನ ಅದೇ ನೀವು ಹೇಳಿದ್ರಲ್ವ, ಅಫರ್ಮೇಶನ್ ಬರೀರಿ, ಗ್ರಾಟಿಟ್ಯೂಡ್ ಜರ್ನಲ್ ಬರೀರಿ. ಸೊ ಬರೆಯೋದನ್ನ ಮಾಡ್ಕೊಳ್ಳಿ, ಬರೆಯೋದ್ರ ಬಗ್ಗೆ ಪ್ರೀತಿ ಬರಲಿ ಅಂತ, ಫಾಲ್ ಇನ್ ಲವ್ ವಿತ್ ರೈಟಿಂಗ್ ಅಂತ. ಸೊ ಫಸ್ಟ್ ಆಫ್ ಆಲ್ ಬರೆಯೋದ್ರ ಬಗ್ಗೆ ಪ್ರೀತಿ ಬೆಳೆಸ್ಕೊಳ್ಳಿ, ಬರೆಯೋದ್ರಿಂದ ತುಂಬಾ ಪ್ರಯೋಜನ ಇದೆ. ಸೊ ಈ ಕೊಟ್ಟಿರೋ ಟಿಪ್ಸ್ ಅಲ್ಲೇ ಅಳವಡಿಸ್ಕೊಂಡು ಬರೀರಿ. ಇನ್ನು ನೀವು ಎಲ್ಲಿ ನೋಡಿದ್ರು ಸಿಗುತ್ತೆ ನಿಮ್ಗೆ ಟಿಪ್ಸ್ ಎಲ್ಲ. ಇಲ್ಲ ಅಂದ್ರೆ ಪರ್ಸನಲಿ ಕಾಂಟ್ಯಾಕ್ಟ್ ಮಾಡಿ ಓವರ್ ಆಲ್ ಫುಲ್ ಥೆರಪಿ ಅಂತಾನೂ ಮಾಡಿಸ್ಕೋಬಹುದು. So all the best. So all the best for writing. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ 1 ಗಂಟೆ ಸಮಯದಲ್ಲಿ ಇದು ಎಲ್ಲ ಏಜೆಂಟು, ಡೆವಲಪ್ಮೆಂಟ್ ಆಫೀಸರ್, SBI ಸುಮಾರು ಜನ ಬಂದಿದ್ದಾರೆ. ಓಕೆ, ನೀವೆಲ್ಲರೂ ನಿಮ್ಮ ಸಮಯವನ್ನು ಕೊಟ್ಟಿದ್ದೀರಾ 1 ಗಂಟೆ. ನೀವು ಕೊಟ್ಟಿದ್ದ ಸಮಯಕ್ಕೆ ಮೌಲ್ಯವನ್ನು ಕೊಡುವ ಥರ ನೂತನ ಮೇಡಮ್ ಇವತ್ತು ಚೆನ್ನಾಗಿ ತಮಗೆ ಮಾತ್ರ ಅಲ್ಲ ತಮ್ಮ ಮಕ್ಕಳಿಗೆ ಉಪಯೋಗ ಆಗೋ ಥರ, ಹಾಗೆ ನಾವು ಪ್ರತಿನಿತ್ಯ ಮಾಡೋ ಕೆಲಸದಲ್ಲಿ ಏಳಿಗೆ ಬರೋದಕ್ಕೋಸ್ಕರ ಕೆಲವೊಂದು ಟಿಪ್ಸ್ ಕೊಟ್ಟಿದ್ದಾರೆ. ಹಾಗೆ ಇದರದ್ದು ರೆಕಾರ್ಡಿಂಗ್ ಇವತ್ತು ಅಥವಾ ನಾಳೆ ಸಾಯಂಕಾಲದೊಳಗಡೆ ನಂಗೆ ಸಿಗ್ಬೋದು. ಈ ಲಿಂಕನ್ನು ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಆಮೇಲೆ ಶೇರ್ ಮಾಡಿದ ತಕ್ಷಣ 1 ಅಥವಾ 2 ದಿವಸದೊಳಗಡೆ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೋಡ್ಕೊಳ್ಳಿ. ಯಾಕಂದ್ರೆ ಸುಮಾರು ದಿವಸ ಅಲ್ಲಿ ಆನ್ಲೈನಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ನೂತನ ಮೇಡಮ್ ಇಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನೂತನ ಮೇಡಮನ್ನು ಸಜೆಸ್ಟ್ ಮಾಡಿದ್ದು ನಮ್ಮ ವಿಜಯ ಮೇಡಮು. ಇಬ್ಬರಿಗೂ ಧನ್ಯವಾದ ಹೇಳ್ತಾ, ಇವತ್ತಿನ ಬಂದಂಥ ಪ್ರತಿಯೊಬ್ಬ ಪಾರ್ಟಿಸಿಪೆಂಟ್ಗೂ ಅವರು ಹಾಕಿದ ಸಮಯದ ಒಳ್ಳೆ ಉಪಯೋಗ ಆಗಿದೆ ಅಂತ ಹೇಳ್ತಾ, ಈ ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ಪ್ರತಿ ವಾರ ಸಾಯಂಕಾಲ 7ರಿಂದ 8 ಗಂಟೆ ಇರೋದ್ರಿಂದ ಎಷ್ಟೊಂದು ಜನ ನನಗನ್ಸುತ್ತೆ ತಮ್ಮ ಕ್ಯಾಲೆಂಡರಲ್ಲಿ ಗುರ್ತು ಹಾಕ್ಕೊಂಡು ಬರ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಕೆಲವೊಂದು ಹೆಸರುಗಳು ನಾನು ರಿಪೀಟೆಡ್ ಆಗಿ ನೋಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಉಪಯೋಗವನ್ನು ಅಂದರೆ ದಿನನಿತ್ಯ ಅಳವಡಿಸ್ಕೊಳ್ಳಿ. ಹಾಗೆ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಲಿ, ನಿಮ್ಮ ನಡವಳಿಕೆ ಇಂಪ್ರೂವ್ ಆಗಲಿ, ಒಟ್ಟಾರೆ ಏಳಿಗೆ ಆಗಲಿ ಅಂತ ಹೇಳ್ತಾ, ಈ ವರ್ಷದ ಇದು ಕೊನೆಯ ಇಲ್ಲ ಇನ್ನೊಂದು ಇದೆಯಲ್ವಾ, ಇಲ್ಲ ಈ ವರ್ಷದ ಇದು ಕೊನೆಯ ಕಾರ್ಯಕ್ರಮ. ಮುಂದಿನ ವರ್ಷ ಮತ್ತೆ ಸಿಗೋಣ. ಧನ್ಯವಾದಗಳು ನೂತನ್ ಮೇಡಮ್ ಅಂತ ಹೇಳಿ ಕೊನೆಯದಾಗಿ ನನ್ನ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು. ನಿಮ್ಗೂ, ವಿಜಯ ಅವರಿಗೂ, ಎಲ್ಲ ಪಾರ್ಟಿಸಿಪೆಂಟ್ಸಿಗೂ ಧನ್ಯವಾದಗಳು ಈ ಅವಕಾಶ ಕೊಟ್ಟಿದ್ದಕ್ಕೆ. ಬಿಕಾಸ್ ನನ್ನ ಉದ್ದೇಶವೇ ಅದು, ರೀಚ್ ಔಟ್ ಅನ್ನೋದು. ಸೊ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ಆಫ್ ಯು. ಹ್ಯಾಪಿ ಲೈಫ್ ಅಂಡ್ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. 2026 ತುಂಬಾ ಒಳ್ಳೆ ಸಕ್ಸಸ್, ಖುಷಿ ತಂದ್ಕೊಡ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ರಿಯಲಿ ಅಪ್ರಿಷಿಯೇಟ್. ಇನ್ನೊಂದು 2ರಿಂದ 3 ನಿಮಿಷ ಇರ್ತೀನಂತೆ, ಅದರ ನಂತರ ಕಾರ್ಯಕ್ರಮವನ್ನ ಕ್ಲೋಸ್ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು.